ನಮ್ಮ ಹತ್ರ ಯಾರೋ ಸಾಲ ಇಸ್ಕೊಂಡಿರ್ತಾರೆ. ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ಗೋ ಬ್ಯಾಕ್ ಟು ಯುವರ್ ಮೆಮೊರಿ ಡೇಸ್, ರೈಟ್ ಡೌನ್ ಹೂ ಅಂಡ್ ಆಲ್ ಯು ಮನಿ. ಯಾರ ಹತ್ರ ಹಣ ತೊಗೊಂಡಿದ್ಯಾ, ₹1 ಹಿಡಿದು 60 ಪೈಸೆ ಲಿಸ್ಟ್ ಮಾಡ್ಕೊ. ಸಾಲ ತೊಗೊಂಡಿದ್ಯೋ, ₹100 ಚೇಂಜ್ ಇದ್ರೆ ಕೊಡೋದು ತೊಗೊಂಡಿರ್ತೀನಿ, ಇದೆಲ್ಲ ಲಿಸ್ಟ್ ಮಾಡ್ಕೊ. ನನ್ನ ಅನುಭವ ಇದೆ ಸರ್. ನಾನು ಯಾವುದೋ ರೀತಿಲಿ ಸಣ್ಣ ದುಡ್ಡು ಮಾಡಿದಾಗ ಅದ್ರ 10ರಷ್ಟು ಕಳ್ಕೊಂಡಿದ್ದೀನಿ. ಮನಿ ಇಸ್ ನಾಟ್ ಡ್ರೈವಿಂಗ್ ಮಿ. ಮನಿ ಕೆನಾಟ್ ಡ್ರೈವ್ ಎನಿಬಡಿ. ಯು ಗೆಟ್ ಟೈರ್ಡ್. ವಿತೌಟ್ ಪ್ಯಾಷನ್ ಯು ಕಾಂಟ್ ಮೇಕ್ ಮನಿ ಆಲ್ಸೋ. ದುಡ್ಡು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಲಿ ನಮಗ್ ನಾವ್ ಏನ್ ಹೇಳ್ಕೊಬೇಕು? ಸೊ ಹಣದ ಜೊತೆಗೆ ಸಂಬಂಧ ಇರಬೇಕಾದ್ರೆ ಹಣನ ಗೌರವಿಸ್ಬೇಕು. ಬಂದ ಹಣನ ವ್ಯರ್ಥ ಮಾಡಬೇಕು. 10 ಕೋಟಿ ಅಡಿಷನಲ್ ಕಮಿಟ್ಮೆಂಟ್ ತಗೊಳ್ಳಿ. ಶ್ರಮವು ನೇಚರ್ 10 ಕೋಟಿಗಾಗಿ ಹಣ ಬರುತ್ತೆ ಸರ್, ನೀವು ಡಿಸೈಡ್ ಆದಾಗ. ಎಕ್ಸಾಕ್ಟ್ಲಿ ಸರ್. ದೇವ್ರ ಜೊತೆಗೆ ಇರುತ್ತಲ್ಲ ಆ ರೀತಿ ಇರಬೇಕು. ಭಕ್ತಿಯಿಂದ ಹಣವನ್ನು ಪೂಜೆ ಮಾಡೋದು. ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡೋದು ಸರ್. ನನಗೆ ರಾಜೇಶ್ ಸಹಾಯ ಮಾಡಿದ್ದಾನೆ. ಲವ್ ಗುರು, ಇಟ್ಸ್ ನಾಟ್ ಥ್ಯಾಂಕ್ಸ್ ಅಪ್ಪ ಅಲ್ಲ. ನಾನು ರಾಜೇಶ್ ಗೌಡ ಜೊತೆ ಕಷ್ಟ ಬಂದಾಗ ನಿಲ್ಲಬೇಕು. ಐ ಆಮ್ ವಿತ್ ಯು ಮ್ಯಾನ್, ಕಮ್ ವಾಟ್ ಮೇ. ಅದು ಕೇಳಕ್ ಮುಂಚೆನೆ ಎಕ್ಸಾಕ್ಟ್ಲಿ. ಈಗ ಗೊತ್ತಿಲ್ಲದೆ ಕದ್ದಿದ್ರೆ ₹100 ಯಾರ್ದಾದ್ರು ಬಿಗ್ ಮಿಸ್ಟೇಕ್ ಆಕ್ಚುಲಿ. ಸ್ಟೀಲ್ ಮನಿ ಅಲ್ವಾ, ಗಾನ್. ಹಣ ಸಂಪಾದನೆ ಮಾಡ್ತಾ ಇದೀನಿ, ಎಲ್ಲೊಂದ್ ಕಡೆ ಕಳ್ತನ ಮಾಡ್ತಾನೆ ದುಡ್ಡನ್ನ, ಎಲ್ಲೊಂದ್ ಕಡೆ ಲಾಸ್ ಆಗುತ್ತೆ. ವೈ ದಿಸ್ ಥಿಂಗ್ಸ್ ಹ್ಯಾಪನ್ ಟು ಮೀ? ಬಿಕಾಸ್ ಐ ಆಮ್ ನಾಟ್ ಗಿವನ್. ನಾನು ಯಾರ್ದೋ ಹಣನ ಕೊಟ್ಟಿಲ್ಲ. ಯಾವುದೋ ಒಂದು ಜಮೀನ್ ಮೇಲೆ ₹10 ಹಾಕ್ತೀರಾ, ನಿಮ್ ಯೋಗ ₹1000 ಆಗ್ಬಿಡುತ್ತೆ 2 ವರ್ಷಕ್ಕೆ. ದಟ್ಸ್ ಯುವರ್ ಮನಿ. ದಟ್ ಇಸ್ ವಾಟ್ ಇಸ್ ಮಿರಕಲ್ ಇನ್ ಲೈಫ್. ಈ ಮಿರಕಲ್ಸ್ ಅಂತಾರಲ್ಲ, ಕೇಳಿದ್ದೀರಾ ಮಿರಕಲ್ಸ್ ಆಗತ್ತೆ ಅಂತ? ಆಕ್ಚುಲಿ ಇಟ್ ಇಸ್ ಟ್ರೂ. ದಿನ ಬೆಳಗಿಂದ ಸಂಡೆ 5 ಜನ ನೀವು ಯಾರನ್ನ ಮೀಟ್ ಮಾಡ್ತೀರೋ, 5 ಜನ ಜೊತೆಗೆ ಯಾರು ಇಂಟ್ರಾಕ್ಟ್ ಮಾಡ್ತೀರೋ, ಆವರೇಜ್ ಆಫ್ 5 ಪೀಪಲ್ ಇಸ್ ವಾಟ್ ಯು ಆರ್. ನೀವು ಅವ್ರ ತರನೇ. What is entrepreneurship? It's not making money. It is making an impact by your contribution. Contribution making a difference. ಜ್ಯುವೆಲ್ರಿ ಮಾಡೋದು ಎಂಟರ್ಪ್ರನರ್. ಜ್ಯುವೆಲ್ರಿ ಮಾಡೋರು ಬಡವರು ತಗೊಳ್ತಾರೆ, ಶ್ರೀಮಂತರು ತಗೊಳ್ತಾರೆ. ಯು ಆರ್ ಗಿವಿಂಗ್ ಸಮಥಿಂಗ್ ಟು ದಿ ಪೀಪಲ್ ದೇರ್. ಸೊ ಇಂಟೆನ್ಷನ್ ಏನು? ನನ್ನ ದವಸದಲ್ಲಿ ಮನೆ ಮಾಡಬೇಕು, ಜೋಬಲ್ಲಿ ದುಡ್ಡಿಲ್ಲ, ₹1 ಇಲ್ಲ. ಇಟ್ ವಾಸ್ 4 crores, 40 lakhs, ಆಲ್ ಇನ್ ವೈಟ್, ಎಂಪ್ಟಿ ಪಾಕೆಟ್ ಡ್ರೀಮ್ಸ್. ಬೇರೆ ಕಡೆ ಕೂತಾಗ ಗಾಸಿಪ್ ಇರುತ್ತಲ್ಲ, ಕನ್ನಡದಲ್ಲಿ CM ಚೇಂಜ್ ಆಗ್ತಾರಾ, ಯಾವಾಗ ಚೇಂಜ್ ಆಗ್ತಾರೆ, ಯಾರಾಗ್ತಾರೆ, ಈ ಚರ್ಚೆ ಮಾಡಿದ್ರೆ ನಿಮ್ ದುಡ್ಡಿಲ್ಲಿಂದ ಬರುತ್ತೆ. ನೀವೇ ನೋಡಿರೋ ಸಕ್ಸಸ್ ಸ್ಟೋರಿ, ಎಷ್ಟೋ ಜನ ಸಕ್ಸಸ್ ಸ್ಟೋರೀಸ್, ಅವ್ರಿಗೆಲ್ಲ ಹೇಗೆ ಸರ್ ಆಯ್ತು? ಕರ್ನಾಟಕದಲ್ಲೇ ಒಬ್ರು ಫೇಮಸ್ ಸರ್ಜನ್, ಕೋಲೋರೆಕ್ಟಲ್ ಸರ್ಜನ್. ಒಂದ್ ಧೈರ್ಯ, ಒಂದೊಂದ್ ದಿನ ನೀವ್ ಹಿಂಗ್ ಕಟ್ಕೋತೀರ ಲೈಫ್ ಅಲ್ಲಿ. ನಮ್ ಪೇರೆಂಟ್ಸ್ ನೋಡಿ ಬೆಳಿತೀವಿ. ಎರಡನೇದು ನಮ್ ಟೀಚರ್ಸ್ ಇನ್ಸ್ಪೈರ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಪೀಪಲ್ ಗೆಟ್ ಇನ್ಸ್ಪೈರ್ಡ್ ಬೈ ಡಿಫ್ರೆಂಟ್ ಪೀಪಲ್. ಜಾಸ್ತಿ ಇನ್ಸಲ್ಟ್ ಆಗೋದು ಮನೆಯವರಿಂದನೇ, ಹೊರಗಿನವರಿಂದ. ಸೊ ಮೈ ಫಾದರ್ ವಾಸ್ ಆಕ್ಚುಲಿ ಪೋಲಿಯೋ ಇನ್ಫ್ಲಿಕ್ಟೆಡ್. ಒಂದ್ ಕಾಲ ಸಣ್ಣ ಇತ್ತು ಅವ್ರಿಗೆ. ಯೂಸ್ ಟು ಲಿಂಪ್ ಬ್ಯಾಂಗ್ಳೂರಲ್ಲಿ, ಯೂಸ್ ಟು ಕ್ಲೀನ್ ಬಸ್ಸಸ್ ಫಾರ್ ಲೈವ್ಲಿಹುಡ್. ನಾವು ಓದ್ಬೇಕಾದ್ರೆ ನಮಗೆ ಹಣ ಸಾಕಾಗಲ್ಲ ಮಕ್ಕಳನ್ನ ಓದ್ಸಕ್ಕೆ ಅಂತ ಹೇಳಿ 5 ಗಂಟೆ ಆದ್ಮೇಲೆ ಸೈಕಲ್ ಅಲ್ಲಿ ಮನೆ ಮಿಕ್ಸ್ಚರ್ ಮಾಡೋದು. ಸೊ ಓದ್ಬೇಕಾದ್ರೆ ಮಿಕ್ಸ್ಚರ್ ಮಾರೋನ್ ಮಗ ಹಿಂಗ್ ಓದ್ತಾನ ಅಂತ ಕೇಳ್ತೀವಿ. ಅದು ಅವಮಾನ, ಇನ್ಸಲ್ಟ್ ಅಲ್ವಾ ಅದು? ಒಂದೇ ಕಷ್ಟಪಡೋದು ನೋಡಿ. ದ ಡ್ರೈವ್ ಇನ್ಸೈಡ್ ಮೀ, ದ ಫೈರ್ ಇನ್ಸೈಡ್ ಮೀ ಕೇಮ್ ಫ್ರಮ್ ಮೈ ಡ್ಯಾಡ್ ಟು ವರ್ಕ್ ಹಾರ್ಡ್ ಇನ್ ಲೈಫ್. ಐ ಯೂಸ್ ಟು ಬಿಕಮ್ ವೈಲೆಂಟ್ ಇನಿಷಿಯಲ್ ಡೇಸ್ ಅಲ್ಲಿ. ಹೋಗ್ತಾ 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 ಜೀವನ ಪಾಠ ಕಲ್ತ ಮೇಲೆ ಐ ಸ್ಟಾಪ್ ರಿಯಾಕ್ಟಿಂಗ್. ನಾನು ಯಾವಾಗ ರಿಯಾಕ್ಷನ್ ಮಾಡಕ್ ಸ್ಟಾಪ್ ಮಾಡಿದ್ನೋ, ದೆನ್ ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋ ವಿಚಾರ ಸಖತ್ತಾಗಿರತ್ತೆ. ಸಖತ್ತಾಗಿ ಯಾಕೆ ನಾನು ಈ ಪದನ ಬಳಸ್ತೀನಿ ಅಂದ್ರೆ, ಪ್ರತಿನಿತ್ಯದ ನಮ್ಮ ಡೈಲಿ ಲೈಫಲ್ಲಿ ತುಂಬಾ ಜನ ಎದುರಿಸ್ತಿರ್ತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ, ಒಂದು ವಿಚಾರ. ಇದೊಂದು ಕಾಯಿಲೆ ಅಂತಾನೆ ಅನ್ಬೇಕು. ಆದ್ರೆ ಕೆಲವೊಂದ್ಸರಿ ತುಂಬಾ ಮುಜುಗರ. ಕೆಲವ್ರು ಡಿಸ್ಕಸ್ ಮಾಡಲ್ಲ, ಕೆಲವ್ರು ಈ ಸಮಸ್ಯೆ ಇದ್ರೂ ಹೇಳ್ಕೊಳಲ್ಲ. ಸೊ ಬನ್ನಿ, ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾ ಒಂದೊಂದೇ ಇವತ್ತು ರಿವೀಲ್ ಮಾಡ್ತೀನಿ. ಇದ್ರ ಹಿಂದೆ ಇರ್ತಕ್ಕಂಥ ನಿಜ ಎಷ್ಟು, ಸುಳ್ಳೆಷ್ಟು. ತುಂಬಾ ಚೆನ್ನಾಗಿರುತ್ತೆ ಇವತ್ತು ಪಾಡ್ಕಾಸ್ಟು. ಯಾಕಂದ್ರೆ ಇವತ್ತು ನನ್ನ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಅತಿಥಿಗಳು ಕೂಡ ಅಷ್ಟೇ ಅದ್ಭುತ. ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಇದ್ದಾರೆ ಡಾಕ್ಟರ್ ಪರಮೇಶ್ವರ CM ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ವೆರಿ ಫೈನ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಕೇಳಿದಕ್ಕೆ. ನಿಮ್ಮ ಮುಖದಲ್ಲಿ ಫುಲ್ ಎಷ್ಟು ಗ್ಲೋ ಇದೆ, ಏನ್ ಕಾರಣ? ನನ್ನ ಮುಖದಲ್ಲಿ ಗ್ಲೋನಾ? ಓಕೆ, ಫಸ್ಟ್ ಆಫ್ ಆಲ್ ಮೈ ಫೇಸ್ ಗ್ಲೋ, ಕ್ರೆಡಿಟ್ ಗೋಸ್ ಟು ಮೈ ಫಾದರ್ ಅಂಡ್ ಮದರ್. Genes. So they carry a very nice genes and they're also glowing. My father used to glow even at 75, 80. So ಅದರ ಜೊತೆಯಲ್ಲಿ ಜೀವನದಲ್ಲಿ ನಾವು ವಿ ಅಂಡರ್ಗೋ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್, ಈಚ್ ಒನ್ ಆಫ್ ಅಸ್. ಮೇಲೆ ಹೋಗ್ತೀವಿ, ಕೆಳಗೆ ಬರ್ತೀವಿ. ಹೋಗ್ತಾ ಜರ್ನಿನಲ್ಲಿ ನಮಗೆ ಅನುಭವ ಆಗುತ್ತೆ. ನಾವು ಎಷ್ಟೇ ಜೀವನದಲ್ಲಿ
ಕೆಟ್ಟದಾದ್ರೂ, ಜೀವನದಲ್ಲಿ ಏನೇ ಆದ್ರೂ, ಜೀವನದಲ್ಲಿ ಏನೇ ಆಘಾತ ಆದ್ರೂ, ಅವಮಾನ ಮಾಡಿದ್ರು, ನಾವು ವಿ ಶುಡ್ ಬಿ ಇನ್ ಗುಡ್ ಮೂಡ್. ಹೆಂಗಾಗತ್ತದು? Good mood. ಹೆಂಗಾಗತ್ತೆ ಡಾಕ್ಟರ್? You can be in good mood. Suppose something happening to me and somebody is humiliating, harassing, insulting me. ಅವಮಾನ ಮಾಡ್ತಾ ಇದ್ರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವೋ, ಸೊ ಅದ್ರ ಮೇಲೆ ನಮ್ಮ ಜೀವನ ಇರುತ್ತೆ. ಸೊ ಯುವರ್ ರಿಯಾಕ್ಷನ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಸೊ ಮಾಡ್ತಾನ ಮಾಡಲಿ ಬಿಡಿ, ಅವನು ಐ ಆಮ್ ಗುಡ್ ಅಂತ ಆರಾಮಾಗಿ ಗುಡ್ ಮೂಡಲ್ಲಿ ಇರಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ಆ ಗುಡ್ ಮೂಡಲ್ಲಿದ್ದಾಗ ಹ್ಯಾಪಿನೆಸ್, ದಟ್ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್, ಎಂಡಾರ್ಫಿನ್ಸ್, ಸೊ ಅದೆಲ್ಲ ರಿಲೀಸ್ ಆದಾಗ ದಟ್ ಗ್ಲೋ ವಿಲ್ ಬಿ ದೆ. ಗ್ಲೋ ಬರೋಕ್ಕೆ ಮುಖ್ಯವಾದ ಕಾರಣ ಹ್ಯಾಪಿನೆಸ್. ರಿವೆಂಜ್ ಇರಬಾರ್ದು ಯಾರ ಮೇಲೂ. ನೋ ದ್ವೇಷ ಇರಬಾರ್ದು. ಯು ಶುಡ್ ನಾಟ್ ಹ್ಯಾವ್ ಎನಿ ಎನಿಮೀಸ್. ಯಾರಾದ್ರೂ ನಿಮ್ಮ ಜೊತೆ ಮಾತು ಬಿಟ್ಟಿದ್ರೆ ಯು ವೋಂಟ್ ಬಿಲೀವ್. ನೀವು ಪ್ರೇ ಮಾಡಿದ್ರಿ, ಈಗ ನನಗೆ ತೊಂದರೆ ಕೊಟ್ಟಿರೋರ್ಗು ನಾನು ಪ್ರೇಯಿಂಗ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ನನಗೆ ತೊಂದರೆ ಕೊಟ್ಟಿರೋರ್ಗು ಜೀವನದಲ್ಲಿ ಐ ಆಮ್ ಪ್ರೇಯಿಂಗ್ ಫಾರ್ ದಮ್ ಇನ್ ದ ಮಾರ್ನಿಂಗ್. ಅದು ಹೆಂಗ್ ಸಾಧ್ಯ ಆಗುತ್ತೆ? ಸಾಧ್ಯ. ದಟ್ಸ್ ಹೌ ಒನ್ ಶುಡ್ ಲೀಡ್ ದ ಲೈಫ್. ದ್ವೇಷ, ರಿವೆಂಜು, ಜೆಲಸಿ, ಆಕ್ರೋಶ, ಡಾಕ್ಟರ್, ಆವೇಶ. ಅಲ್ಲ ಡಾಕ್ಟರ್, ಈಗ ನೀವು ಹೇಳೋದು ಸರಿ, ಈಗ ನಾನು ಹೇಳೋದು ಸರಿ. ಇಲ್ಲಿ ನೋಡ್ತಿರೋರು ಯಾರೋ ಒಬ್ರು ಬಂದು ಒಂದು ಕಮೆಂಟ್ ಮಾಡ್ತಾರೆ, ಏನಂದ್ರೆ ಗುರು ಆಯ್ತಪ್ಪ, ಈಗ ಆ ಕಡೆ ಕೂತಿರೋ ಗೆಸ್ಟ್ ಲೈಫ್ ಅಲ್ಲಿ ಚೆನ್ನಾಗಿದ್ದಾರೆ, ಹೌದು, ಈ ಕಡೆ ನೀ ಕೂತಿರೋ ನೀವ್ ಕೂಡ ಚೆನ್ನಾಗಿದ್ಯಾ, ಆದ್ರೆ ನಮ್ ಪರಿಸ್ಥಿತಿಗಳು ಹೀಗಿದೆ ಅಂತ ಒಂದಷ್ಟು ಟೈಪ್ ಮಾಡ್ತಾರೆ. ಉದಾಹರಣೆಗೆ, ಯಾರೋ ಒಬ್ಬ ವ್ಯಕ್ತಿನ ತುಂಬಾ ನಂಬ್ತೀರಾ ಜೀವನದಲ್ಲಿ, ಲವ್ ಮದುವೆನೋ ಸಮಥಿಂಗ್ ಏನೋ, ಒಂದಿನ ಸಡನ್ ಆಗಿ ರಾತ್ರಿ ಬದಲಾಗಿ ನಿಮ್ಮನ್ನ ಬೀದಿಲ್ ಬಿಟ್ಟೋದು. ಹೌದು. ಇಂಥ ಟೈಮಲ್ಲಿ ಹೆಂಗೆ ಮತ್ತೆ ಆರಾಮಾಗಿ ಓಕೆ ಅವರು ಚೆನ್ನಾಗಿರ್ಲಿ, ಇದು ಹೇಗ್ ಸಾಧ್ಯ ಆಗತ್ತೆ? ನಾನು ನಿಮ್ಗೆ ಹೇಳಿದೆ, ಜೀವನದಲ್ಲಿ ಏರುಪೇರು ಇರುತ್ತೆ ಅಂತ ಹೇಳಿದ್ನೋ ಇಲ್ವೋ. ನನಗೀಗ ಸಾಕಷ್ಟು ವಯಸ್ಸಾಗಿದೆ, ನಾನು ಜೀವನದಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಜರ್ನಿನ. ಸೊ ನಮಗೂ ಮೊದಲು ಏನಾದರೂ ಈ ಥರ ನೀವು ಲವ್ ಅಂತ ಹೇಳಿದ್ರಲ್ಲ, ಆ ಥರ ನಮ್ಗೆ ಯಾರೂ ಕೈ ಕೊಟ್ಟಿಲ್ಲ ಲವಲ್ಲಿ. ಓಕೆ, ಸಿಕ್ಕ್ರವ್ರೆ ನೀವು. ಸೊ ಜೀವನದಲ್ಲಿ ಲವ್ ಆಗಿರ್ಬೋದು, ಬಿಸ್ನೆಸ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮಿನೇಷನ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಲಾಸ್ ಆಫ್ ಸಮ್ ಕಿತ್ತಣ್ಕಿನ್ನ ಆಗಿರ್ಬೋದು, ಇದೆಲ್ಲ ಆದಾಗ ನಾವು ಕುಗ್ತೀವಿ. ಬಟ್ ನಾನು ಹೋಗ್ತಾ 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 ಪುಸ್ತಕ ಓದಿ ಸ್ಪಿರಿಚುವಲ್ ಪಾತ್ವೆಯನ್ನು ಚೂಸ್ ಮಾಡಿ, ನಮ್ಮ ಗುರುಗಳಿದ್ದಾರೆ, ಶ್ರೀಧರ್ ಸರ್ ಅಂತ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್, ನಮ್ಮ DVR ಶೇಷದಿಂದ ಗುರುಗಳಿದ್ದಾರೆ. ಸೊ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾ 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 ಈಗ ಐ ಆಮ್ ಟೆಲಿಂಗ್ ಯು ಹಾನೆಸ್ಟ್ಲಿ ಟ್ರೂತ್, ನನಗೆ ದ್ವೇಷ ಇಲ್ಲ, ರಿವೆಂಜ್ ಇಲ್ಲ. ನನಗೆ ದ್ವೇಷ ರಿವೆಂಜ್ ಯಾವುದು ಅಂತ ಹೇಳಿದ್ರೆ, ನಮಗೆ ಅವಮಾನ ಮಾಡಿದವ್ರ ಮುಂದೆ ನಾವು ನಿಂತು ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಕೆಲಸದ ಮುಖಾಂತರ ಒಂದು ಸಾವಿರಾರು ಲಕ್ಷಾಂತರ ಜನಕ್ಕೆ ಸಹಾಯ ಆದಾಗ ಅದೇ ನಮ್ಮ ದ್ವೇಷ, ಅದೇ ನಮ್ಮ ರಿವೆಂಜು. ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಪರಮೇಶ್ಗೆ ಕೆಲಸ ಮಾಡಬೇಕು ಅಂದರೆ ಅವನ ಬೀದಿಲಿ ಚಪ್ಪಲಿ ಹೊಡೆಯೋದು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾನೆ ಅವನು ಅಂತ. ನನಗೆ ಇನ್ಸಲ್ಟ್ ಮಾಡಿದ್ರೆ ಐ ವರ್ಕ್ ಮೋರ್. ಆ್ಯಕ್ಚುಲಿ ಟ್ರೂ. ಇಫ್ ಐ ಗೆಟ್ ಇನ್ಸಲ್ಟೆಡ್ ಐ ವರ್ಕ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ನನ್ನ ಒನ್ ಡ್ರೈವ್ ಇನ್ ಮೈ ಲೈಫ್ ಟು ವರ್ಕ್. ಜನ ಕೇಳ್ತೀರಿ, ಏನು ಈ ಶಕ್ತಿ ಇದೆಯಪ್ಪ ನನಗೆ ಅಂತ. ಎಲ್ಲರಿಗೂ ಒಂದೇ ಶಕ್ತಿನೇ. ನನಗೆ ಡ್ರೈವ್ ಬಂದಿರೋ ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಬಿಕಾಸ್ ಆಫ್ ಇನ್ಸಲ್ಟ್ಸ್, ಬಿಕಾಸ್ ಆಫ್ ಹ್ಯೂಮಿಲಿಯೇಷನ್ಸ್, ಬಿಕಾಸ್ ಆಫ್ ಹರಾಸ್ಮೆಂಟ್, ಬಿಕಾಸ್ ಆಫ್ ಔಟ್ಕಾಸ್ಟಿಂಗ್ ಮೀ, ಬಿಕಾಸ್ ವಿ ವರ್ ಫ್ರಮ್ ಎ ಪೋರ್ ಬ್ಯಾಕ್ಗ್ರೌಂಡ್. ನೀವು ಬಡವರು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಅವಮಾನ ಮಾಡ್ತಾರೆ, ಹೋಗ್ತಾ ಹೋಗುತ್ತಿಲ್ಲ. ಆ ಕ್ಷಣದಲ್ಲಿ ಹೆಂಗ್ ತಗೊಂತಾ ಇದ್ರಿ ಅದನ್ನ? ತುಂಬಾ ನೋವಾಗ್ತಿತ್ತು, ತುಂಬಾ ಕೂಗ್ತಾ ಇದ್ದೆ, ತುಂಬಾ ಡಿಪ್ರೆಸ್ ಆಗ್ತಾ ಇದೆ. ಸೊ ಇದೆಲ್ಲ ಆಗ್ತಿತ್ತು ನನಗೆ ಆಗ. ಸೊ ಕೆಟ್ಟದಾಗೆಲ್ಲ ಕಮೆಂಟ್ ಎಲ್ಲ ಮಾಡೋದೆಲ್ಲ ಮಾಡ್ತಿದ್ರು. ಸೊ ಅದನ್ನೆಲ್ಲ ಫೇಸ್ ಮಾಡಿ, ಮೆಟ್ಟಿ ನಿಂತು ಫೋಕಸ್ ಮಾಡಿ, ಒಂದೇ ಕಡೆ ವಿತೌಟ್ ಡಿಸ್ಟ್ರಾಕ್ಷನ್ ಕೆಲಸ ಮಾಡಿ, ಇವತ್ತು ವಿ ಆರ್ ಡೂಯಿಂಗ್ ಸಮ್ ಗ್ರೇಟ್ ವರ್ಕ್ ವಿಚ್ ಇಸ್ ಮೇಕಿಂಗ್ ಎ ಸೋಷಿಯಲ್ ಇಂಪ್ಯಾಕ್ಟ್. ಈ ಒಂದು ದೇಶದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಪೈ ಸ್ಪೆಷಲಿಸ್ಟ್. ಸೊ ನನ್ನ ಒಂದು ಕೆಲಸದಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಸಾಮಾನ್ಯವಾಗಿ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕ ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀರಾ ನಿಮ್ಮ ಶೋಸಲ್ಲಿ. ಅದರ ಜೊತೆಗೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಸೊ ಇವತ್ತು ನನ್ನ ಈ ಶೋ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಶೋ ಮುಖಾಂತರ ವಿ ಕ್ಯಾನ್ ಟೆಲ್ ಪೀಪಲ್ ಹೌ ಇಂಪಾರ್ಟೆಂಟ್ ಇಸ್ ಹೆಲ್ತ್ ಅಂತ.
ಅಲ್ಲ, ಈಗ ನೀವು ಕರ್ನಾಟಕದಲ್ಲೇ ಒಬ್ರು ಫೇಮಸ್ ಸರ್ಜನ್, ಹೌದು, ಕೋಲೋರೆಕ್ಟಲ್ ಸರ್ಜನ್ ಕೋಲೋರೆಕ್ಟಲ್ ಸರ್. ಸರ್ಜನ್ ನೀವು. ಸೊ ಇವತ್ತು ಓಕೆ, ನಿಮ್ ಲೈಫ್ ಅಲ್ಲಿ ನೀವು ಸಾಧಿಸಿದಿರಾ, ಹೌದು ನಿಮ್ ಮಾತು 4 ಜನ ಫಾಲೋ. ಹೌದು ಹೌದು. ಆದ್ರೆ ಒಂದ್ ಕಾಲದಲ್ಲಿ ಯಾವಾಗ ನೀವು ಆ ಸ್ಕ್ರಾಚ್ ಇಂದ ಶುರು ಮಾಡಿದ್ರಲ್ಲ, ನಿಮಗೆ ಅದ್ ಏನೋ ಹಿಂದೆ ಒಂದು ವಾಯ್ಸ್ ಹೇಳಿರುತ್ತೆ, ಹೌದು ಒಂದ್ ಧೈರ್ಯ, ಹೌದು ಒಂದೊಂದ್ ದಿನ ನೀವ್ ಹಿಂಗ್ ಕಟ್ಕೋತೀರ ಲೈಫ್. ಹೌದು ಹೌದು ಹೌದು. ಆ ಡ್ರೈವಿಂಗ್ ಫೋರ್ಸ್ ಏನು ನಿಮ್ ಜೀವನದಲ್ಲಿ? ಸಿ, ಬೇಸಿಕಲಿ ಏನಾಗುತ್ತೆ ಜೀವನದಲ್ಲಿ ಅಂದರೆ, ನಾವು ನಮ್ಮ ಪೇರೆಂಟ್ಸ್ ನೋಡಿ ಬೆಳಿತೀವಿ, ಕರೆಕ್ಟ್? ಮನೇಲಿ ಏನು ಪೇರೆಂಟ್ಸ್ ಮಾಡ್ತಾರೋ ಮಕ್ಕಳು ನೋಡ್ತಾ ಇರ್ತಾರೆ. ಎರಡನೇದು, ನಮ್ಮ ಟೀಚರ್ಸ್ ಇನ್ಸ್ಪೈರ್ ಮಾಡ್ತಾರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಮೂರನೇದು, ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ವಿ ಗೆಟ್ ಸಮ್ ಗ್ರೂಪ್ ಆಫ್ ಫ್ರೆಂಡ್ಸ್, ಅವ್ರು ಸೊ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫಲ್ಲಿ ಪೀಪಲ್ ಗೆಟ್ ಇನ್ಸ್ಪೈರ್ಡ್ ಬೈ ಡಿಫ್ರೆಂಟ್ ಪೀಪಲ್. ಅಲ್ಲ, ಮುಖ್ಯವಾದವ್ರನ್ನೇ ಬಿಟ್ರೆ ಬರ್ತೀನಿ. ಈ ಮನೆ ಹಾಳ್ ಸಂಬಂಧಿಕರು. ನೀವು ಹೇಳಿದಲ್ಲ ಈಗ ಮನೆ ಹಾಳು ಸಂಬಂಧಿಕರು ಅಂತ, ಈ ಇನ್ಸಲ್ಟ್ ಎಲ್ಲ ಬರ್ತಾ ಇರೋದು ಸಂಬಂಧಿಕರಿಂದ ಬರುತ್ತೆ. ಯು ಗಾಟ್ ಮೈ ಪಾಯಿಂಟ್. ಜಾಸ್ತಿ ಇನ್ಸಲ್ಟ್ ಆಗೋದು ಮನೆಯವರಿಂದನೇ ಆಗುತ್ತೆ, ಹೊರಗಿನವರಿಂದ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಯು ಆಸ್ಕ್ ಮಿ ವಾಟ್ ಇಸ್ ಅ ಡ್ರೈವಿಂಗ್ ಫೋರ್ಸ್ ಅಂತ. ನಾನು ನನ್ನ ತಂದೆ ಕಷ್ಟಪಡೋದನ್ನ ತುಂಬ ನೋಡಿದ್ದೀನಿ ಆ್ಯಕ್ಚುಲಿ. ಸೊ ಮೈ ಫಾದರ್ ವಾಸ್ ಆ್ಯಕ್ಚುಲಿ ಪೋಲಿಯೋ ಇನ್ಫ್ಲಿಕ್ಟೆಡ್. ಒಂದು ಕಾಲ ಸಣ್ಣ ಆಯಿತು ಅವ್ರಿಗೆ, ಯೂಸ್ ಟು ಲಿಂಪ್. ಸೊ ಯೂಸ್ ಟು ಕ್ಲೀನ್ ಬಸ್ಸಸ್ ಇನ್ ಬ್ಯಾಂಗ್ಳೂರ್ ಫಾರ್ ಲೈವ್ಲಿಹುಡ್. ಬ್ಯಾಂಗ್ಳೂರಲ್ಲಿ ಯೂಸ್ ಟು ಕ್ಲೀನ್ ಬಸ್ಸಸ್ ಫಾರ್ ಲೈವ್ಲಿಹುಡ್. ನಾವು ಓದಬೇಕಾದ್ರೆ ನಮಗೆ ಹಣ ಸಾಕಾಗಲ್ಲ ಮಕ್ಕಳನ್ನ ಓದ್ಸೋಕೆ ಅಂತೇಳಿ 5 ಗಂಟೆ ಆದಮೇಲೆ ಸೈಕಲಲ್ಲಿ ಮನೆ ಮಿಕ್ಸ್ಚರ್ ಮಾರೋರು. ಸೊ ಓದಬೇಕಾದ್ರೆ ಮಿಕ್ಸ್ಚರ್ ಮಾರೋನ್ ಮಗ ಹಿಂಗೆ ಓದ್ತಾನ ಅಂತ ಕೇಳ್ತಿದ್ರು. ನಿಮ್ಗೆ ಬರ್ತಾ ಆಯ್ತಾ? ಸೊ ಅದು ಅವಮಾನ ಅಲ್ವಾ, ಇನ್ಸಲ್ಟ್ ಅಲ್ವಾ ಅದು? ಸೊ ತಂದೆ ಕಷ್ಟಪಡೋದು ನೋಡಿ, ದ ಡ್ರೈವ್ ಇನ್ಸೈಡ್ ಮೀ, ದ ಫೈರ್ ಇನ್ಸೈಡ್ ಮೀ ಕೇಮ್ ಫ್ರಮ್ ಮೈ ಡ್ಯಾಡ್ ಟು ವರ್ಕ್ ಹಾರ್ಡ್ ಇನ್ ಲೈಫ್. ಮಿಕ್ಸರ್ ಹಾಕೋರು ಮಗ ಅಂದಿದೆ. ಎಕ್ಸಾಕ್ಟ್ಲಿ. ಅದು ನೀವು ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, ತುಂಬ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನಮ್ಮ ಮನ್ಸ್ ಮೇಲೆ. ಸೊ ಏನು ಚಿಕ್ಕ ವಯಸ್ಸಲ್ಲಿ ಆಗುತ್ತೋ, ಈಗ ಸಪೋಸ್ ಕೆಲವರು ಡಾಮಿನೇಟಿಂಗ್ ಇರ್ತಾರೆ, ಕೆಲವರು ಸಬ್ಮಿಸಿವ್ ಇರ್ತಾರೆ, ಕೆಲವರು ಸಾಫ್ಟ್ ಆಗಿರ್ತಾರೆ. ಇದೆಲ್ಲ ಬರೋದು ಪರ್ಸೋನ ಮಕ್ಕಳಾದಾಗ ಒಂದು ಇನ್ಸಿಡೆಂಟ್ಗಳಿಂದ. ಐ ಟೆಲ್ ಯು ಒನ್ ಥಿಂಗ್. ನಾನು ಹೈಸ್ಕೂಲಲ್ಲಿದ್ದೆ, 8ನೇ ಕ್ಲಾಸ್ಗೆ NCC ಸೇರ್ತೀವಿ ನಾವು. ಸೇರಿದಾಗ ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ NCCನಲ್ಲಿ. ಸೆಲೆಕ್ಟ್ ಮಾಡಿದಾಗ ಏನಾಯಿತು, ಅಲ್ಲಿ ನಾನು ಕೊನೆಯವನು 50 ಜನ ಸೆಲೆಕ್ಟ್ ಮಾಡ್ತಾರೆ, ನಾನು ಕುಳ್ಳ ಕೊನೆಯಲ್ಲಿದ್ದೆ ನಾನು. ಸೆಲೆಕ್ಟ್ ಆಗಿದ್ವಿ. ಯಾವುದೋ ಒಂದು ಟೀಚರ್ ಬರ್ತಾರೆ ಆ ಕಡೆಯಿಂದ, ನಮ್ಮ ಸ್ಕೂಲ್ ಟೀಚರು. ಅವ್ರ ಮಗನ ಕರ್ಕೊಂಬರ್ತಾರೆ. ಆ NCC ಆಫೀಸರ್ಗೇನೋ ಹೇಳ್ತಾರೆ ಕಿವಿನಲ್ಲಿ. ಅವ್ರಿಗೆ ನೋಡ್ಬಿಟ್ಟು ಯು ಕಮ್ ಔಟ್ ಅಂದರು. ಹೊರಗಡೆ ಬಾ ನೀನು ಅಂದರು. ಯಾಕೆ ಸರ್? ಹೊರಗಡೆ ಬಾ ಅಂತ. ಗೆಟ್ ಔಟ್ ಅಂದರು. ಈಸ್ ವೇ ಆಫ್ ಟೆಲಿಂಗ್ ವಾಸ್ ಗೆಟ್ ಔಟ್ ಅಂತ. ಆಮೇಲೆ ಅವ್ನು ತಂದು ನಿಲ್ಸಿದ್ರಲ್ಲಿ. ದಟ್ ಬಾಯ್ ವಾಸ್ ನಾಟ್ ಸೆಲೆಕ್ಟೆಡ್. ನಾನು ಕಾಂಪೌಂಡ್ ಪಕ್ಕ ನಿಂತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೆ, ನನ್ನ NCCನ ಹೊರಗಡೆ ಹಾಕ್ಬಿಟ್ರು ಅಂತ. ಯಾಕೆ ಹೊರಗಡೆ ಹಾಕಿದ್ರು? ನನಗೆ ಇನ್ಫ್ಲೂಯೆನ್ಸ್ ಇಲ್ಲ. ಅವರಮ್ಮ ಟೀಚರು, ಅವ್ನಿಗೆ ಇನ್ಫ್ಲೂಯೆನ್ಸ್ ಇದೆ ಅಂತ. ಅವತ್ತು ನನ್ನ ಮೈಂಡಲ್ಲಿ ಫಿಕ್ಸ್ ಆಯಿತು, ನಾನು ಜೀವನದಲ್ಲಿ ಇನ್ಫ್ಲೂಯೆನ್ಷಿಯಲ್ ಆಗಬೇಕು ಅಂತ. ಅವತ್ತು ಫಿಕ್ಸ್ ಆಗಿದ್ದ ಇನ್ಫ್ಲೂಯೆನ್ಷಿಯಲ್ ಮೈಂಡು ಇವತ್ತಿಗೂ ರನ್ ಆಗ್ತಾ ಇದೆ. ಆ್ಯಕ್ಚುಲಿ somewhere I've stopped it because I'm aware of what I'm doing. So that ಈ ಡಾಮಿನೇಷನ್ನು, ಬೀಂಗ್ ಇನ್ಫ್ಲೂಯೆನ್ಷಿಯಲ್, ಬೀಂಗ್ ಪವರ್ಫುಲ್. ಕೆಲವರು ಪಾಲಿಟಿಷಿಯನ್ಸ್ ಆಗಬೇಕು ಅಂತಾರೆ, ಕೆಲವರು IAS ಆಗಬೇಕು ಅಂತಾರೆ. ದೇರ್ ಆಲ್ ಸೀಡ್ ಅ ಪವರ್ ಅಲ್ವಾ? ಇದೆಲ್ಲ ಚಿಕ್ಕ ವಯಸ್ಸೆಲ್ಲರೂ ಕೂಡ ಫಿಕ್ಸ್ ಆಗಿರುತ್ತೆ ಅದೆಲ್ಲ. ಸೊ ಹಾಗಾಗಿ ನನ್ನ ಡ್ರೈವ್ ಕೇಳಿದ್ದು ನೀವು, ಮೈ ಡ್ಯಾಡ್ಸ್ ಹಾರ್ಡ್ ವರ್ಕ್. ಸೆಕೆಂಡ್ ಡ್ರೈವ್ ಇಸ್ ಐ ಆಮ್ ಪ್ಯಾಷನೇಟ್ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿಸ್ ಕಂಟ್ರಿ ಇನ್ ಹೆಲ್ತ್ ಕೇರ್. ಐ ಆಮ್ ಪ್ಯಾಷನೇಟ್ ಯಾವುದಾದ್ರು ಒಂದು ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡಬೇಕು. ಜನಗಳು ಸಫರ್ ಮಾಡ್ತಾರೆ ಹಲವಾರು ಕಾಯಿಲೆಗಳಿಂದ. ಸೊ ಒನ್ ಕಾಮನ್ ಇಸ್ ಮೈ ಏರಿಯಾ ಆಫ್ ಸ್ಪೆಷಲೈಸೇಷನ್. ಸೊ ದಟ್ ಈಸ್ ಡ್ರೈವಿಂಗ್ ಬಿಕಾಸ್ ಮಿಲಿಯನ್ಸ್, ಲಕ್ಷಾಂತರ ಜನ ಈ ಕಾಯಿಲೆಯಿಂದ ಸಫರ್ ಮಾಡ್ತಾ ಇದ್ದಾರೆ. ಮನಿ ಇಸ್ ನಾಟ್ ಡ್ರೈವಿಂಗ್ ಮೀ. ಅಕಾರ್ಡಿಂಗ್ ಟು ಮೀ, ಮನಿ ಕೆನಾಟ್ ಡ್ರೈವ್ ಎನಿಬಡಿ. ವಿಲ್ ಗೆಟ್ ಟಯರ್ಡ್. ದುಡ್ಡು ಮಾಡ್ತಾ ಹೋಗ್ತಾರೆ, ಒಂದು ಕಡೆ ಟಯರ್ಡ್ ಆಗ್ತೀರಾ ನೀವು. Unless until there's some kind of passion. Without passion you can't make money also. So according to me, money is not the driving force for most of the successful entrepreneurs. ಅಲ್ಲ, ಇವಾಗ ನೀವ್ ಈ ಮಾತನ್ನ ಹೇಳ್ತಿದ್ರಲ್ಲ, ಹೌದು. ಇವಾಗ ಹೇಳೋಂತ ಸ್ಟೇಜ್ ಅಲ್ಲಿ ನೀವ್ ಇದೀರಾ, ನೀವ್ ಹೇಳ್ತಿದ್ರ. ಹೌದು. ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋದು ಎಷ್ಟೋ ಜನ ಮಕ್ಕಳು, ಈಗ ಯಾವ್ದೋ ಲೇಡೀಸ್, ಹೆಣ್ಮಕ್ಳು ಮಕ್ಕಳ ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಗಂಡ ಯಾವ್ದೋ ಒಂದು EMI ಕಟ್ಟಬೇಕು, ದುಡ್ಡಿಲ್ಲ.
ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂದ್ರೆ ಈ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಕೆಲವು ಸ್ಟೂಡೆಂಟ್ಸ್ ಏನೋ ಕಮಿಟ್ಮೆಂಟ್ ಇರುತ್ತೆ, ಹಾಸ್ಟೆಲ್ ಫೀಸ್ ಹೌದು ದುಡ್ಡು ಇಲ್ಲ ಅಂದ್ರೆ ಜೋಬಲ್ಲಿ ಜೀವನ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಆಯ್ತಾ, ಕರೆಕ್ಟ್. ದುಡ್ಡು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಲಿ ಕರೆಕ್ಟ್. ನಮಗ್ ನಾವ್ ಏನ್ ಹೇಳ್ಕೊಬೇಕು? ಸೊ ದುಡ್ಡು ಇಲ್ಲದೆ ಇರೋಂಥ ಪರಿಸ್ಥಿತಿ ಅಂತ ನೀವು ಹೇಳಿದ್ರಿ, ಮನಿ. ಆಕ್ಚುಲಿ ನಾನು ಹೇಳಿದ್ದು ಮನಿ ಡ್ರೈವಿಂಗ್ ಫೋರ್ಸ್ ಅಲ್ಲ ಅಂತ. ಮನಿ ಇಸ್ ನಾಟ್ ದ ಡ್ರೈವಿಂಗ್ ಫೋರ್ಸ್, ಬಟ್ ದುಡ್ಡು ಭಾಳ ಅವಶ್ಯಕತೆ ಇದೆ ಜೀವನದಲ್ಲಿ. ದುಡ್ಡು ವಿಚಾರದಲ್ಲೂ ಅಷ್ಟೇ. ನೀವು ನೋಡಿದ್ದೀರಾ, ಚಿಕ್ಕ ಮಕ್ಕಳಿಗೆ ಮನೆಗೆ ಯಾರಾದರೂ ಬಂದು ದುಡ್ಡು ಕೊಡೋಕೆ ಹೋದ್ರೆ ದುಡ್ಡು ಇಸ್ಕೊಬೇಡ ಅಂತಾರೆ. ನೋಡಿದ್ದೀರಾ, ಪೇರೆಂಟ್ಸು ತಗೋಬೇಡ ಅಂತಾರೆ. ಸೊ ಅಲ್ಲಿಂದ ಶುರು ಆಗುತ್ತೆ ಮಗುಗೆ ದುಡ್ಡು ಕೆಟ್ಟದು, ನನ್ನ ದುಡ್ಡು ಇಸ್ಕೋಬಾರ್ದು, ನನ್ನ ದುಡ್ಡು ತಗೋಬಾರ್ದು ಅಂತ. ಅರ್ಥ ಆಯ್ತಾ? ಕರೆಕ್ಟ್. ಈಗ ವೆಡಿಂಗ್ ಮೈ ಪಾಯಿಂಟ್. ತಲೆ ಮೇಲೆ ಒಂದು ಹೊಡಿಯೋರು. ಹೌದು. ಆಮೇಲೆ ಯಾರು ಮನೇಲಿ ಪ್ರೀತಿಯಿಂದ ಕೊಟ್ರೆ ಒಂದು 100 ರೂಪಾಯಿ 50 ರೂಪಾಯಿ ಆ ಕಾಲದಲ್ಲಿ ದುಡ್ಡು ಇಸ್ಕೋಬೇಡ ಅನ್ನೋರು. ಕೆಟ್ಟದು, ಅದ್ರ ಜೊತೆ ಕೆಟ್ಟದು ಇಸ್ಕೋಬಾರ್ದು, ತಪ್ಪೋದು ಇಸ್ಕೋಬಾರ್ದು ಅಂತ. ಸೊ ಮಕ್ಕಳಿಗೆ ದುಡ್ಡು ಇಸ್ಕೊಳ್ಳೋದೇ ತಪ್ಪು ಅಂತ ನೀವು ಟ್ರೈನಿಂಗ್ ಕೊಡ್ಬೇಕಾದ್ರೆ ಮನೆಯಲ್ಲಿ ಏನಾಗುತ್ತೆ ಇಡೀ ಜೀವನ ಅವರು. ಫಾರ್ ದೆಮ್ ಮನಿ ಇಸ್ ಎನ್ ಇವಿಲ್. ನನ್ನ ಪ್ರಕಾರ ಯಾರೂ ದುಡ್ಡು ಕೊಟ್ರೆ ಬೇಡ ಅಂತ ಹೇಳ್ಬಾರ್ದು ಮಕ್ಕಳು. ಇದನ್ನ ನೋಡ್ತಾ ಇರೋರೆಲ್ಲ ಹೇಳ್ತೀನಿ, ಯಾರು ದುಡ್ಡು ಕೊಟ್ರೆ ಬೇಡ ಅಂತ ಹೇಳ್ಬಾರ್ದು. ನಿಮ್ ಮನೇಲಿ ಮಕ್ಕಳು ಬಂದು ಗೆಸ್ಟ್ ಗಳ ಕೇಳಿದ್ರೆ ಕೇಳಿ, ತಗೊಳ್ಳಿ. ಅವ್ರು ವಾಲಂಟಿಯರ್ ಕೊಟ್ಟರೆ ದುಡ್ಡು ತಗೊಳ್ಳಿ. ಆ ದುಡ್ಡಿನ ತಂದೆ ತಾಯಿ ಹೇಳ್ಬೇಕು, ಸೇವಿಂಗ್ ಮಾಡಪ್ಪ, ನಿನಗೆ ಮುಂದೆ ಅನುಕೂಲ ಆಗುತ್ತೆ. ಈ ರೀತಿ ಟ್ರೈನಿಂಗ್ ಮಾಡಬೇಕು. ನಮಗೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಫೈನಾನ್ಷಿಯಲ್ ಟ್ರೈನಿಂಗ್ ಇಲ್ಲ, ಒಪ್ಕೋತೀರಾ? ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲ. ಅದೇ ಗುಜರಾತಿಗಳಲ್ಲಿದೆ, ಮಾರ್ವಾಡಿಗಳಲ್ಲಿದೆ, ಜೈನ್ಸ್ ಅಲ್ಲಿದೆ. ಇವರೆಲ್ಲ ಟ್ರೈನ್ ಮಾಡೋದು ಫಸ್ಟ್ ಇದರಿಂದಾನೆ. ಓಕೆ, ಸೊ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನಿ ಈಸ್ ವೆರಿ ಎಸೆನ್ಷಿಯಲ್ ಇನ್ ಲೈಫ್. ಯು ನೀಡ್ ಮನಿ ಫಾರ್ ಎವ್ರಿಥಿಂಗ್ ಇನ್ ಲೈಫ್. ನಮ್ಮನೇಲಿ ಅಪ್ಪ ಅಮ್ಮ ಯಾರನ್ನ ಗೆಸ್ಟ್ ಗಳು ಬಂದ್ರೆ ಅಂದ್ರೆ ಎಲ್ಲರೂ ಮಕ್ಕಳು, ಹೌದು, ಚಿಕ್ಕ ಮಕ್ಕಳಾಗಿದ್ದಾಗ ಯಾರನ್ನ ಅತಿಥಿಗಳು ಬಂದಾಗ ಅವ್ರ ಏನ ಕೊಡ್ಬೇಕಂದ್ರು ಅಥವಾ ನಾವಾಗ ಏನ ಕೇಳ್ತೀವಿ ಅಂದ್ರು ಎಲ್ಲ ಮನೆಗಳ ಅಪ್ಪ ಅಮ್ಮ ಕಣ್ಗಳು ಹಿಂಗ್ ಬಿಡೋರು. ಸೊ ಅರ್ಥ ಆಯ್ತಾ ನಿಮಗೆ? ಸೊ ದುಡ್ಡು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ದುಡ್ಡಿನ ಜೊತೆಗೆ ಸಂಬಂಧ. ಆಕ್ಚುಲಿ ಇಟ್ ಇಸ್ ಕಾಲ್ಡ್ ಅಸ್ ರಿಲೇಶನ್ಶಿಪ್. ಈಗ ನಿಮ್ಗೊಂದು ಸಂಬಂಧ ಚೆನ್ನಾಗಿರ್ಬೇಕು ಆದ್ರೆ ಯು ಶುಡ್ ಲವ್ ದೆಮ್, ಯು ಶುಡ್ ಟೇಕ್ ಕೇರ್ ಆಫ್ ದೆಮ್, ಯು ಶುಡ್ ನರ್ಚರ್ ದೆಮ್, ಯು ಶುಡ್ ಟೇಕ್ ಕೇರ್ ಆಫ್ ದರ್ ಹೆಲ್ತ್. ಇದೆಲ್ಲ ಇರಬೇಕು ನೀವು ಸಂಬಂಧ ಚೆನ್ನಾಗಿರ್ಬೇಕಾದ್ರೆ. ಸೊ ಹಣದ ಜೊತೆಗೆ ಸಂಬಂಧ ಇರಬೇಕಾದ್ರೆ ಹಣನೂ ಗೌರವಿಸ್ಬೇಕು, ಹಣನೂ ಪ್ರೀತಿ ಮಾಡಬೇಕು, ಹಣನೂ ಇಷ್ಟ ಮಾಡಬೇಕು, ಹಣನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಬಂದ ಹಣನ ವ್ಯರ್ಥ ಮಾಡಬಾರ್ದು. ನೋಡಿ, ಈಗ ಅದೇ ಪ್ರಸಂಗದಲ್ಲಿ ಚೈಲ್ಡ್ಹುಡ್ ಅಲ್ಲಿ ಈಗ ಅತಿಥಿಗಳು ಬಂದಾಗ ನಾವ್ ಹೇಗ್ ದುಡ್ಡು ಕೇಳಬಾರ್ದು, ಇಸ್ಕೊಂಬಾರ್ದು ಅಂದ್ರಲ್ಲ, ಆ ಮಗು ಮೈಂಡ್ ನ ಹೆಂಗ್ ಫಿಕ್ಸ್ ಮಾಡ್ತಾರೆ ಅಂದ್ರೆ, ಆ ಮಗು ಅವ್ರು ಹೋದ ತಕ್ಷಣ ಆ ಟೇಬಲ್ ಮೇಲೆ ಮಿಕ್ಸ್ಚರ್ ಜಿಲೇಬಿಗೋ ಕಾಯ್ತಿರತ್ತೆ ಅಷ್ಟೇ. ಅದಕ್ಕೆ ಕಾಯ್ತಿರುತ್ತೆ ಅಲ್ವಾ? ನೀವ್ ಹೇಳ್ದಂಗೆ 100 ರೂಪಾಯಿ ಕೊಟ್ಟಿದ್ರೆ 100 ರೂಪಾಯಿ ಏನ್ ಮಾಡ್ಬೋದು? ಹೌದು, 100 ರೂಪಾಯಿ ಏನು ವ್ಯಾಲ್ಯೂ, ಏನು ಹೆಂಗ್ ಸಂಪಾದನೆ ಮಾಡ್ಬೋದು? ಆಯ್ತಾ? ಇನ್ನೊಂದು ಹೇಳ್ತಾರೆ ಪೇರೆಂಟ್ಸ್ಗೆ ಮಕ್ಕಳು, ಏನ್ ಹೇಳ್ತಾರೆ, ನೋಡಪ್ಪ ಹಾಸಿಗೆ ಎದ್ದಸ್ ಕಾಲ್ ಚಾಚಕಪ್ಪ, ನೀನು ಆಕಾಶಕ್ಕೆ ಏಣಿ ಹಾಕ್ಬೇಡಪ್ಪ, ಅದು ನಮ್ಮಂತವ್ರಿಗಲ್ಲಪ್ಪ. ಅದು ಆಕ್ಚುಲ್ ಆಗಿ ಆಕಾಶಕ್ಕೆ ಏಣಿ ಹಾಕ್ಬೇಡಪ್ಪ ಅಂತ ಹೇಳ್ತಾರಲ್ಲ, ಆಕಾಶಕ್ಕೆ ಏಣಿ ಹಾಕಿ ಅಟ್ಲೀಸ್ಟ್ 36 ಸ್ಕ್ವೇರ್ ಫೀಟ್ 36,000 ಮೈಲ್ಸ್ ಅದ್ರ ಮೇಲೆ ಹೋಗ್ತೀರಾ, ಆಕಾಶಕ್ಕೆ ಏಣಿ ಹಾಕಿ ತಪ್ಪೇನಿಲ್ಲ, ಹಾರ್ಡ್ ವರ್ಕ್ ಮಾಡಿ. ಹಾಸಿಗೆ ಎದ್ದಸ್ ಕಾಲ್ ಚಾಚಪ್ಪ ಅಂದ್ರೆ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡುತ್ತೆ, ನಮಗಿಷ್ಟೇ ಲಿಮಿಟೇಷನ್ ಅಂತ. ಆಯ್ತಾ? ಸಂಜೆ ಬರಬೇಕಾದ್ರೆ ಒನ್ ಆಫ್ ದಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಕನ್ಸಲ್ಟೆಂಟ್ಸ್ ಕೇಮ್. ಐ ಕಾಲ್ಡ್ ಮೈ ಚೀಫ್ ಅಕೌಂಟ್ಸ್ ಆಫೀಸರ್. ಕರೆದ್ಬಿಟ್ಟು ಅದೆಷ್ಟು ಫ್ಯೂ ಕ್ರೋರ್ಸ್ ಅಂತ ಹೇಳಿದ್ರು ಪ್ರಾಪರ್ಟಿನ. ಶಿ ಸೆಡ್, ಸರ್ ಹೌ ಅಬೌಟ್ ರಿಸೋರ್ಸಸ್ ಅಂತ. ಐ ಟೋಲ್ಡ್ ಹರ್, ನೋಡಿ, ವೆನ್ ಯು ಜಾಯಿನ್ ಮೀ, ವಾಟ್ ವಾಸ್ ಮೈ ರಿಸೋರ್ಸಸ್? ಯು ನೋ ದಟ್. ಯು ಸೀನ್ ಮೈ ಲೈಫ್ ಲಾಸ್ಟ್ 6 years. ಗೊತ್ತು ನಿಮಗೆ. ಯಾವತ್ತಾದ್ರೂ ನಿಮ್ಗೆ ಹಣ ಶಾರ್ಟೇಜ್ ಆಗಿದೆಯಾ? ಇಲ್ಲ ತಾನೆ. ಅಡಿಷನಲ್ ಆಗಿ ನೀವು X rupees, 10 ಕೋಟಿ ಅಡಿಷನಲ್ ಕಮಿಟ್ಮೆಂಟ್ ತಗೊಳ್ಳಿ. ಸರ್, ಸಮೌ ನೇಚರ್, ದಿ ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಪುಸ್ತಕ ಇದೆ. ನೇಚರ್ 10 ಕೋಟಿಗೆ ಹಣ ಬರುತ್ತೆ ಸರ್, ನೀವು ಡಿಸೈಡ್ ಆದಾಗ. ಎಕ್ಸಾಕ್ಟ್ಲಿ ಸರ್. ಹೇಗದು? ಆ ಪ್ರೋಸೆಸ್ ಏನು? ಇಫ್ ಯು ನೀವು ಡಿಸೈಡ್ ಮಾಡಿದ ಕೂಡಲೇ ಅದು ಬರಲ್ಲ. ಡಿಸೈಡ್ ಮಾಡಿದಾಗ ಸಮೋ ಸೀನ್ ಲಾಟ್ ಆಫ್ avenues will open up. I told her, you've seen, right? I bought this, money came. I bought this, money came. Like this, for this also money will come.
I told her, look, money is there with you. You're losing every month. Fix that. That's 1 month's income. So, ಹಣ ಜೊತೆ ಇರೋ ಸಂಬಂಧ ದೇವ್ರ ಜೊತೆಗಿರುತ್ತಲ್ಲ, ಆ ರೀತಿ ಇರಬೇಕು. ಭಕ್ತಿಯಿಂದ ಹಣವನ್ನು ಪೂಜೆ ಮಾಡಬೇಕು. ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡೋದು ಸರ್. ಅಂದ್ರೆ ಹೇಗೆ ಇಟ್ಕೊಬೇಕು? ಓಕೆ, ಈಗ ನಿಮ್ಮ ಹತ್ರ ಎವ್ರಿ ಮಂತ್ ಲೆಟ್ಸ್ ಸೇ ಒಂದಷ್ಟು ಹಾ, ಎಲ್ಲ ಖರ್ಚೆಲ್ಲ ಹೋಗಿ ಹ್ಮ್ ನಿಮ್ಗೀಗ 10,000ನೋ 20,000ನೋ 50,000ನೋ ಹ್ಮ್. ಸರಿ ಹಣ ಬರ್ತಿದೆ. ಹ್ಮ್. ಆ ಹಣದ ಜೊತೆ ಸಂಬಂಧ ಹೇಗೆ ಇಟ್ಕೊಬೇಕು? ಹಣ ಜೊತೆ ಸಂಬಂಧನ ಯಾವಾಗೂ ನನಗೆ ಹಣ ತುಂಬ ಶಾರ್ಟೇಜ್ ಇದೆ, ನನಗೆ ಸಾಕಾಗ್ತಾ ಇಲ್ಲ, ಕೊರಗೋದು. ನಂಗೆ ಹಣ ಬಂದಾಗೆಲ್ಲ ಅಲ್ಲಿ ಹೋಗ್ತಾ ಇರತ್ತೆ, ಕೊರಗೋದು. ನನ್ನ ಹಣ ಇದ್ರೆ ನನ್ನ ಹತ್ರ ಯಾರೋ ಕೊಟ್ಬಿಡ್ತೀನಿ ಅಂತ ಕೊರಗೋದು. ಗೊತ್ತಾಯ್ತಲ್ವಾ? ಆ ಹಣನ ಹೇಗೆ ಅಂತ ಹೇಳಿದ್ರೆ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು, ವೆರಿ ಕ್ಲಿಯರ್ ಆಗಿರಬೇಕು. ಸೊ ನಮಗೂ ಹಣ ಇರಲಿಲ್ಲ, ಝೀರೋ ಮನಿ, ನಮ್ದೆಲ್ಲ ಎಂಟಿ ಪಾಕೆಟ್ ಡ್ರೀಮ್ಸ್. ಅರ್ಥ ಆಯ್ತಲ್ವಾ? ಎಂಟಿ ಪಾಕೆಟಿಂದ ವಿ ಹ್ಯಾವ್ ಕಮ್ ಟಿಲ್ ದಿಸ್ ಸ್ಟೇಜ್. ನಾವು ಹೇಗಿರ್ಬೇಕು ಅಂತ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ನೀವು ನಮಸ್ಕಾರ ಮಾಡಿದ್ರಲ್ಲ, ಪೂಜೆ ಮಾಡಿದ್ರಲ್ಲ, ಭಕ್ತಿಯಿಂದ ಭಗವಂತನ ಪ್ರೇ ಮಾಡಿದ್ರಲ್ಲ. ಸೊ ಹಣಕ್ಕೂ ಅಷ್ಟೇ ಗೌರವ ಕೊಟ್ಟು ಹಣನ ಪೂಜೆ ಮಾಡಿದ್ರೆ ಡೆಫಿನೆಟ್ ಆಗಿ ಹಣ ಬಂದೇ ಬರುತ್ತೆ. ಸರ್, ಯು ಟೆಲ್ ಮೀ, ದೊಡ್ಡ 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 ಎಂಟರ್ಪ್ರನರ್ಸ್ ಎಲ್ಲ, ಇವತ್ತು ಬಿಲಿಯನರ್ಸ್ ಎಲ್ಲ, ಅವರೆಲ್ಲ ಸ್ಟೋರಿ, ನಾನು ಗ್ಯಾರೇಜಲ್ಲಿ ಶುರು ಮಾಡಿದೆ, ನಾನು ಸೋಪ್ ಮಾರ್ತಾ ಇದ್ದೆ, ಸಮೋಸ ಮಾರ್ತಿದ್ದೆ. ಸರ್, ಒಂದು ಬೆಳಗ್ಗೆ ಯಾರೋ ಒಂದು ಬೀದರಿಂದ ಒಂದು ಪೇಷಂಟ್ ಆಪ್ರೇಟ್ ಮಾಡ್ತಿದ್ದೆ ಸರ್, ಬೀದರಿಂದ. ಬೀದರ್ ಜಿಲ್ಲೆಯಲ್ಲಿ ಒಂದು ಶಾಸಕರಂತ ಹೇಳ್ತಾರೆ, ಸರ್ ಬಾಂಬೆಗೆ ಹೋದ್ರು ಅವರು ಕೆಲಸ ಮಾಡೋಕ್ಕಲ್ಲಿ, ಬಾಂಬೆಯಿಂದ ವಾಪಸ್ ಬಂದರು, ಇವತ್ತು ನೋಡಿ ಸರ್ ಎಷ್ಟು ಸಾವಿರ ಕೊಟ್ಟಿದ್ದಾರೆ ಅಂತ. ಇಮ್ಯಾಜಿನ್ ಎನ್ ಅನ್ಪಡ್ illiterate who goes to Bombay, comes back here, becomes a minister, does big work. ಎಲಿಪ್ಯಾಡ್ ಇದೆ ಮನೆಯಲ್ಲಿ. ಯಾಕಾಯ್ತು ಇದೆಲ್ಲ? ಅವ್ರಿನ್ಯಾರಿಗೂ ಮೋಸ ಮಾಡಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಬೇಸಿಕಲಿ ಮೈಂಡ್ ಸೆಟ್ಟು, ನಾವೆಲ್ಲ ಬಡವರು, ನಮ್ಮ ಕೈಲಿ ಆಗಲ್ಲ, ಅದಕ್ಕೆ ತುಂಬ ಕಷ್ಟಪಡಬೇಕು, ನಾನು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸಪೋಸ್ ನೋಡಿ, ಯಾರೋ ದೊಡ್ಡ ರಿಯಲ್ ಎಸ್ಟೇಟ್ ಡೆವಲಪರ್ ಇನ್ ಬ್ಯಾಂಗ್ಳೂರ್ ಟುಡೇ, he was a tailor. Today is a billionaire. ಶಾರುಖ್ ಖಾನ್ ಎಂತ ಎಕ್ಸಾಂಪಲ್ ಬೇಕಾ? ಮುಂಬೈಗೆ ಬಂದು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಕನ್ಸ್ಕೊಂಡಿದ್ರಂತವ್ರು. ಅಮಿತಾಬ್ ಬಚ್ಚನ್, ಆಮೇಲೆ ನಮ್ಮ ವಿ ಪಿ ಸರ್ ಸಹ ಬಾಂಬೆಗೆ ಹೋಗಿ ಕಷ್ಟಪಟ್ಟು ಎಲ್ಲೆಲ್ಲೋ ಮಲ್ಗಿ ಏನೋ ಆಗಿ ಇವತ್ತು ಸೆಲೆಬ್ರಿಟಿ ಸಿಂಗರ್ ಇನ್ ದ ವರ್ಲ್ಡ್. ಅಲ್ಲ, ಈಗ ನಮ್ಮಲ್ಲಿ ಎಷ್ಟು ಈಗ ಫಿಲ್ಮ್ ಸ್ಟಾರ್ಸ್ ತಗೊಂಡ್ರೆ ಎಷ್ಟು ಜನ, ಈಗ ಯಶ್ ಅವರು, ದುನಿಯಾ ವಿಜಯ್ ಅವರು, ಗಣೇಶ್ ಅವರು, ಎಲ್ಲಿಂದ ಈಗ ದರ್ಶನ್ ಅವರು, ಎಲ್ಲಿಂದ ಎಲ್ಲೆಲ್ಲಿಗೆ ಬೆಳೆದ. ದ ಮೆಸೇಜ್ ಫ್ರಮ್ ದಿಸ್ ಶೋ ಇಸ್ ಲೌಡ್ ಅಂಡ್ ಕ್ಲಿಯರ್. ಏನು, ಹಣಕಾಸಿನ ಬಗ್ಗೆ ಯಾವ ಕನ್ಸ್ಟ್ರೇಂಟ್ ಇದೆ ಅನ್ಕೋಬೇಡಿ. ಹಣ ಇಲ್ಲ ಅಂತ ನೀವು ಹೆಜ್ಜೆ ಹಾಕಕ್ ಹೋಗ್ಬೇಡಿ. ನಿಮ್ಗೆ ಒಳ್ಳೆ ಇಂಟೆನ್ಷನ್ ಇದ್ರೆ, ಉದ್ದೇಶ ಒಳ್ಳೇದಿದ್ರೆ ಬರುತ್ತೆ, ಡಿಸೈಡ್ ಮಾಡಿದ್ರೆ ಬರುತ್ತೆ. ಯಾರೋ ಬರ್ತಾರೆ ಪುಣ್ಯಾತ್ಮ ಸಪೋರ್ಟ್ ಮಾಡ್ತಾರೆ. ಅಂಡರ್ಸ್ಟುಡ್? ನಾನು ಇನ್ವೆಸ್ಟ್ ಮಾಡ್ತೇನಪ್ಪ, ಮಾಡು ನೀನು ಅಂತ. ಸೊ ಲೈಕ್ ದಿಸ್ ಕನ್ಸ್ಟ್ರೇಂಟ್. ಈಗ ಗೇಟ್ ಹಾಕೊಂಡ್ಬಿಟ್ರೆ ಮನೆಯೊಳಗೆ ಬರಲ್ಲ ಅತಿಥಿ, ಬರ್ತಾರೋ ಇಲ್ವೋ? ಬಾಗಿಲು ತೆಗೆದಿರ್ಬೇಕು. ನಮ್ಮ ಹೊಸ ಬೆಳಕಲ್ಲಿ ಇರುತ್ತಲ್ಲ, ತೆರೆದಿದೆ ಮನೆವೋ ಬಾ ಅತಿಥಿ ಅಂತ. ಆ ರೀತಿ ಹಣ ಅತಿಥಿಯಾಗಿ 24 ಗಂಟೆ ಬಾಗಿಲು ತೆಗೆದಿರ್ಬೇಕು, ಹಣ ಬರ್ತಾ ಇರತ್ತೆ. ಬಟ್ ನಾಟ್ ಬೈ ಅನ್ಎಥಿಕಲ್ ಮೀನ್ಸ್. ಎಥಿಕಲ್ ಆಗಿ ಮೋಸ ಮಾಡ್ದೇನೆ, ಚೀಟ್ ಮಾಡ್ದೇನೆ ನಾನು ದುಡಿತೀನಿ ಅಂತ ಹೋದ್ರೆ ಆಕಾಶ ಲಿಮಿಟ್ ಸರ್. ಪ್ರಪಂಚದಲ್ಲಿ ಮನಿ ಇಸ್ ಇನ್ ಅಬೆಂಡೆನ್ಸ್. ಸೊ ಈಗ ನೀವು ಹೇಳ್ದಂಗೆ ಮೊದಲನೇದಾಗಿ ನಿಮಗೆ ಆ ರಿಚ್ ಮೈಂಡ್ ಸೆಟ್ ಇರಬೇಕು. ಎಕ್ಸಾಕ್ಟ್ಲಿ, ಇಟ್ಸ್ ಆಲ್ ಅಬೌಟ್ ದ ಮೈಂಡ್. ರಿಚ್ ಮೈಂಡ್ ಸೆಟ್, ಬಿಲಿಯನರ್ ಮೈಂಡ್ ಸೆಟ್ ಆಗತ್ತೆ ಸರ್. ಸರ್, ನಾವು 3 ಇಂಚ್ ಜಾಗ ಇಲ್ಲ ಸರ್ ನಮಗೆ, ಎಲ್ಲೋ ಮತ್ತಿಕೆರೆ ಸಣ್ಣ ಶೀಟ್ ಮೇಲೆ ಇದೀವಿ ಸರ್. ಟುಡೇ ಐ ಲಿವ್ ವೇರ್? ಐ ಲಿವ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಲೊಕೇಶನ್ಸ್. ಹೌ ಡಿಡ್ ದಿಸ್ ಹ್ಯಾಪನ್? ನನ್ನ ಥರನೇ ಎಲ್ಲ ಇರ್ತಾರೆ, ನಾವು ಒಟ್ಟಿಗೆ ಓದಿದ್ವಿಲ್ಲ, ಒಂದೇ ಸ್ಕೂಲು, ಒಂದೇ ಕಾಲೇಜು. ನಾನೇನು ಬ್ರಿಲಿಯಂಟ್ ಏನಲ್ಲ, ನಾನು ಹಾರ್ಡ್ ವರ್ಕಿಂಗ. ಬಟ್ ನನಗಾಗೋದು ಬೇರೆ ಯಾಕೆ ಆಗ್ತಾ ಇಲ್ಲ? ಕೆಲವರು ಹಣೆ ಬರ ಅಂತಾರೆ, ಕೆಲವರು ಜಾತಕ ಅಂತಾರೆ. ಸರ್, ನಮ್ಮ ಜಾತಕ ನಾವೇ ಬರ್ಕೋಬೇಕು, ನಮ್ಮ ಹಣೆ ಬರ ನಾವೇ ಬರ್ಕೋಬೇಕು ಸರ್. ಯಾರು ಬರೆಯಲ್ಲ ಸರ್. ವಿ ಹ್ಯಾವ್ ಟು ಡೂ ಇಟ್. ದಟ್ಸ್ ಇಟ್. ಅಲ್ಲ, ಇಂಥ ದೊಡ್ಡ ವಿಷನ್ ಇಟ್ಕೊಂಡು ಹಿಂಗೆ ಯೋಚನೆ ಮಾಡೋದು ಬಿಟ್ಟು 5 ರೂಪಾಯಿ ಕಮ್ಮಿ ಮಾಡಿ, 2 ರೂಪಾಯಿ ಕಮ್ಮಿ ಮಾಡಿ, ತರಕಾರಿಯವ್ರ ಜೊತೆ ಬೀದಿಲ್ ಜಗ ನಿಂತ್ಕೊಂತಾರೆ, ಆಟೋವ್ರ ಜೊತೆ 5 ರೂಪಾಯಿ ಯಾಕೆ ಜಾಸ್ತಿ ಅಂತ ಅಲ್ಲ. ಫಸ್ಟ್ ಆ ಮೈಂಡ್ ಸೆಟ್. ವೆರಿ ಟ್ರೂ. ಸಿ, ಯು ಫೈಟಿಂಗ್ ಫಾರ್ 2 rupees, ಯು ಫೈಟಿಂಗ್ ಫಾರ್ 5 rupees, ಯು ಫೈಟಿಂಗ್ ಫಾರ್ 10 rupees. ಈ ತರ 10 ರೂಪಾಯಿಗೆ, 5 ರೂಪಾಯಿ, 2 ರೂಪಾಯಿಗೆ ಫೈಟ್ ಮಾಡಿದ್ರೆ ಯು ಆರ್ ಫೈಟಿಂಗ್ ವಿತ್ ಮನಿ. ಕರೆಕ್ಟ್.
ಯು ನಾಟ್ ಬಾರ್ಗೇನಿಂಗ್ ವಿತ್ ದಿ ವೆಂಡರ್, ಯು ಆರ್ ಫೈಟಿಂಗ್ ವಿತ್ ಮನಿ. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲಾಗತ್ತಿದು, ದಿಸ್ ಹ್ಯಾಪನ್ಸ್ ಇನ್ ಲೋ ಮಿಡಲ್ ಕ್ಲಾಸ್, ಮಿಡಲ್ ಕ್ಲಾಸ್. ಈಗ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಹೋದಾಗ ಯು ಗೋ ಟು ಎ ಸ್ಟೋರ್ ಅಂಡ್ ಬೈ ಶೂಸ್, ಯಾವುದು LV ಶೂಸ್ ತಗೊಳ್ಳಿ, 1,00,000 ಇರುತ್ತೆ, ಕೊಟ್ಟು ಬರ್ತಾ ಇರ್ತೀರಾ. ದೇ ಡೋಂಟ್ ಫೈಟ್ ದೇ, ಫಾರ್ ದೆಮ್ ಮನಿ ವಿಲ್ ಕಮ್. ಸೊ ವಿ ಶುಡ್ ಬಿ ಜನರಸ್. ₹2 ಕೊಡೋಕ್ಕೆ, ₹10 ಕೊಡೋಕ್ಕೆ, ₹20 ಕೊಡೋಕ್ಕೆ. ನಾನು ಎಲ್ಲ ಧರ್ಮಗಳನ್ನ ಸರಿಯಾಗಿ ಪಾಲನೆ ಮಾಡ್ತೀನಿ. ಮುಸ್ಲಿಮ್ಸ್ ಧರ್ಮ ಇದೆಯಲ್ಲ, ಅವ್ರು ಹೇಳ್ತಾರೆ ಬೆಳಗ್ಗೆ ಮನೆ ಬಿಟ್ಟು ಕೂಡಲೇ ಸತ್ಕ ಅಂತ ಕರೀತಾರೆ. ಯಾರಾದರೂ ಬಡವನಿಗೊಬ್ಬನಿಗೆ ದಾನ ಮಾಡು, ಡೈಲಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ದಾನ ಮಾಡು ಅಂತ. ಸೊ ನನ್ನ ₹100 ಬಂದರೆ ಸರ್ ನಾನು ₹20 ಹಂಚ್ಬಿಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ಹಾಸ್ಪಿಟಲ್ ಟುಡೇ. ವೆಸ್ಟ್ ಬೆಂಗಾಲಿಂದ ಯಾರೋ ಪೇಷಂಟ್ ಬಂದಿದ್ರು, ಪಾಪ ತುಂಬ ಬಡವರು, ತುಂಬ ಕಾಂಪ್ಲೆಕ್ಸ್ ಇತ್ತು ಕೇಸು. ಕೊನೆಯಲ್ಲಿ ಮಾಡೋಣ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರಿಗೆ ಕೊನೆಯಲ್ಲಿ ಬಂತು ಲಿಸ್ಟು. ಹೊರಗಡೆ ಒಬ್ಬ ಇದ್ದ, ಅವನು ಸರ್ ನಮ್ಗೆ ಇಷ್ಟು ದುಡ್ಡು ಆಗಲ್ಲ ಸರ್, ಜಾಸ್ತಿ ತುಂಬ ಆಯಿತು ಸರ್, ನಾವು ಪ್ರಿಪೇರ್ ಆಗಿ ಬಂದಿಲ್ಲ ಸರ್, ನಾವು ಕೂಲಿಯಾದರೂ ಮಾಡಿ ವೆಸ್ಟ್ ಬೆಂಗ್ಳೂರು ವಾಪಸ್ ಕಳಿಸ್ತೀವಿ ಸರ್ ಅಂತ ಅಳಕ್ಕೆ ಶುರು ಮಾಡ್ದ. ದುಡ್ಡು ಬಗ್ಗೆ ಬಿಟ್ಬೇಡಪ್ಪ, ನಿನ್ನ ತಲೆ ಕೆಡ್ಸ್ಕೊಬೇಡ, ಐ ವಿಲ್ ಡೂ ಇಟ್, ಅವ್ನು ಕ್ಯೂರ್ ಆಗಬೇಕಷ್ಟೇ, ಐ ವಿಲ್ ಡೂ ಇಟ್ ಅಂತ ಅವ್ನಿಗೆ ಹೇಳ್ಬಿಟ್ಟೆ. ಬಟ್ ಒಳಗಿರೋನು ಕಮ್ಯುನಿಕೇಟ್ ಆಗಲಿಲ್ಲ. ಯು ವಾಸ್ ಕ್ರೈಯಿಂಗ್. ಒಳಗಿರೋ ಒಂದು ಪೇಷಂಟು ಆ ಅಳ್ತಾ ಇರೋದನ್ನೊಬ್ಬ ಮುಸ್ಲಿಂ ನೋಡ್ದ, ಒರಿಸ್ಸಾಯಿಂದ ಬಂದಿದ್ದ. ಅವನು ಇಸ್ ಅ ಬಿಗ್ ಬಿಲ್ಡರ್, ಒರಿಸ್ಸಾಯಿಂದ ಬಂದಿದ್ದ. ಅವನು ಮುಸ್ಲಿಂ ನೋಡ್ತಾ ನೋಡ್ತಾ ಅವ್ನ ಕಣ್ಣಲ್ಲಿ ನೀರು ಬಂತು. ನೀನು ಯಾಕಪ್ಪ ಅಳ್ತಿದ್ಯಾ? ಸರ್ ಅವ್ನ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಸರ್, ಅದು ಎಷ್ಟು ಖರ್ಚಾಗುತ್ತೋ ನಾನು ಕೊಡ್ತೀನಿ, ಆಪ್ರೇಷನ್ ಮಾಡಿ ಸರ್ ಅಂತಿದ್ದೆ. ನಾನು ನಿಲ್ಸಿರೋ ಅದಕ್ಕಲ್ಲಪ್ಪ, ಒಂದು ಕಾಂಪ್ಲೆಕ್ಸ್ ಇದೆ, ಕೊನೆಯಲ್ಲಿ ಮಾಡೋಣ ಇಟ್ಟಿದೆ ಅಂದ್ಬಿಟ್ಟು ಹಂಗೋಗಿ ಸಮಾಧಾನ ಮಾಡಿದೆ. ಅಪ್ಪ ನಂಗೆ ದುಡ್ಡು ಬೇಕಾಗಿಲ್ಲ, ನೀನು ಫಸ್ಟ್ ವಾಸಿ ಆಗು, ಆಮೇಲೆ ದುಡ್ಡು ನೋಡೋಣ ಅಂತ ಹೇಳ್ದೆ ಅವನಿಗೆ. ಸತ್ಯ. ಮುಸ್ಲಿಮು ಪರೀಕ್ಷೆ ಮಾಡಬೇಕಾದ್ರೆ ಈ ಸೆಡ್, ಸರ್ ನಾನು ಕೊಡ್ತೀನಿ ಸರ್, ದಯವಿಟ್ಟು ಅವ್ನು ನಿಲ್ಲಿಸ್ಬೇಡಿ ಅಂತ. ಇಲ್ಲ ನಿಲ್ಸಲ್ಲ ಅಂತ. ಮುಸ್ಲಿಂ ಬಂದಿರಲ್ಲ, ಮೇಲೆ ಬನ್ನಿ ಅಂತ ಹೇಳಿದೆ ನಾನು. ಮೇಲೆ ಬಂದು ಕೇಳಿದಾಗ ಅವನು ಏನಂದ ಗೊತ್ತಾ? ಸರ್ ಬೇಕಾದಷ್ಟು ದುಡ್ಡಿದೆ ಸರ್ ನನ್ನ ಹತ್ರ, ಊಟ ತಿನ್ನೋಕ್ಕೂ ಟೈಮ್ ಇಲ್ಲ ಸರ್, ಅಷ್ಟು ದುಡ್ಡಿದೆ ಸರ್, ನಾನು ಬಿಲ್ಡಿಂಗ್ ಕಟ್ಟೋ ಜಾಗದಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡ್ತದೆ ಸರ್, ನಾನು ಇವತ್ತು ಒಡಿಸ್ಸಾದಲ್ಲಿ ದೊಡ್ಡ ಡೆವಲಪರ್ ಸರ್ ಅಂತ. ಅರ್ಥ ಆಯ್ತಾ? ಸೊ ಯು ವಾಸ್ ಜನರಸ್, ನಾನು ಕೊಡ್ತೀನಿ ದುಡ್ಡು ಅಂತ. ಐ ವಾಸ್ ಆಲ್ಸೋ ಜನರಸ್, ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಆ್ಯಂಡ್ ಐ ಆಮ್ ದಟ್ ಆ್ಯಕ್ಚುಲಿ. ನಾನು ಹಣ ಬರುತ್ತೆ ನನಗೆ ಗೊತ್ತಾಗ್ಬಿಡುತ್ತೆ. ಯಾರಾದರೂ ಪೇಷಂಟ್ ಬಂದಾಗ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಬಡತನ ಅವ್ರದ್ದು, ಬಟ್ಟೆ, ನೀವು ಗ್ಲೋ ಅಂತ ಹೇಳಿದ್ರೆ ಆ ಗ್ಲೋನೇ ಇರಲ್ಲ, ಅವರಿಗೆಲ್ಲ ಕನ್ಸಲ್ಟೇಷನ್ ತೊಗೊಳಲ್ಲ, ಡಿಸ್ಕೌಂಟ್ ಮಾಡ್ತೀನಿ, ಕೆಲವು ಫ್ರೀ ಮಾಡ್ತೀನಿ. ಸೊ ಸೇವೆ ಮಾಡ್ತಾ ಇರ್ತೀನಿ ಸರ್. ನಮ್ಮ ಕೆಲಸದ ಬೈ ಪ್ರಾಡಕ್ಟೇ ಮನಿ. ಮೈಂಡ್ ಸೆಟ್ ಇಟ್ಕೊಳ್ಳಿ, ಐ ಶುಡ್ ಬಿ ಎ ರಿಚ್ ಮ್ಯಾನ್, ಕೀಪ್ ವಾಕಿಂಗ್ ಟುವರ್ಡ್ಸ್ ಯುವರ್ ಗೋಲ್, ಮನಿ ವಿಲ್ ಬಿ ಎ ಬೈ ಪ್ರಾಡಕ್ಟ್, ಯು ವಿಲ್ ಗೆಟ್ ಮನಿ ಇನ್ ಅಬೆಂಡೆನ್ಸ್. ಹಣ ಎಲ್ಲಿಡ್ಬೇಕು ಗೊತ್ತಾಗ ಅಷ್ಟು ದುಡ್ಡು ಬರುತ್ತೆ ನಿಮಗೆ, ಬೇಕಾದಷ್ಟಿದೆ, ನಮ್ಮಲ್ಲಿದೆ ಅದನ್ನು ಪಡ್ಕೊಳ್ಳೋಕ್ಕೆ. ನಾವು ಪಡ್ಕೋತಾರ ಅದನ್ನು ಫಿಕ್ಸ್ ಆಗ್ತಾ ಇದೀವಿ, ₹2, ₹5, ₹10. ಆ್ಯಂಡ್ ಮೊದಲನೇದಾಗಿ ಥ್ಯಾಂಕ್ ಯು ಡಾಕ್ಟರ್, ಮನಸ್ಪೂರ್ವಕವಾಗಿ ನೀವು ಮಾಡ್ತಿರೋ ಆ ಸೇವೆಗೆ. Yes. ಬಿಕಾಸ್ ನಿಮ್ಮಂಥ ಡಾಕ್ಟರ್ಗಳು ಇರೋದಕ್ಕೆ ನಿಜವಾಗ್ಲೂ ಇವಾಗಲೂ ಮಳೆ ಬೆಳೆ ಆಗೋದು. ಐ ವಿಲ್ ಟೆಲ್ ಯು, ಸಿ ವೈದ್ಯೋ ನಾರಾಯಣ ಹರಿಹಿ ಅಂತ. ಹೌದು. ಎಲ್ಲ ಡಾಕ್ಟರ್ಗಳು ದೇವ್ರಿಗೆ ಸಮಾನ. ಮೋಸ್ಟ್ಲಿ ಭಗವಂತ ಆದ್ಮೇಲೆ ನಾವು ಕೈ ಎದ್ದು ಮುಗಿಯೋದು ಅಂದ್ರೆ ಡಾಕ್ಟರ್ಸ್ಗೆನೆ. ಆದ್ರೆ ಎಲ್ಲ ಡಾಕ್ಟರ್ಸು ಅಂತ ಹೇಳ್ತಿಲ್ಲ. ಈಗ ಈ ನಕಲಿ ಡಾಕ್ಟರ್ಗಳು ಶುರು ಆಗಿದ್ದಾರೆ. ನಕಲಿ ವೈದ್ಯರು, ಫೇಕ್, ಆಯ್ತಾ, ಫೇಕ್ ಅದೊಂದು ಆಗ್ಬೋದು, Quack. ಅದೆಲ್ಲ ದೊಡ್ಡ ಸ್ಕ್ಯಾಮ್ಗಳು. ಸ್ಕ್ಯಾಮ್ ಅದ. ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೀಗ ಮನಿ ಬಗ್ಗೆ ಮಾತಾಡ್ತಾ ಅಂತ ಹೇಳಿದ್ರೆ, ಡೋಂಟ್ ಫೈಟ್ ವಿತ್ ಮನಿ ಅಂತ. ಎಕ್ಸಾಕ್ಟ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಯಾರೋ ಸಾಲ ಇಸ್ಕೊಂಡಿರ್ತಾರೆ, 20,000 10,000 ಎಷ್ಟು ನಾವು ಹಿಂಗ್ ಕೊಡ್ತೀವಿ, ತಿಂಗಳಲ್ಲಿ ಕೊಡ್ತೀವಿ ಅಂತ. ಕೊನೆಗೆ ದುಡ್ಡು ಕೊಡಲ್ಲ, ಸತಾಯಿಸ್ತಾನೆ ಇರ್ತಾರೆ. ಇನ್ನು ಅವ್ರು ಕೊಟ್ಟಿರೋ ದುಡ್ಡಿಗಾಗ್ಲಿ ಫೈಟ್ ಮಾಡ್ಬೇಕಲ್ಲ. ಇನ್ನು ಅಂತ ಕೇಸಸ್ ಅಲ್ಲಿ ವೆರಿ ಟ್ರೂ. ಒಳ್ಳೆ ಪ್ರಶ್ನೆ ಕೇಳಿದೆ ಆಕ್ಚುಲಿ. ಹಣದ ಜೊತೆಗೆ ವ್ಯವಹಾರ ಮಾಡಬೇಡ, ಹಣದ ಜೊತೆಗೆ ಸಂಬಂಧ ಇಟ್ಕೋಬೇಡ. ಹಣ ಎಂದರೆ ಸಂಬಂಧ ಆಗೋದು, ಹಣ ಎಂದರೆ ರಿಲೇಷನ್ಸ್ ಹಾಳಾಗೋದು. ಇದು ಕಾಮನ್ ಲ್ಯಾಂಗ್ವೇಜ್ ಸರ್. ಕರೆಕ್ಟ್, ವೆರಿ ಕಾಮನ್ ಲ್ಯಾಂಗ್ವೇಜ್ ಸರ್. ಶ್ರೀಮಂತರು, ಬಡವರು, ಎಲ್ಲ ಕ್ಲಾಸ್ಗೂ ಇದು ವೆರಿ ಕಾಮನ್ ಲ್ಯಾಂಗ್ವೇಜ್. ಹಣದಿಂದ ಸಂಬಂಧ ಹಾಳಾಗತ್ತೆ ಅಂತ ನೀವು ಅದನ್ನು ಹೇಳ್ತಾ ಇದ್ರೆ ಹಾಗೆ ಆಗುತ್ತೆ. ಈ ಕೀಪ್ ರಿಪೀಟಿಂಗ್ ದ ಸೇಮ್ ಥಿಂಗ್, ಮರ್ಫೀಸ್ ಲಾ ಅಂತ ಕರೀತಾರೆ. ನೀವು ಅದನ್ನೇ ಮಾತಾಡ್ತಿದ್ರೆ ಆಗುತ್ತೆ, ಅದು ಏನಾದ್ರೂ ಸರಿ ಆಗತ್ತೆ ಅದು. ಸೊ ನೀವು ಹಣ ಕೊಟ್ಟಾಗ ವಾಪಸ್ ಬರಲ್ಲ ಅಂತ ಕೊಡ್ತೀರಲ್ಲ, ಕೊಡ್ಬೇಕಾದಾಗ ಮೈಂಡ್ ಸೆಟ್ ಹೇಗಿರುತ್ತೆ ಯೋಚನೆ ಮಾಡಿ. ನೀವು ಕೊಡ್ಬೇಕಾದಾಗ ಮೈಂಡ್ ಸೆಟ್ ಹೇಗಿರುತ್ತೆ ಯೋಚನೆ ಮಾಡಿ. ಅಂದ್ರೆ ಇವರು ಕೊಡ್ತಾರೋ ಇಲ್ವೋ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಕೊಡ್ತೀರಾ.
ಎಲ್ಲರೂ ಯೋಚನೆ ಮಾಡಲೇಬೇಕಾದ್ರೆ ಹಣ ಕೊಡಬೇಕಾದಾಗ ಯಾರೂ ಒಂಥರ ಲಿಬರಲ್ ಆಗಿ ಜನರಸ್ಸಲ್ ಆಗಿ ಕೊಡಲ್ಲ. ಕರೆಕ್ಟ್. ಅಜೆಂಡಾ ಹಾಕೊಂಡು ಕೊಡ್ತಾರೆ. ಇಂಟೆನ್ಷನ್ ಡೌಟ್ಫುಲ್. ಫಸ್ಟು ಇಂಟೆನ್ಷನ್, ನಾನು ನಿಮ್ಗೆ ಹಣ ಕೊಟ್ರೆ ನನ್ನ ನನಗೆ ಇಂಟೆನ್ಷನ್ ಚೆನ್ನಾಗಿರ್ಬೇಕು. ನನಗೇನೋ ಕೆಲಸ ಆಗ್ಬೇಕು ಇವರಿಂದ ನಾಳೆ. ಹಾ, ನಾಳೆ ದಿನ ಕೆಲಸ ಆಗತ್ತೆ, ಇವತ್ತು ಚೆನ್ನಾಗಿ ಇಟ್ಕೊಳ್ಳೋಣ ಅವ್ರಿಗೆ, ಇವತ್ತು ಗಿಫ್ಟ್ ಕೊಡೋಣ ಅವ್ರಿಗೆ, ಇವತ್ತು ಹಣ ಕೊಡೋಣ ಅವ್ರಿಗೆ ಅಂತ ಕೊಡೋಕೆ ಹೋಗ್ಬೇಕು. ಇಂಟೆನ್ಷನ್ ಅಷ್ಟು ಬೇಕು ಹಣ ಕೊಡಬೇಕಾದ್ರೆ. ಎರಡನೇದು ಸಸ್ಪೆಕ್ಟ್ ಮಾಡಬಾರ್ದು ಬರುತ್ತೋ ಇಲ್ವೋ ಅಂತ. ಬರುತ್ತೋ ಇಲ್ವೋ ಅಂತ. ಮೂರನೇದು ನನ್ನ ಟೀಚರ್ ಒಬ್ರು ಇದ್ರು, ಅಮರೇಂದ್ರ ಅಂತ. ಅವ್ರು ಹೇಳ್ತಿದ್ರು, ಯಾರಾದ್ರೂ ಬಂದು ಹಣ ಕೇಳಿದ್ರೆ ಅದನ್ನ ಕೊಟ್ಬಿಡು, ಅದು ಬರುತ್ತೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡ, ಹಂಗಿದ್ರೆ ಮಾತ್ರ ಹಣ ಕೊಡು. ಅಲ್ಲ, ಅದು ₹1 ₹2 ಆದ್ರೂ ಓಕೆ. ಸರ್, ₹1 ಆಗಲಿ ₹2 ಆಗಲಿ, ಲಕ್ಷ ಆಗಲಿ ಕೋಟಿ ಆಗಲಿ, ಬೇಸಿಕಲಿ ಈಗ ನನಗೊಂದು 1,000 ಕೋಟಿ ಇದೆ ಅನ್ಕೊಳ್ಳಿ ನನ್ನ ಹತ್ರ, ನಾನು 1 ಕೋಟಿ ಕೊಡೋಕೆ ಕಷ್ಟ ಆಗುತ್ತೆ ಸರ್. ಸೊ ಅವರವರ ಯೋಗ್ಯತೆಗೆ ತಕ್ಕಂಗೆ ಅವ್ರು ಹಣ ಕೊಡ್ತಾರೆ. ಆ ಕೆಪಾಸಿಟಿ ಆ ಬ್ರಾಕೆಟ್ ಅಲ್ಲಿ ಕೊಡ್ತಾರೆ. ಅರ್ಥ ಆಯ್ತಲ್ವಾ ಸರ್? ಆಕ್ಚುಲಿ ಮನಿ, ಹಣ ಬಂದಾಗ ನಾನು ಕೋರ್ಸ್ ಹೋಗ್ತಿದ್ದೆ ಒಂದು ಸೆಮಿನಾರ್ಗೆ, ಮನಿ ಸೆಮಿನಾರ್. ಅಲ್ಲಿ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ಗೋ ಬ್ಯಾಕ್ ಟು ಯುವರ್ ಮೆಮೊರಿ ಡೇಸ್, ರೈಟ್ ಡೌನ್ ಹೂ ಅಂಡ್ ಆಲ್ ಯು ಮನಿ. ಯಾರ ಹತ್ರ ಹಣ ತಗೊಂಡಿದ್ಯಾ, ₹1 ಹಿಡಿದು 50 ಪೈಸೆ ಲಿಸ್ಟ್ ಮಾಡ್ಕೊ. ಸಾಲ ತರ ತಗೊಂಡು, ಸಾಲ ತಗೊಂಡಿದ್ಯೋ ಅಥವಾ ಎಲ್ಲೋ ಅರ್ಜೆಂಟ್ ಬೇಕಾಗಿರುತ್ತೆ, ₹100 ಚೇಂಜ್ ಇದ್ರೆ ಕೊಡೋಣ ತಗೊಂಡಿರ್ತೀನಿ, ಅಲ್ಲಿ ಕೊಟ್ಟಿರ್ತಾರೆ, ದೇವಸ್ಥಾನಕ್ಕೆ ಹೋಗಿರ್ತೀನಿ, ಜೋಬಲ್ಲಿ ದುಡ್ಡಿರಲ್ಲ, ₹500 ಕೊಡೋಪ್ಪ ಅಂತ ಕೇಳ್ತೀನಿ, ಅಲ್ಲಿ ಹಾಕ್ತೀನಿ. ಇದೆಲ್ಲ ಲಿಸ್ಟ್ ಮಾಡ್ಕೋ. ಗೊತ್ತಿಲ್ಲದೆ ಕದ್ದಿದ್ರೆ ₹100 ಯಾರ್ದಾದ್ರು ಕದ್ದಿದ್ರೇನಾ? ಇಟ್ಸ್ ಎ ಬಿಗ್ ಮಿಸ್ಟೇಕ್ ಆಕ್ಚುಲಿ. ಯು ಸ್ಟೀಲ್ ಮನಿ ಅಲ್ವಾ, ಯು ಆರ್ ಗಾನ್. ಆಕ್ಚುಲಿ ಯು ಆರ್ ಗಾನ್. ಹಣ ಕದ್ರೆ ಯು ಆರ್ ಗಾನ್ ಸರ್. ಅದು ಯಾವುದೇ ದುಡ್ಡು ಆಗ್ಬೋದು. ಇವತ್ತು ಕಾಣ್ಬೋದು ದೊಡ್ಡ ಕೋಟ್ಯಾಧೀಶರು, ಶ್ರೀಮಂತರು ಅಂತ. ನೀವೇ ನೋಡಿದ್ರೆ ಎಂತೆಂಥ ಶ್ರೀಮಂತರೆಲ್ಲ ಮಣ್ಣು ಮುಕ್ಕಿದ್ದಾರೆ, ಕೋಟ್ಯಾಧೀಶರಾಗಿ ನೆಲ ಕಚ್ಚಿದ್ದಾರೆ. ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ವಾಚ್ ಮಾಡಿಬೇಕಾದ್ರೆ ಯು ಗೋ ಬ್ಯಾಕ್ ಟು ಹಿಸ್ಟ್ರಿ ಅಂಡ್ ರೀಡ್. ಮೋಸ ಮಾಡಿದ್ರು ಹಣ ಯಾವತ್ತೂ ಇರಲ್ಲ. ಈಗ ನೀವು ಅಲ್ಲಿ ಹೇಳ್ತಿದ್ರಲ್ಲ, ಎಲ್ಲ ಲಿಸ್ಟ್ ಅದೇ ಲಿಸ್ಟ್ ಮಾಡಿ ಅವ್ರು ಹೇಳ್ತಾರೆ ಆ ಕೋರ್ಸಲ್ಲಿ, ಪ್ಲೀಸ್ ಗಿವ್ ದೆಮ್ ದರ್ ಮನಿ ಬ್ಯಾಕ್ ಅಂತ. ಯಾರ್ಯಾರ ಹತ್ರ ಇಸ್ಕೊಂಡಿದ್ರೆ ಎಲ್ಲ ಲಿಸ್ಟ್ ಮಾಡಿ ಕೊಡಿ ಅಂತ. ಐ ಡಿಡ್ ದಿಸ್ ಎಕ್ಸಸೈಸ್. ಇನ್ನು ಕೆಲವು ಪೆಂಡಿಂಗ್ ಅಂತ ಕೊಡಬೇಕು, ಕೊಡ್ತೀನಿ. ಈ ಎಕ್ಸಸೈಸ್ ಮಾಡಿದೆ ನಾನು. ಅಲ್ಲ, ಈಗ ಕೆಲವೊಂದ್ಸರಿ ನಿಮ್ ಕಾಲೇಜ್ ಡೇಸ್ ಅಲ್ಲೂ ಸ್ಕೂಲ್ ಡೇಸ್ ಅಲ್ಲೂ ನಿಮ್ ಸೀನಿಯರ್, ನಿಮ್ ಬೆಸ್ಟ್ ಫ್ರೆಂಡ್ ಕರ್ಕೊಂಡು ನಿಮ್ಗೆ ಊಟನೋ ಬಟ್ಟೆನೋ ಏನೋ ಕೊಡ್ಸಿರ್ತಾರೆ. ದಟ್ ಈಸ್ ಊಟ ಬಟ್ಟೆ ಸರ್. ಅದೆಲ್ಲ ಅಲ್ಲ, ದಟ್ ಈಸ್ ನಾಟ್ ರಿಯಲ್ ಮನಿ. ರಿಯಲ್ ಟೈಮ್ ಮನಿ. ಕರೆನ್ಸಿ ಇಸ್ಕೊಂಡಿದ್ರೆ, ಗಾಂಧಿ ನೋಟ್ ಇಸ್ಕೊಂಡಿದ್ರೆ, ತಾವು ಕರೆನ್ಸಿ ಇಸ್ಕೊಂಡಿದ್ರೆ, ಯಾರ ಹತ್ರ ಆದ್ರೂ ಸರಿ, ಯಾರದಾದ್ರೂ ಪರವಾಗಿಲ್ಲ, ಗಿವ್ ಬ್ಯಾಕ್ ದರ್ ಮನಿ. ದಿಸ್ ಎಕ್ಸಸೈಸ್ ಯು ಸ್ಟಾರ್ಟ್. ಅವ್ರು ಹೇಳ್ತಾರೆ, ನೀವು ಬೇರೆಯವ್ರ ಹಣನ ಇಟ್ಕೊಂಡ್ರೆ ನಿಮಗ್ ಬರ್ಬೇಕಾಗಿರೋ ಹಣ ಬರಲ್ಲ ಅಂತ. Wow. I'm loving this podcast. Thank you. Understood? Seriously, thank you. ಬೇರೆಯವ್ರ ಹಣ ನಾವು ಇಟ್ಕೊಂಡ್ರೆ ನಿಮ್ಗೆ ಬರ್ಬೇಕಾಗಿರೋ ಹಣ ಬರಲ್ಲ. ಆಕ್ಚುಲಿ ಇಟ್ ಇಸ್ ಟ್ರೂ. ಇಟ್ ಇಸ್ ವೆರಿ ಟ್ರೂ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಮೈ ಲೈಫ್. ದಯವಿಟ್ಟು ಯಾರ ಹತ್ರ ಇಸ್ಕೊಂಡು ₹1 ಇದ್ರೂ ಚಿಂತೆ, ಹೌದು, ಪ್ಲೀಸ್ ಫಸ್ಟ್ ಕೊಡಿ ಫಸ್ಟ್ ಅವ್ರಿಗೆ. ಎರಡನೇದು, ಹಣ ಸಂಪಾದನೆ ಮಾಡ್ತಾ ಇದೀನಿ, ಎಲ್ಲೊಂದ್ ಕಡೆ ಕಳ್ತನ ಮಾಡ್ತಾನೆ ನನ್ನ ದುಡ್ಡನ್ನ, ಎಲ್ಲೊಂದ್ ಕಡೆ ಲಾಸ್ ಆಗುತ್ತೆ. ವೈ ದೀಸ್ ಥಿಂಗ್ಸ್ ಹ್ಯಾಪನ್ ಟು ಮೀ? ಬಿಕಾಸ್ ಐ ಆಮ್ ನಾಟ್ ಗಿವನ್. ನಾನು ಯಾರ್ದೋ ಹಣನ ಕೊಟ್ಟಿಲ್ಲ. ನನ್ನ ಅನುಭವ ಇದೆ ಸರ್. ನಾನು ಯಾವುದೋ ರೀತಿಲಿ ಸಣ್ಣ ದುಡ್ಡು ಮಾಡಿದಾಗ ಅದ್ರ 10ರಷ್ಟು ಕಳ್ಕೊಂಡಿದ್ದೀನಿ ಸರ್. ಐ ಆಮ್ ನಾಟ್ ವೇರ್ ಐ ಮೇಕ್ ಮನಿ ಬೈ ಡೂಯಿಂಗ್ ಸಮ್ ಬ್ರೋಕರ್ ವರ್ಕ್. ಅಲ್ಲ, ಅದೆಲ್ಲ ಬ್ರೋಕರ್ ಇಸ್ ಆಲ್ಸೋ ಎ ಪ್ರೊಫೆಷನಲ್ ಆಕ್ಚುಲಿ. ಬಟ್ ಹಣ ಬೇರೆ ರೀತಿಲಿ ಮಾಡಿದಾಗ ನಾನು ಕಳ್ಕೊಂಡಿದ್ದೀನಿ ಸರ್ ಅದನ್ನು. ಸೊ ನಮ್ ಕಷ್ಟಪಟ್ಟು ದುಡಿದ ಹಣ ನಮ್ಗೆ ಉಳ್ಕೊಳ್ಳುತ್ತೆ. ಎಕ್ಸಾಂಪಲ್, ಯಾವುದೋ ಒಂದು ಜಮೀನ್ ಮೇಲೆ ₹10 ಹಾಕ್ತೀರಾ, ನಿಮ್ ಯೋಗ ₹1,000 ಆಗ್ಬಿಡುತ್ತೆ 2 ವರ್ಷಕ್ಕೆ. ದಟ್ಸ್ ಯುವರ್ ಮನಿ. ದಟ್ ಇಸ್ ವಾಟ್ ಇಸ್ ಮಿರಕಲ್ ಇನ್ ಲೈಫ್. ಈ ಮಿರಕಲ್ಸ್ ಅಂತಾರಲ್ಲ, ಕೇಳಿದ್ದೀರಾ ಮಿರಕಲ್ಸ್ ಆಗತ್ತೆ ಅಂತ. ಆಕ್ಚುಲಿ ಇಟ್ ಈಸ್ ಟ್ರೂ. ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಸಣ್ಣ ಸಣ್ಣ ಮಿರಕಲ್ಸ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಸಣ್ಣ ಮಿರಕಲ್ಸ್ ಆಗ್ತಾ ಇರುತ್ತೆ. ಅಪರೂಪಕ್ಕೆ ಯಾರೋ ಸಿಕ್ಬಿಡ್ತಾರೆ, ಅಪರೂಪ ಒಳ್ಳೆ ತಿಂಡಿ ಸಿಕ್ಬಿಟ್ಟು, ದಟ್ಸ್ ಆಲ್ಸೋ ಮಿರಕಲ್. ಏನೋ ಕೊಡ್ತಾರೆ, ಎಲ್ಲೋ ಏನೋ ಒಂದು. ಇವತ್ತು ಆಕ್ಚುಲಿ ಒಂದು ಮಿರಕಲ್ ಅಂದ್ರೆ, ಒನ್ ಆಫ್ ದ ವೆಲ್ತಿಯೆಸ್ಟ್ ಮ್ಯಾನ್ ಇನ್ ದ ಕಂಟ್ರಿ ಟುಡೇ ಕೇಮ್ ಟು ಮೀ ಆಸ್ ಅ ಪೇಷಂಟ್. He flew all the way from Chennai to meet me as a patient. See, meeting that wealthy man, talking to him for a few minutes, aura idiyalla, vibe around him, that's energy. ಅದೆಲ್ಲ ನ್ಯಾಚುರಲಿ ಆಗತ್ತೆ ನೀವು ಕರೆಕ್ಟ್ ಆಗಿದ್ದಾಗ. ಎಕ್ಸಾಕ್ಟ್ಲಿ. ಆ ದೊಡ್ಡ ಶ್ರೀಮಂತ ನನ್ನ ಹತ್ರ ಬರ್ಬೇಕಾದ್ರೆ ಅದು
ಲೀಗಲಿ ಎಥಿಕಲ್ ಮನಿ ಫ್ರಮ್ ದಟ್ ಮ್ಯಾನ್. ಅಂಥವ್ರ ಜೊತೆ ನಾವು ಇಂಟರಾಕ್ಟ್ ಮಾಡಿದಾಗ ಏನಾಗುತ್ತೆ, ಈ ಸ್ಪೀಕ್ಸ್ ಅಬೌಟ್ ಮನಿ, ಈ ಸ್ಪೀಕ್ಸ್ ಅಬೌಟ್ ಸಕ್ಸಸ್, ಈ ಸ್ಪೀಕ್ಸ್ ಅಬೌಟ್ ಗ್ರೋತ್ 10x ಅಲ್ಲಿ ಅದೇ ಮಾತಾಡ್ತಾರೆ. ಅದೇ ಬೇರೆ ಎಲ್ಲೋ ಕೂತ್ಕೊಂಡು ಬೇರೆ ಕಡೆ ಕೂತಾಗ ಗಾಸಿಪ್ ಇರುತ್ತಲ್ಲ, ಕನ್ನಡದಲ್ಲಿ CM ಚೇಂಜ್ ಆಗ್ತಾರಾ, ಯಾವಾಗ ಚೇಂಜ್ ಆಗ್ತಾರೆ, ಯಾರಾಗ್ತಾರೆ, ಈ ಚರ್ಚೆ ಮಾಡಿದ್ರೆ ನಿಮ್ ದುಡ್ಡಿಲಿಂದ ಬರುತ್ತೆ ಸರ್. ಇಸ್ ದಟ್ ಯುವರ್ ಜಾಬ್? ಯುವರ್ ಜಾಬ್ ಇಸ್ ಟು ವೋಟ್ ಫಾರ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಅಂಡ್ ಎ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಅಂಡ್ ಟು ನೋ ದಟ್ ಹೂ ಇಸ್ ಎ ಲೀಡರ್ ಆಫ್ ದಿ ಸ್ಟೇಟ್ ಅಂತ. ದಿನಾ ಅವತ್ತಿ ಬ್ರೇಕಿಂಗ್ ನ್ಯೂಸು, ಇವತ್ತು ಡಿನ್ನರ್ ಪಾರ್ಟಿ ಆಯ್ತು, ಇವತ್ತು ಅಲ್ಲ ಆಯ್ತು, ಇಲ್ಲ ಆಯ್ತು, ಮತ್ತೆ ಅವ್ರು ಇವ್ರದ್ದು ದರ್ಶನ್ ಅವ್ರಿಗೆ ಬೇಲ್ ಸಿಗತ್ತಾ, ಬೇಲ್ ಸಿಗುತ್ತೋ ಸಿಗಲ್ವೋ, ಹಾ. ಬರೀ ಇದೇ ನ್ಯೂಸ್ ಆದ್ರೆ ಮೈಂಡ್ ಸೆಟ್ ಇನ್ಸ್ಟೆಡ್ ಆಫ್ ವಾಚಿಂಗ್ ದಟ್ ಶೋ, ನೀವು ಆಧ್ಯಾತ್ಮಿಕ ಶೋ ಮಾಡ್ತೀರಲ್ಲ ಅದನ್ನ ವಾಚ್ ಮಾಡಲಿ. ಇನ್ನರ್ ಸ್ಟ್ರೆಂತ್ ಬರುತ್ತೆ, ಇನ್ನರ್ ಪವರ್ ಬರುತ್ತೆ. ಯು ವಿಲ್ ಬಿ ಮೋರ್ ಪಾಸಿಟಿವ್, ಯು ವಿಲ್ ಬಿ ಮೋರ್ ಫೋಕಸ್ಡ್. ಅದನ್ನ ಡೆಪ್ತಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಲ್ ಸಿಗುತ್ತೋ ಇಲ್ವೋ ಅಂತ. ನಿಜ, ಬೇಲ್ ಸಿಗ್ತೋ ಇಲ್ಲದ 1 ಪಾಯಿಂಟ್ ಅಷ್ಟೇ, ಎಲ್ಲೋ ಬಂದ್ ಹೋಗ್ಬೇಕು ಅಷ್ಟೇ. ಬಂದ್ ಹೋಗ್ಬೇಕಷ್ಟೇ. ಅದು ಬಿಟ್ರೆ ಬರೀ ಅದೇ ಚರ್ಚೆ. ನೋಡಿದೀರಾ ನೀವು? ನನಗೆ ಎಷ್ಟೋ ಸರಿ ಅನ್ಸತ್ತೆ ಹಾ ಡಾಕ್ಟರ್, ಹಾ ಬರೀ ದರ್ಶನ್ ಅವ್ರು ಅಂತಲ್ಲ, ಹ್ಮ್. ಯಾರಾದ್ರೂ ಸಮಾಜದಲ್ಲಿ ಸೈನೋ ತಪ್ಪು ಏನೋ ನಡೆದಿದೆ, ಹೌದು. ಇವ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲಾ ಕಡೆ ಫೇಸ್ಬುಕ್, ಇನ್ಸ್ಟಾ, ನ್ಯೂಸ್ ಎಲ್ಲಾ ಕಡೆ ಬರೀ ಒಬ್ಬರ ತೇಜೋವಧೆ ಮಾಡ್ತಾ ಹೋದ್ರೆ ಪಾಪ ಅವ್ರ ಫ್ಯಾಮಿಲಿಗಳು ನೋಡೋರು, ಈಗ ಅವ್ರನ್ನ ಇಷ್ಟಪಡೋರ್ಗೆ ಅದು ಎಂಟೈರ್ಲಿ ಒಂದ್ ಸಿಸ್ಟಮ್ ನ ನೀವು ಡಿಸ್ಟರ್ಬ್ ಮಾಡ್ತಾ ಇದೀರಾ. ಜೊತೆಗೆ ನ್ಯೂಸ್ ಚಾನೆಲ್ಸ್ ಬರುತ್ತಲ್ಲ, ಮಕ್ಕಳೆಲ್ಲ ನ್ಯೂಸ್ ಚಾನೆಲ್ಸ್ ನೋಡ್ತಾ ಇದ್ರೆ ಅವ್ರ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಅಲ್ವಾ? ಈಗ ಅವರು ನಿರಪರಾಧಿ ಅಂತ ಎಲ್ಲರ ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ನಿಜವಾಗ ಕೊಲೆ ಮಾಡಿದಂತೆ, ನಿರಪರಾಧಿ ಬಿಟ್ಬಿಟ್ರಂತೆ ಅವನ್ನ ಅಂತ ಮಕ್ಕಳು ಫೀಲ್, ಓ ತಪ್ಪು ಮಾಡೋದು ಎಸ್ಕೇಪ್ ಹೋಗಿ ದೇಶದಲ್ಲಿ ಅಂತ. ಸೊ ಹಾಗಾಗಿ ಡಿಸ್ಕಷನ್ ಇದು ಎಲ್ಲಿಂದ ಬಂತು ಅಂದ್ರೆ, ದಟ್ ವೆಲ್ದಿಯಸ್ಟ್ ಮ್ಯಾನ್ ಅವ್ರ ಜೊತೆ ಮಾತಾಡಿದಾಗ ದೇ ಸ್ಪೀಕ್ ಅಬೌಟ್ ಓನ್ಲಿ ಸಕ್ಸಸ್, ಗ್ರೋತ್. ಸೊ ನೀವು ಯಾರ ಜೊತೆ ದಿನ ಬೆಳಗ್ಗೆಯಿಂದ ಸಂಜೆ ಹೇಳ್ತಾರೆ, 5 ಜನ ನೀವು ಯಾರನ್ನ ಮೀಟ್ ಮಾಡ್ತಿರೋ, 5 ಜನ ಜೊತೆಗೆ ಯಾರು ಇಂಟ್ರಾಕ್ಟ್ ಮಾಡ್ತಿರೋ, ಆವ್ರೇಜ್ ಆಫ್ 5 ಪೀಪಲ್ ಇಸ್ ವಾಟ್ ಯು ಆರ್ ಅಂತ. ನೀವು ಅವ್ರ ತರನೇ ಹಾ, ಆವ್ರೇಜ್ ಆಫ್ 5 ಪೀಪಲ್ ಹೂಮ್ ಯು ಮೀಟ್ ಎವ್ರಿ ಡೇ. ನಾವು ಮೀಟ್ ಮಾಡಿದಾಗ ಗ್ರೋತ್ ಹೆಂಗೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಹೆಂಗೆ, ಅದೇ ತರ ಚರ್ಚೆ ಮಾಡ್ತಾ ಇರ್ತೀವಿ. ಅಂತ ಜನರ ಜೊತೆ ಮೀಟ್ ಮಾಡ್ತೀವಿ. ಸೊ ನೋಡಿ, ಅವರೇ ಡಿಫ್ರೆಂಟ್ ಕ್ಲಾಸ್ ಇರ್ತಾರೆ. They don't gossip. ಕರೆಕ್ಟ್ They also enjoy life. ಕರೆಕ್ಟ್ They also go to a movie. They also dance. But their talks, their thoughts, their mindset is very clear. We need to make a social impact. We need to deliver something and money will flow automatically. If somebody is building homes, andre, do you think they're building dreams for people? ಒಂದು ಮನೆ ಕೊಡ್ತಾರೆ ಒಬ್ಬ ಬಿಲ್ಡರ್ ಅಂತ ಹೇಳಿದ್ರೆ, ಇಟ್ಸ್ ಎ ಡ್ರೀಮ್. ಇಟ್ಸ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ಸೊಸೈಟಿ. ಸೊ ಎಲ್ಲ ಎಂಟರ್ಪ್ರನರ್ಸು ಒಂದೊಂದು ಏರಿಯಾದಲ್ಲಿ ದೇ ವಿಲ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ವಾಟ್ ಇಸ್ ಎಂಟರ್ಪ್ರನರ್ಶಿಪ್? ಇಟ್ಸ್ ನಾಟ್ ಮೇಕಿಂಗ್ ಮನಿ, ಇಟ್ ಈಸ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್ ಬೈ ಯುವರ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಮೇಕಿಂಗ್ ಎ ಡಿಫರೆನ್ಸ್. ಜ್ಯುವೆಲ್ರಿ ಮಾಡೋದು ಎಂಟರ್ಪ್ರನರು, ಜ್ಯುವೆಲ್ರಿ ಮಾಡೋರು ಬಡವರು ತಗೊಳ್ತಾರೆ, ಶ್ರೀಮಂತರು ತಗೊಳ್ತಾರೆ. ಯು ಆರ್ ಗಿವಿಂಗ್ ಸಮಥಿಂಗ್ ಟು ದಿ ಪೀಪಲ್ ದೇರ್. ಸೊ ಅಕಾರ್ಡಿಂಗ್ ಟು ಮೀ, ಎಂಟರ್ಪ್ರನರ್ಶಿಪ್ ಇಸ್ ನಾಟ್ ಮೇಕಿಂಗ್ ಮನಿ. Money is a byproduct. That's it. ಎಷ್ಟೋ ಜನ ಹೆಣ್ಮಕ್ಳು, ಎಸ್ಪೆಷಲಿ ನೀವು ಹೆಣ್ಮಕ್ಳು ವುಮೆನ್ ಅಚೀವರ್ಸ್ ಏನಿರ್ತಾರಲ್ಲ, ಹಾ, ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಅಚೀವ್ ಮಾಡಿರಲ್ಲ, ಆ ಹೆಣ್ಮಕ್ಳ ಸಕ್ಸಸ್ ನ ನೀವು ಒಂದ್ಸರಿ ನೋಡ್ತಾ ಹೋದ್ರೆ, ಈಗ ನನಗೆ ಒಬ್ರು ತುಂಬಾ ಹತ್ತಿರದು ನನ್ನ ಫ್ರೆಂಡ್ ಒಬ್ಳಿದ್ದಾರೆ, 1,000 ಕೋಟಿಗಳು ಅರ್ನ್ ಮಾಡಿದ್ದಾರೆ. ಅಂದ್ರೆ ಆ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅವ್ರ ಜರ್ನಿ ನೋಡ್ತಾ ಹೋದ್ರೆ ಮುಂದೆ ಏನ್ ಮಾಡ್ಬೇಕು, ಅಥವಾ ನಾನು ಹೇಗೆ ಅಪ್ಡೇಟ್ ಮಾಡ್ಕೊಬೇಕು, ಎಕ್ಸಾಕ್ಟ್ಲಿ ಇಂಥ ವಿಚಾರಗಳು ಬಿಟ್ರೆ, ಇವಳು ಗಂಡಂಗೆ ಅವನ ಜೊತೆ ಸಂಬಂಧ ಇದೆ, ಅವ್ರ ಜೊತೆ ಇವಳಿಗಿದೆ, ಇವಳು ಜಗಳ ಆಡದ್ಲು, ಅಕ್ತೇನ್ ಹೊರಗೆ ಹಾಕದ್ಲು, ಅವ್ರಿಗೆ ಮೋಸ, ಇದೆಲ್ಲ ಮಾತಾಡಲ್ಲ ಅವರು, ಮಾತಾಡಲ್ಲ. ಟ್ರೂ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಇಂಡಿಯಾದಲ್ಲಿ, ಲಕ್ಷಾಂತರ ಹೆಣ್ಮಕ್ಳು, ದೇ ಆರ್ ವೆರಿ 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 ಸಕ್ಸಸ್ಫುಲ್ ಎಂಟರ್ಪ್ರನರ್ಸ್. ಅಂಡ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಕಮ್ ಫ್ರಮ್ ಎ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್. ನನ್ನೆಲ್ಲ ಓದ್ತಾ ಇದ್ದೆ, ಕಿರಣ್ ಮಜುಮ್ದಾರ್ ಶಾ ಮೇಡಮ್, ಓಕೆ, ಅವರಿಂದ ಶ್ರೀಮಂತರಲ್ಲ ಸರ್. ಅವ್ರ ಫಾದರು ವರ್ಕಿಂಗ್ ಫಾರ್ ವಿಜಯ್ ಮಲ್ಯ ಗ್ರೂಪ್, ವಿಠಲ್ ಮಲ್ಯ ಗ್ರೂಪ್. ಮಲ್ಯ ಗ್ರೂಪ್ಗೆ ಈ ವಾಸ್ ಡೂಯಿಂಗ್ ಇನ್ ಮಲ್ಯ ಗ್ರೂಪ್ ಬ್ರಿವರಿಲಿ ಇದ್ರು ಅವರು. ಈಕೆ ಬ್ರಿವರಿಲಿ ಇದ್ರಲ್ಲ, ಆಸ್ಟ್ರೇಲಿಯಾಗೆ ಹೋಗಿ ಆ ಬ್ರಿವರಿ ಓದ್ಕೊಂಡ್ಬರ್ತಾರೆ. ಬಂದಾಗ ಅವರಪ್ಪನ ಕೇಳ್ತಾರೆ, ಐ ವಿಲ್ ಜಾಯ್ನ್ ಯುವರ್ ಕಂಪ್ನಿ ಈ ವಿಜಯ್ ಮಲ್ಯ ಅಂತ. ಅವರಪ್ಪ 10,000 ಕೊಟ್ಟು ಹೇಳ್ತಾರೆ, ಡೋಂಟ್ ಜಾಯ್ನ್ ದಿಸ್, ಡೂ ಸಮ್ ಬಿಸ್ನೆಸ್ ಅಂತ. ಅಲ್ಲಿಂದ ಶಿ ಸ್ಟಾರ್ಟೆಡ್ ಅ ಜರ್ನಿ. ಟುಡೇ ಶಿ ಇಸ್ ಎ ಬಿಲಿಯನರ್. Forest Essential and some lady, very poor background. Today see what she is.
ಹ್ಯಾರಿ ಪಾಟರ್ ಬರೆದ್ರಲ್ಲ JK ರೌಲಿಂಗ್, ಅವರಿಗಿದ್ದಾರೆ ಇವತ್ತು. ಸೊ ಎಲ್ಲ ಹೆಣ್ಮಕ್ಳು ಸಾಧನೆ ಮಾಡಿರೋರು, ಅವ್ರಿಗೇನು ಬ್ಯಾಕಪ್ ಇರಲ್ಲ. ಒಂದು ಪ್ರೋತ್ಸಾಹ, ಒಂದು ಮೋಟಿವೇಶನ್, ಒಂದು ಡ್ರೈವ್ ಇರುತ್ತೆ. ಅದರ ಜೊತೆಯಲ್ಲಿ ಹೆಣ್ಮಕ್ಕಳಿಗೆ ಸರ್ ಮದುವೆ ಆಗತ್ತಾ, ಮಕ್ಕಳಾಗ್ತಾರಾ, ಕ್ಯಾರಿ ಮಾಡಬೇಕಾ, ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಬ್ರೆಸ್ಟ್ ಫೀಡಿಂಗು, ಮಂತ್ಲಿ ಸೈಕಲ್ಸು, ಪ್ರೀಮೆನಪಾಸಲ್ಲು, ಪೋಸ್ಟ್ ಮೆನಪಾಸಲ್ಲು, ಮೆನಾರ್ಕೆ, ಮುಟ್ಟಾಗೋದು, ಇದೆಲ್ಲ ಸೇರಿದ್ರೆ ಸರ್ ಗಂಡಸರು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ 10 ವರ್ಷ ಕಡಿಮೆ ಕೆಲಸ ಮಾಡಕ್ಕೆ ಸಿಗೋದು. ಈಗ ನಾನು 50 ವರ್ಷ ಕೆಲಸ ಮಾಡಿದ್ದೀನಿ ಅಂದರೆ ನನ್ನ ಏಜಿನ ಹೆಣ್ಮಕ್ಳು 50 ವರ್ಷದವರು, ಅವರು 40 ಇಯರ್ಸ್ ಲೆಕ್ಕ, ಅವ್ರಿಗೆ 10 ಇಯರ್ಸ್ ಮೈನಸ್, ಬಿಕಾಸ್ ಆಫ್ ಎಲ್ಲ ಸೃಷ್ಟಿ, ದೇವರ ಸೃಷ್ಟಿ, ಫಿಸಿಯಾಲಜಿಕಲ್, ಪ್ರೆಗ್ನೆನ್ಸಿ, ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ. ಸೊ ವುಮನ್ ಇದಾರಲ್ಲ, ಯಾರೋ ಬರ್ತಾರೆ ನನ್ನ ಹತ್ರ, ನೀವೇನು ಕೆಲಸ ಮಾಡ್ತೀರಾ ಸರ್? ನಾನು ಏನೂ ಇಲ್ಲ ಸರ್, ನನ್ನ ಹೌಸ್ ವೈಫ್ ಅಷ್ಟೇ ಅಂತ. ಒಬ್ಬರು ಎಕನಾಮಿಸ್ಟ್ ಹೇಳ್ತಿದ್ರು, ಹೌಸ್ ವೈಫ್, ಹೋಮ್ ಮೇಕರ್, ಅವ್ರು ಮಾಡೋ ಕೆಲಸನ ನಾವು ವ್ಯಾಲ್ಯೂ ಮಾಡಿದ್ರೆ ಎಕಾನಮಿಗೆ ಆಗ್ತು ಅಂದರೆ ಇಂಡಿಯಾ ಇಸ್ ಎಕಾನಮೀಸ್ ಟ್ರಿಬಲ್ ದ ಎಕಾನಮಿ ಅಂತೆ. ದ ಹೋಮ್ ಮೇಕರ್ಸ್ ಆರ್ ಡೂಯಿಂಗ್ ವರ್ಕ್ ಅಟ್ ಹೋಮ್. ಬಾಸ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಬರೀ ಮನೆಗಲ್ಲ, ಚಿಲ್ಡ್ರನ್ಸ್ ಸಕ್ಸಸ್, ಚಿಲ್ಡ್ರನ್ಸ್ ಗ್ರೋತ್, ಚಿಲ್ಡ್ರನ್ಸ್ ಕೆರಿಯರ್. ಹಸ್ಬೆಂಡ್ ಸಕ್ಸಸ್, ಹಸ್ಬೆಂಡ್ಸ್ ಗ್ರೋತ್, ಹಸ್ಬೆಂಡ್ಸ್ ಕರಿಯರ್. ಯಾವ ಮನೆಯಲ್ಲಿ ಒಂದು ಹೆಣ್ಣು ಜವಾಬ್ದಾರಿಯಿಂದ ಇರ್ತಾರೋ ಆ ಮನೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಈಗ ನಾನು ರೇಡಿಯೋ ಆಗ್ಬೋದು ಅಥವಾ ಈ ಪಾಡ್ಕಾಸ್ಟ್ ಅಲ್ಲ ತುಂಬಾ ಜನ ವುಮೆನ್ ಅಚೀವರ್ಸ್ ಎಕ್ಸಾಕ್ಟ್ಲಿ. ಪಾಡ್ಕಾಸ್ಟ್. ಓ ಮೈ ಗಾಡ್, ಬಿಗ್ ನೇಮ್. ರೀಸೆಂಟ್ ಆಗಿ ನಿಖಿಲ್ ಕಾಮತ್ ಅವ್ರ ಮನೆಗೆ ಡಿನ್ನರ್ಗೆ ಹೋಗಿದ್ದೆ. ವಾವ್. ಅವತ್ತು ರೇವತಿ ಮ್ಯಾಮ್ ಅವರಮ್ಮ. ಆದ್ರೆ ಡಿನ್ನರ್ ಅಲ್ಲಿ ಅವತ್ತು ಹೋದ ಅಷ್ಟು ಕಾನ್ವರ್ಸೇಷನ್ ಕೂಡ ಅವರು ಬಿಸ್ನೆಸ್ ಮಾಡಿದ್ರು, ಅವರ ಬಿಸ್ನೆಸ್ ಬಗ್ಗೆ, ಈ ಪ್ಲಾಂಟ್ಸ್ ಎಲ್ಲಿಂದ ಬಂತು, ಈ ಟಿಫನ್ ಇದ್ ಮಾಡಿದ್ದೆ, ಈ ಇಂಗ್ರೀಡಿಯೆಂಟ್ಸು, ಅವ್ರು ಎಷ್ಟು ಕ್ವಾಲಿಟಿ ವಿಚಾರಗಳೇ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಒಂದು ಪೊಲಿಟಿಕಲ್ ಮಾತು ಬರಲ್ಲ, ಸಿನಿಮಾ ಮಾತು ಬರಲ್ಲ, ಒಂದು ಗಾಸಿಪ್ಸೇ ಬರಲ್ಲ. ಸರ್, ಯು ಆರ್ ವಾಟ್ ಯು ಥಿಂಕ್, ಯು ಆರ್ ವಾಟ್ ಯು ಸ್ಪೀಕ್, ಯು ಆರ್ ವಾಟ್ ಯು eat. You got my point? Correct. What do you think? What do you speak? What do you eat? ಯೋಚನೆ ಮಾಡಿ ಮಾತಾಡೋ ಅಂತಾರೆ, ಯೋಚನೆ ಮಾಡಿ ತಿನ್ನೋ ಅಂತಾರೆ. ಬಸವಣ್ಣ ಹೇಳಿದಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಹಾಗೆ ಮಾತಿದೆಯಲ್ಲ, ಮಾತೇ ಸರ್ ಇಡೀ ವರ್ಲ್ಡ್ ಇವತ್ತು ನಡೀತಾ ಇರೋದು ಮಾತಿನ ಮೇಲೆ. ನಿಮ್ಮ ಮಾತು ಹೇಗಿರುತ್ತೋ ಆ ತರ ನಿಮ್ ಗ್ರೋತ್ ಇರುತ್ತೆ. ಮಾತು ಚೆನ್ನಾಗಿದ್ರೆ ದೇಶ ಕಟ್ಬೋದು, ದೊಡ್ಡ ಲೀಡರ್ ಆಗ್ಬೋದು. ಆ ಮಾತು ಸರಿ ಇಲ್ಲ ಅಂದ್ರೆ ಅಲ್ಲಿಂದನೇ ಬರ್ಬೋದು. ಸರ್, ಒಂದ್ ಹೇಳ್ತಾರೆ ನೋಡಿದೀರಾ, ಡಾಕ್ಟ್ರೇ ನಿಮ್ ಮಾತಿಂದಾನೇ ನನ್ ಕಾಯಿಲೆ ವಾಸಿ ಆಗ ಡಾಕ್ಟ್ರೆ ಅರ್ಧ ಅಂತ. ಕರೆಕ್ಟ್ ಅಲ್ವಾ? ಅಂದ್ರೆ ಮಾತಿಂದ ಕಾಯಿಲೆ ವಾಸಿ ಆಗಲ್ಲ. ಆ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ತೀವಲ್ಲ ಪೇಷಂಟ್ ಜೊತೆಗೆ, ಪೇಷಂಟ್ಗೆ ಮೇಲೆ ನಂಬಿಕೆ ಬರುತ್ತಲ್ಲ, ಆ ನಂಬಿಕೆ ಬಂದಾಗ ಅವ್ರಿಗೆ ಅರ್ಧ ಕಾಯಿಲೆ ಹಬ್ಬ, ಐ ಆಮ್ ರಿಲೀಫ್, ಒಳ್ಳೆ ಜಾಗ ಬಂದಿದ್ದೀನಿ ಅಂತ. ಸೊ ಅರ್ಧ ಕಾಯಿಲೆ ಮಾತಿಂದಾನೆ ಆಯ್ತು ಅಂತ ಹೇಳ್ತಾರೆ. ಈ ಗಾದೆ ಹೇಳ್ತಿದ್ರು ಹಳೆ ಕಾಲದಲ್ಲಿ, ಮಾತ್ ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಸೊ ಲ್ಯಾಂಗ್ವೇಜ್, ನಾವೇನ್ ಮಾತಾಡ್ತೀವೋ, ಅವರ್ ಲ್ಯಾಂಗ್ವೇಜ್ ಇಸ್ ಅವರ್ ವರ್ಲ್ಡ್ ಸರ್. ನಾವು ಶ್ರೀಮಂತ ಆಗ್ಬೇಕು, ಆಗ್ತೀವಿ. ಇದೆಲ್ಲ ಮನೆಗಳಲ್ಲೇ ಇದೆ. ಈಗ ಅಶ್ವಿನಿ ದೇವತೆಗಳು ತಥಾಸ್ತೆ ಅಂತಾರೆ, ಸಾಯಂಕಾಲ ಅದ್ ಮಾತಾಡ್ಬೇಡಿ, ಒಳ್ಳೇದೇ ಮಾತಾಡಿ, ಒಳ್ಳೇದೇ ಮಾತಾಡಿ ಅಂದ್ರೆ ಅಲ್ವಾ? ಬೆಳಿಗ್ಗೆ ಎದ್ದ ಕೂಡಲೇ ಹೇ ಪ್ರಾರ್ಥನೆ ಮಾಡಪ್ಪ, ಸ್ಟಾರ್ಟ್ ಯುವರ್ ಡೇ ವಿತ್ ಸಮಥಿಂಗ್ ಗುಡ್. ಗ್ರಾಟಿಟ್ಯೂಡ್ ಪ್ರಾಕ್ಟೀಸಿಂಗ್, ಪ್ರಾರ್ಥನೆ ಮಾಡೋದು ಅಲ್ವಾ? ಗ್ರಾಟಿಟ್ಯೂಡ್ ಅಂತ ಹೇಳ್ತಿರಲ್ಲ, ಐ ಟೆಲ್ ಸಮಥಿಂಗ್ ಹಿಯರ್. ಗ್ರಾಟಿಟ್ಯೂಡ್ ಅಂದ್ರೆ ನನ್ನ ಪ್ರಕಾರ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಥ್ಯಾಂಕ್ ಯು ಹೇಳೋದಲ್ಲ, ಎಲ್ಲೇ ಕೂತ್ಕೊಂಡು ಪುಸ್ತಕ ಬರೆಯೋದಲ್ಲ. ಗ್ರಾಟಿಟ್ಯೂಡ್ ಶುಡ್ ಬಿ ಇನ್ ಆಕ್ಷನ್. ನನಗೆ ರಾಜೇಶ್ ಸಹಾಯ ಮಾಡಿದ್ದಾನೆ, ರಾಜೇಶ್ ಗೌಡ ಸಹಾಯ ಮಾಡಿದ್ದಾನೆ ನನಗೆ, ನನಗೆ ಕೃತಜ್ಞತೆ ಹೆಂಗಿರ್ಬೇಕು ಹೇಳಿ? ಥ್ಯಾಂಕ್ಸ್ ಅಪ್ಪ ಗುರು ರಾಜೇಶ್ ಗೌಡ ಅಲ್ಲ, ಲವ್ ಗುರು, ಇಟ್ಸ್ ನಾಟ್ ಥ್ಯಾಂಕ್ಸ್ ಅಪ್ಪ ಅಲ್ಲ. ನಾನು ರಾಜೇಶ್ ಗೌಡ ಜೊತೆ ಕಷ್ಟ ಬಂದಾಗ ನಿಲ್ಲಬೇಕು. ಐ ಶುಡ್ ಪ್ರೂವ್ ದಟ್ ಐ ಆಮ್ ವಿತ್ ಯು ಮ್ಯಾನ್, ಕಮ್ ವಾಟ್ ಮೇ. ದಟ್ ಈಸ್ ವಾಟ್ ಇಸ್ ಗ್ರಾಟಿಟ್ಯೂಡ್. ನನಗೆ ಸಹಾಯ ಮಾಡಿರ್ತೀರ ನೀವು ಕಷ್ಟ ಇದ್ದಾಗ ನಾನು ಸಹಾಯ ಮಾಡ್ಬೇಕು. ದಟ್ ಇಸ್ ವಾಟ್ ಇಸ್ ಗ್ರಾಟಿಟ್ಯೂಡ್. ಎಕ್ಸಾಕ್ಟ್ಲಿ. ಒಂದು ಹೇಳ್ತಾರೆ, ಇಬ್ರು ಫ್ರೆಂಡ್ಸ್ ಇರ್ತೀವಿ ಅನ್ಕೊಳ್ಳಿ. ಈಗ ಫ್ರೆಂಡ್ನ ಕಷ್ಟ ಅರ್ಥ ಮಾಡಿಕೊಂಡು ಸಹಾಯ ಮಾಡ್ಬೇಕಂತೆ, ಅವನು ಕೇಳೋರು ಕಾಯಬಾರ್ದಂತೆ. ಐ ವಿಲ್ ಟೆಲ್ ಇನ್ ದಿಸ್ ಶೋ, ಐ ಹ್ಯಾವ್ ಎ ಫ್ರೆಂಡ್ ಲೈಕ್ ಯು, ಸೇಮ್ ನೇಮ್ ರಾಜೇಶ್ ಗೌಡ ಅಂತ. ಹೀ ಈಸ್ ಲೈಕ್ ದಟ್.
ಕಷ್ಟ ಅರ್ಥ ಮಾಡ್ಕೊಂಡು ಇವ್ ಹೆಲ್ಪ್ ಪೀಪಲ್ ಸರ್. ಕಷ್ಟ ಅರ್ಥ ಮಾಡ್ಕೊಂಡು ಇವ್ರು ಕಷ್ಟದಲ್ಲಿದ್ದಾರೆ ಅಂತ ಬಾಯ್ಬಿಟ್ಟು ಅವ್ರು ಕೇಳಿರಲ್ಲ, ಇವನೇ ಕೊಟ್ಟಿರ್ತಾನೆ. ನಂಗೆ ಆ ಥರ ಮಾಡಿದ್ದಾನು ಮೈ ಫ್ರೆಂಡ್ ರಾಜೇಶ್ ಕೂಡ ಇಸ್ ಡನ್ ದಟ್ ಟು ಮೀ. ಯಾವಾಗ ಆಗಿದೆ, ಯಾವ ಘಟನೆ? ಓ ಈ ಏನು ಬೇಕಾದಷ್ಟು ಲಾಸ್ಟ್ 10 years ಇಂದ. Okay. ಒಂದು ಇನ್ಸಿಡೆಂಟಾ ಒಂಚೂರು ಫ್ಲಾಶ್ ಬ್ಯಾಕ್ ಅಲ್ಲಿ ತುಂಬ ಇದೆ ಸರ್. ಐ ಟೆಲ್ ಯು ಒನ್. ಸರ್ ನಾನು MS ಮಾಡಿದ್ದೆ, ನನ್ನ ಹತ್ರ ಕಾರ್ ಇರಲಿಲ್ಲ, ನಾನು ಬಸ್ಸಲ್ಲಿ ಓಡ್ತಾ ಇದ್ದೆ. ಏನಾಯ್ತು ಕಾರು ಅಂದ. ಏನೋ ಆಯ್ತು ಬಿಡಪ್ಪ ಅಂದೆ ನಾನು. ಅವನಂದ ಈ ಟೋಲ್ಡ್ ಇಸ್ ವೈಫ್ ಗಿವ್ ಯು ಮನಿ ಲೆಟ್ ಹಿಮ್ ಬೈ ಎ ಕಾರ್ ಅಂತ. ಗಿವ್ ಯು ಮನಿ ಲೆಟ್ ಹಿಮ್ ಬೈ ಎ ಕಾರ್ ಅಂತ. ದುಡ್ಡು ಕೊಡು, ಕಾರ್ ತಗೊಳ್ಳಿ ಅವನು ಅಂತ. ಹೌದಾ? ಹೌದು. ಮನೆ ಕಟ್ತಾ ಇದ್ವಿ, ಕೊನೆಯಲ್ಲಿ ಮನೆ ನಿಂತು ಹೋಗಿತ್ತು. ಯಾಕೆ ಸ್ಲೋ ಆಯ್ತು ಮನೆ ಅಂದ. ಸ್ವಲ್ಪ ಫೈನಾನ್ಷಿಯಲ್ ಶಾರ್ಟೇಜ್ ಇದೆ. ದುಡ್ಡು ಕೊಟ್ಟ, ಕೇಳಲಿಲ್ಲ, ಕೊಟ್ಟ. ವಾವ್. ಯಾವುದೋ ಒಂದು 2ನೇ ವೆಂಚರ್ ಮಾಡಿದೆ, ಫಸ್ಟ್ ವೆಂಚರಲ್ಲಿ ಕೊಲಾಪ್ಸ್ ಆಗಿ ದೊಡ್ಡ ಏಟ್ ಬಿದ್ದು. ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಅಂದ. ಇಲ್ಲ ಕಾಯ್ತಾ ಇದ್ದೀನಿ, ಇದೊಂದು ಮಾಡಬೇಕು ಅಂತ, ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇದೆ ಮಾಡಬೇಕು ಅಂತ. ದುಡ್ಡು ಕೊಟ್ಟ. ನಾನು ಕೇಳ್ದೇನೆ ಸಹಾಯ ಮಾಡಿ. ದುಡ್ಡೊಂದೇ ಅಲ್ಲ ಸರ್, ಏನ್ ಬೇಕಾಗ್ಬೋದು. ಅವ್ರ ಜೊತೆಗೆ ಮಾರಲ್ ಆಗಿ ನಾನು ನಿಮ್ಮ ಜೊತೆ ಇದೀವಿ ನಾವೆಲ್ಲ ಅಂತ ಹೇಳೋದೇ ದೊಡ್ಡ ಸ್ಟ್ರೆಂತ್. ಸೊ ಕೇಳದೆ ಸಹಾಯ ಮಾಡೋನೇ ನಿಜವಾದ ಸ್ನೇಹಿತ. ಸರ್, ಈಗ ನೀವು ಹೇಳಿದ ಇದರಲ್ಲಿ ನಿಮ್ಮ ಫ್ರೆಂಡ್ ಡೆಫಿನೆಟ್ಲಿ ಗ್ರೇಟ್ ಪರ್ಸನ್. ಗ್ರೇಟ್, ಇಸ್ ಗ್ರೇಟ್. ಅಟ್ ಎ ಸೇಮ್ ಟೈಮ್ ಹಾ, ನಿಮ್ಮ ದೇವರನ್ನೇ ನಾನು ಮರ ಹತ್ತಿಸ್ತಿಲ್ಲ, ನೀವು ಕೂಡ ಅಷ್ಟೇ ಅದ್ಭುತ ವ್ಯಕ್ತಿ. ಯಾಕಂದ್ರೆ ಸರ್, ಸಹಾಯ ಮಾಡೋದು ಎಲ್ಲರಿಗೂ ಮಾಡ್ಬೋದೇನೋ, ಬಟ್ ಎಷ್ಟು ಜನ ನೆನ್ಸ್ಕೊಂತಾರೆ ಸರ್ ಇದನ್ನ, ಎಷ್ಟು ಜನ ಜ್ಞಾಪಿಸ್ಕೊಂತಾರೆ. ನನ್ ಕಷ್ಟಕ್ಕೊಬ್ರು ಆಗಿದ್ರು ಅಂತ ಎಷ್ಟು ಜನ ಹೇಳ್ಕೊತಾರೆ. ಆ ನಾಯಿಗಳಿಗಿರತ್ತಲ್ಲ ನಿಯತ್ತು, ಅಷ್ಟು ಮನುಷ್ಯನ್ಗಿರಲ್ಲ ಸರ್. ಅದು ಅಪರೂಪ, ವಿರಳ. ನಮಿಗೊಬ್ರು ನಮ್ ಕಷ್ಟಕ್ಕಾಗಿದ್ರು ಅವ್ರು ಇದ್ರು ಅಂತ ಏನೋ ಒಂಥರ ಈಗೋ. ಈಗ ಒಂದು ಹಾಸ್ಪಿಟ್ಲಿಗೆ ಒಂದು ಡಾಕ್ಟರ್ ಹೋಗ್ತೀರಾ, ನಿಮ್ ಪ್ರಾಣ ಉಳಿಸಿರ್ತಾರ ಅವರು. ಹೌದು, ಒಂದ್ ಸಣ್ಣ ಟ್ಯಾಕ್ಸ್ ಹೇಳಿ. ಹೌದು. ಸೊ ಹೌದು ಕೊಟ್ಟಿದ್ದೀನಿ ಹೇಳೋದು ಅಂದ್ರೆ. ಹೌದು. ಸೊ ಇದು ಒಂದು ಉದಾಹರಣೆ ನಾನು ಕೊಟ್ಟಿದ್ದು. ಸೊ ಈ ತರ ನನಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಸರ್, ಸಹಾಯ ಮಾಡಿದವರು, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ಸಹಾಯ ಮಾಡಿದ್ದಾರೆ. ಅವನ್ನೆಲ್ಲ ನೆನ್ಸ್ಕೋಬೇಕು ನಾನು. ಸೊ ಅವ್ರ ನನ್ನ ಹತ್ರ ಬಂದಾಗ ನಾನು ಐ ಗಿವ್ ದೆಮ್ ಬ್ಯಾಕ್. ಆ್ಯಕ್ಚುಲಿ ವಾಪಸ್ ಕೊಡ್ತೀನಿ ನಾನು. ಯಾರೋ ಒಬ್ರು ನನಗೆ ಸಹಾಯ ಮಾಡಿದ್ರು ತುಂಬ, ಬಟ್ ನನ್ಗೆ ಅಷ್ಟೇ ಡ್ಯಾಮೇಜ್ ಮಾಡ್ಬಿಟ್ರು ಅವರು. ಡ್ಯಾಮೇಜ್ ಹೆಂಗೆ ಮಾಡಿದ್ರು ಅಂದರೆ ನಾನು ನೇಣಾಕೊಂಡು ಸಾಯ್ಬೇಕು ಅಷ್ಟು ಡ್ಯಾಮೇಜ್ ಮಾಡಿದ್ರು ಅವರು. ಕ್ಯಾರೆಕ್ಟರ್ ಅಸಾಸಿನೇಷನ್. ಅವರು ಸಹ ಈಗ ನನ್ನ ಹತ್ರ ಬಂದಾಗ ಅವ್ರನ್ನ ಸಹಾಯ ಮಾಡ್ತಾರೆ. ಸರ್, ಈಗ ನೀವು ಹಂಗ್ ಮಾಡಿದ್ರು ಅಂದ್ರಲ್ಲ, ಹಾ, ಆ ಕ್ಷಣ ಹೆಂಗ್ ರಿಯಾಕ್ಟ್ ಮಾಡಿದ್ರಿ ನೀವು? ನಂಗೆ ಡ್ಯಾಮೇಜ್ ಮಾಡಿದಾಗ ಈಗ ನಿಮ್ಗೆ ಗೊತ್ತಾಯ್ತು ನಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂದ್ರೆ ನಿಮ್ ಬಗ್ಗೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿದ್ರು, ಪರ್ಸನಲ್ ಅಟ್ಯಾಕ್ ಮಾಡಿದ್ರು, ನಿಮ್ ಕಿವಿಗೆ ಬಿತ್ತು, ತುಂಬಾ ನೋವಾಯ್ತು. ಇಷ್ಟು ಹತ್ತಿರದವ್ರೆ ಯಾಕೆ ನಮ್ ಜೊತೆಗೆ ಹಿಂಗ್ ಮಾಡಿದ್ರು ಅಂತ, ಆ ಕ್ಷಣ ನೀವ್ ಹೆಂಗ್ ರಿಯಾಕ್ಟ್ ಮಾಡಿದ್ರಿ? ಇನಿಷಿಯಲ್ ಡೇಸ್ ಅಲ್ಲಿ ಮೈ ರಿಯಾಕ್ಷನ್ ವಾಸ್ ವೆರಿ ಬ್ಯಾಡ್. ಐ ಯೂಸ್ ಟು ಬಿಕಮ್ ವೈಲೆಂಟ್ ಇನಿಷಿಯಲ್ ಡೇಸ್ ಅಲ್ಲಿ. ಹೋಗ್ತಾ 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 ಜೀವನ ಪಾಠ ಕಲ್ತ್ಮೇಲೆ ಐ ಸ್ಟಾಪ್ ರಿಯಾಕ್ಟಿಂಗ್. ನಾನು ಯಾವಾಗ ರಿಯಾಕ್ಷನ್ ಮಾಡೋದು ಸ್ಟಾಪ್ ಮಾಡಿದ್ನೋ, ದೆನ್ ಪೀಸ್ ಆಫ್ ಮೈಂಡ್, ದೆನ್ ಥಿಂಗ್ಸ್ ಸ್ಟಾರ್ಟ್ ಫಾಲೋಯಿಂಗ್ ಇನ್ ಲೈನ್. ಸೊ ನೀವು ಇನ್ಸಲ್ಟ್ ಮಾಡಿದಾಗ, ಹ್ಯೂಮಿಲೇಟ್ ಮಾಡಿದಾಗ, ಹ್ಯಾರಾಸ್ ಮಾಡಿದಾಗ ದ ರಿಯಾಕ್ಷನ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್, ಅವ್ರು ಹ್ಯೂಮಿಲೇಟ್ ಮಾಡೋದಲ್ಲ, ನೀವು ಹೆಂಗ್ ಬಿಹೇವ್ ಮಾಡ್ತೀರಾ. ಎಕ್ಸಾಕ್ಟ್ಲಿ. ಸೊ ಇನಿಷಿಯಲ್ ಡೇಸಲ್ಲಿ ಐ ಟು ಬಿಕಮ್ ವೈಲೆಂಟ್. ನೀನು ಪಾಠ ಕಲಿಸ್ತೀನಿ ಅಂತ ನಾನು ಇಷ್ಟು ಶಾಪ್, ನಿನ್ನ ಬುದ್ಧಿ ಕಲಿಸ್ತೀನಿ ಅಂತ, ಇದೆಲ್ಲ ನನ್ನ ಲ್ಯಾಂಗ್ವೇಜ್, ನನ್ನ ಭಾಷೆ ಇತ್ತು ಫಸ್ಟು. ಹೋಗ್ತಾ 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 ಒಳ್ಳೆ ಜನರ ಜೊತೆ ಸಹವಾಸ ಮಾಡಿ, ಪುಸ್ತಕ ಓದಿ, ಕೋರ್ಸಸ್ಗೆ ಹೋಗಿ, ಸೆಮಿನಾರ್ಗಳಿಗೆ ಹೋಗಿ, ನಾವು ನಂಗೆ ರಿವೆಂಜು, ದ್ವೇಷ ಅವೆಲ್ಲ ಇಲ್ಲ, ನಥಿಂಗ್. ಸೊ ಅಂಥವ್ರನ್ನೂ ಸಹ ನಾನು ಮರ್ತ್ಬಿಟ್ಟಿದ್ದೀನಿ. ಐ ಫಾರ್ಗಾಟನ್ ಅಂಡ್ ಫರ್ಗಿವನ್ ದೆಮ್. ಹಾಗೆ ದಟ್ ಇಸ್ ಹೌ ಒನ್ ಶುಡ್ ಲೀಡ್ ಲೈಫ್. ಈಗ ನೀವು ಅವಾಗಲೇ ಹೇಳಿದ್ರಲ್ಲ, ಡೆಫಿನೆಟ್ಲಿ ನಾವು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ತರ ಆಗ್ಬೇಕು ಅಂದ್ರೆ ನಾವು ಅಂತ ಫ್ರೆಂಡ್ಸ್ ನ ಹುಡುಕ್ಬೇಕು. ಹುಡುಕೋ ಅವಶ್ಯಕತೆ ಇಲ್ಲ. ನಿಮ್ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ದೇವರೇ ಕಳಿಸ್ತಾರೆ ಸರ್, ಹೋಗಪ್ಪ ಅವನ ಜೊತೆಗೆ ಅಂತ. ಇಂಟೆನ್ಷನ್. ಎಸ್, ನಾನು ಅದು ಹೆಂಗ್ ಅಟ್ರಾಕ್ಟ್ ಮಾಡಬೇಕು? ಅಟ್ರಾಕ್ಟ್ ಮಾಡೋದು ಹೇಗೆ ಅಂತ ಅವ್ರನ್ನ, ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು ವೆರಿ ಕ್ಲಿಯರ್ ಇಂಟೆನ್ಷನ್ ಯು ಶುಡ್ ಹ್ಯಾವ್ ದಟ್. ನಾನು ಏನಾದರೂ ದೊಡ್ಡದಾಗಿ ಜನಕ್ಕೆ ಸಹಾಯ ಮಾಡಬೇಕು, ಯಾವುದೊಂದು ಸಮಸ್ಯೆ ಇದೆ ಅದನ್ನ ನಾನು ಪರಿಹಾರ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇರಬೇಕು. ಆ ಇಂಟೆಂಟ್ ಒಳ್ಳೇದಾಗಿದ್ರೆ, ಅಂಡ್ ಯು ಶುಡ್ ಬಿ ಓಪನ್ ಆಗಿರ್ಬೇಕು ನೀವು ಅಟ್ರಾಕ್ಟ್ ಮಾಡೋಕ್ಕೆ. ಸುಮಾರು ಬರ್ತಾ ಇರತ್ತೆ, ನಾವೆಲ್ಲ ಬಾಗಿಲು ಮುಚ್ಕೊಂತಿರ್ತೀವಿ, ಕೈ ಕಟ್ಕೊಂತಿರ್ತೀವಿ. ಯು ಶುಡ್ ಬಿ ಓಪನ್ ಮೈಂಡೆಡ್ ಆಗಿದ್ದಾಗಲೇ ಎಲ್ಲ ಒಳಕ್ಕೆ ಹೋಗೋದು. ಯು ಕ್ಯಾನ್ ಫೀಲ್ ಇಟ್. ಓಪನ್ ಮೈಂಡ್ ಆಗಿ ಯು ಕ್ಯಾನ್ ಫೀಲ್ ಇಟ್. ಎಸ್ ಆರ್ ನೋ? ಎಷ್ಟು ಓಪನ್ ಇರುತ್ತೆ ಅಷ್ಟು ಫಿಲ್ ಆಗ್ತಾ ಇರುತ್ತೆ. ಸೊ
ಅಟ್ರಾಕ್ಟ್ ಹೇಗೆ ಮಾಡೋದು ಅಂದರೆ, ಐ ಡೋಂಟ್ ನೋ ಸರ್, ಶುಡ್ ಐ ಟೆಲ್ ದಿ ಸ್ಟೋರಿ ಅನ್ನೋದು? ಐ ಟೆಲ್ ಯು. ನಾವು ಸಣ್ಣದಾಗಿ ಒಂದು ಶೀಟ್ ಮೇಲೆ ಇದ್ವಿ, ಒಂದು 5 ಜನ ಮಲಗುವಂಥ ಒಂದು ಜಾಗ, ಒಂದು ಅಡುಗೆ ಮನೆ ಇಷ್ಟೇ ಚಿಕ್ಕದು, ಒಂದು ಸಣ್ಣ ಸ್ನಾನ ಮಾಡ್ಕೊಳ್ಳೋ ಜಾಗ, ಹೊರಗಡೆ ಟಾಯ್ಲೆಟ್, ಶೀಟ್ ಮನೆ. ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬರು ನಮ್ಮ ಅಮ್ಮನಿಗೆ ಹೇಳ್ತಿದ್ರು, ಏನಂತ ಹೇಳ್ತಿದ್ರು, ಡಾಲರ್ಸ್ ಕಾಲನಿ ಆಗ್ತಿತ್ತು ಅವಾಗ, ಬ್ಯಾಂಗ್ಳೂರು ನಾರ್ತ್ ನ್ಯೂ ಬೇಲ್ ರೋಡಲ್ಲಿ 83ನಲ್ಲಿ ಡಾಲರ್ಸ್ ಕಾಲನಿ ಕಟ್ಟಿದ್ರು. ಡಾಲರ್ಸ್ ಕಾಲನಿ ಅಂದರೆ ಇಡೀ ಏನಪ್ಪ ಇಂಡಿಯಾಗಲ್ಲ, ಬೆಂಗಳೂರು ಡಾಲರ್ಸ್ ಕಾಲನಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅವಾಗ 3.25 ಲಕ್ಷ ಅಲಾಟ್ಮೆಂಟ್, ಒಂದು ಸೈಟ್, ಒಂದು ಮನೆ, ವಿಲ್ಲಾ, ಬಂಗ್ಲೋ ವಿಲ್ಲಾ, 3.25 ಲಕ್ಷ. ಇವತ್ತು ಅದೇ ಜಾಗದಲ್ಲಿ 20 ಕೋಟಿ ಇದೆ. ಬಾ ಬಾ ಬಾ. ಅಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಅಮ್ಮನಿಗೆ ಹೇಳ್ತಿದ್ರು, ನೋಡಮ್ಮ 3.25 ಲಕ್ಷ ಅಂತೆ, 3.25 ಲಕ್ಷ ಇದ್ರೆ ನಾವು ಜನರೇಷನ್ಸ್ ಜೀವನ ಮಾಡ್ಬೋದು, 3.25 ಲಕ್ಷ ಅಂತ. ದೊಡ್ಡ ದುಡ್ಡು ಅವತ್ತು 83ನಲ್ಲಿ. ನಾನು ಚಿಕ್ಕ ಹುಡುಗ ಕೇಳಿಸ್ಕೊಂಡೋದನ್ನು, ಯಾಕಲ್ಲಿ ಮನೆ ತೊಗೋಬಾರ್ದು ಅಂತ ನನ್ನ ತಲೆಗೆ ಅವತ್ತು ಹೋಯ್ತು ಸರ್. ಆ್ಯಸ್ ಎ ಚೈಲ್ಡ್ ಐ ಶುಡ್ ಓನ್ ಎ ಹೋಮ್ ಇನ್ ಡಾಲರ್ಸ್ ಕಾಲನಿ ಅಂತ ಅವತ್ತು ಹೋಗಿದ್ದು. ಐ ಸ್ಟಾರ್ಟೆಡ್ ಚೇಸಿಂಗ್ ಫ್ರಮ್ 1983 ಮೈಂಡಲ್ಲಿ ಆಗಿದ್ದು. 2000 ಚೇಸ್ ಮಾಡಿ 2011 ತೊಗೊಂಡೆ ಮನೆ. ಆ ಮನೆ ತೊಗೊಂಡಾಗ ಜೋಬಲ್ಲಿ ₹1 ಇಲ್ಲ. ಐ ಬಾಟ್ ಎ ಹೌಸ್. ಅರ್ಥ ಆಯ್ತಲ್ವಾ? ಸೊ ಇಂಟೆನ್ಷನ್ ಏನು, ನನ್ನ ಡಾಲರ್ಸ್ಗಳು ಮನೆ ಮಾಡಬೇಕು, ಜೋಬಲ್ಲಿ ದುಡ್ಡಿಲ್ಲ, ₹1 ಇಲ್ಲ. ಇಟ್ ವಾಸ್ 4 crores, 40 lakhs, ಆಲ್ ಇನ್ ವೈಟ್. ಎಂಪ್ಟಿ ಪಾಕೆಟ್ ಡ್ರೀಮ್ಸ್. ಜೋಬಲ್ ಕಾಸು ಇಲ್ಲದೆ ಹೋದ್ರೂ ಯು ಶುಡ್ ಡ್ರೀಮ್ ಬಿಗ್, ಥಿಂಕ್ ಬಿಗ್. ದಟ್ಸ್ ಇಟ್. ಮತ್ತು ಹಂಗಿದ್ರೆ ಇನ್ನು ಕೆಲವ್ರಿಗೆ ಎಷ್ಟೇ ಕಷ್ಟಪಟ್ಟರು, ಏನ್ ಮಾಡಿದ್ರು, ತಿಪ್ಪರ್ಲಾಗ ಹೊಡಗಿದ್ರು, ದುಡ್ಡು ನಿಲ್ಲಲ್ಲ ಕೈಗೆ. ಎಷ್ಟೇ ದುಡ್ಡು ಕೊಡಿ, ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅವ್ರಿಗೆ. ಏನ್ ಸಮಸ್ಯೆ ಆಗ್ತಿರತ್ತೆ, ಯಾಕೆ ಹಂಗ ಆಗ್ತಿರತ್ತಾರ? ಅವ್ರನ್ನ ಕರ್ಕೊಂಬಂದು ಕೂರಿಸಿ, ಲೆಟ್ಸ್ ಡಿಕೋಡ್ ದೆಮ್. ಅವ್ರ ಮೈಂಡ್ ಸೆಟ್ ಚೆಕ್ ಮಾಡಿ. ಇಟ್ ವಿಲ್ ನಾಟ್ ಬಿ ಪ್ರಾಪರ್ ಮೈಂಡ್ ಸೆಟ್. ಅಯ್ಯೋ ನಾನು ಏನು ಮಾಡಿದ್ರು ದುಡ್ಡೇ ನಿಲ್ಲಲ್ಲಪ್ಪ ನನ್ನ ಹತ್ರ. ಅವ್ರ ಲ್ಯಾಂಗ್ವೇಜ್ ಹೇಗಿರುತ್ತೆ, ಅವರೇ ಫಿಕ್ಸ್ ಆಗ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟರು ನಾನು ದುಡ್ಡೇ ಸಂಪಾದನೆ ಮಾಡೋಕ್ಕಾಗಲ್ಲ, ನಾನು ಹಾಕಿದ ಬಿಸ್ನೆಸ್ ಎಲ್ಲ ಲಾಸು, ಈ ಥರ ಮಾತಾಡ್ತಾ ಇರ್ತಾರೆ. ಇದೊಂದು ಲಾಸ್ ಆಗಿದೆ, ಮುಂದೆ ನಾನು ಸಕ್ಸಸ್ ಆಗ್ತೀನಪ್ಪ ಅಂತ ಹೇಳ್ತಾರ? ನೋ. ವೆರಿ ಲೆಸ್ ಪೀಪಲ್ ಟೆಲ್ ಇದೊಂದು ಲಾಸ್ ಆಗಿದೆ, ನಾನು ಮುಂದೆ ಗೆಲ್ತೀನಿ ಅಂತ. ಸೋತಾಗ ಇಂಡಿಯಾದಲ್ಲಿ ದೇ ಹೇಳ್ತಾರೆ ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ. ಸೋತಾಗ ನೀವು ಅನಾಥರಾಗಿರ್ತೀರ. ಸಕ್ಸಸ್ ಇಸ್ ಗಾಟ್ ಮೆನಿ ಫಾದರ್ಸ್ ಅಂತ. ನೀವು ಗೆದ್ದಾಗ ಎಲ್ಲರೂ ನಾನೇ ಮಾಡಿದವನಿಗೆ ಅಂತ ಬರ್ತಾರೆ, ಊರೆಲ್ಲ ನೆಂಟರು. ಅರ್ಥ ಆಯ್ತಾ? ಊರೆಲ್ಲ ನೆಂಟರು. ಸೊ ಸೋತಾಗ ನಿಮ್ಮ ಜೊತೆ ಇರ್ತಾರಲ್ಲ ಅವರೇ ನಿಜವಾದ ನೆಂಟರು. ಸೊ ಆ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದಾಗ, ಸರ್ ನೀವೇ ನೋಡಿದ್ರೆ ಸಕ್ಸಸ್ ಸ್ಟೋರಿ, ಎಷ್ಟೊಂದು ಜನ ಸಕ್ಸಸ್ ಸ್ಟೋರೀಸು, ಅವ್ರಿಗೆಲ್ಲ ಹೇಗೆ ಸರ್ ಆಯಿತು? ಅವ್ರಿಗೇನು ಲಾಟ್ರಿ ಹೊಡಿತಾ? ಅಫ್ಕೋರ್ಸ್ ಸ್ವಲ್ಪ ಲಕ್ಕು ಇರಬೇಕು, ಒಂಚೂರು ಲಕ್ ಇರಬೇಕು, ನಾಟ್ ಎವ್ರಿಥಿಂಗ್. ಸ್ವಲ್ಪ ಲಕ್ಕಿ ಇದ್ದು, ಇಂಟೆನ್ಷನ್ ಆಗಿದ್ದು, ಹಾರ್ಡ್ ವರ್ಕ್ ಮಾಡಿ, ಪ್ಯಾಷನ್ ಆಗಿ, ಫೋಕಸ್ಡ್ ಆಗಿದ್ರೆ ಗ್ಯಾರಂಟಿಡ್ ರಿಸಲ್ಟ್ ಸರ್. ನೋ ಒನ್ ಕ್ಯಾನ್ ಫೇಲ್ ಇನ್ ಲೈಫ್ ಅಂಡ್ ನೋ ಒನ್ ಶುಡ್ ಫೇಲ್ ಇನ್ ಲೈಫ್. ಫಾರ್ ಮೀ ನೋ ಒನ್ ಶುಡ್ ಫೇಲ್ ಇನ್ ಲೈಫ್ ಅಂತ ಹೇಳಿದ್ರೆ ಬರೀ ದುಡ್ಡೇ ಅಂತಲ್ಲ. ಅವ್ರು ಏನು ಮಾಡ್ತಾರೋ ಅದರಲ್ಲಿ ದೇ ಕ್ಯಾನ್ ವಿನ್. ಸಂಬಡಿ ವಿನಿಂಗ್ ಎ ನೋಬೆಲ್ ಪ್ರೈಸ್, ಸಂಬಡಿ ವಿನಿಂಗ್ ಎ ಸೇ ಭಾರತ ರತ್ನ, ಭಾರತ ಭೂಷಣ, ದಟ್ಸ್ ಡಿಫ್ರೆಂಟ್ ಬಿಡಿ. ಈ ನೊಬೆಲ್ ಪ್ರೈಸ್ ಮಾರೋರಿಗೆಲ್ಲ ದುಡ್ಡು ಬರಲ್ಲ ಅವ್ರಿಗೆ, ಬಟ್ ದ ಕಾಂಟ್ರಿಬ್ಯೂಷನ್ ವಾಟ್ ದೇ ಡೂ ಆಸ್ ಎ ಸೈಂಟಿಸ್ಟ್ ಟು ದ ವರ್ಲ್ಡ್, ಬಿಗ್ ಟೈಮ್. ಗ್ರಾಮಿ ಅವಾರ್ಡ್ಸ್ ಮ್ಯೂಸಿಕ್ಗೆ ಬಿಗ್ ಟೈಮ್. ಇನ್ನೊಂದು ಯಾವ್ದು ಸರ್ ಅವಾರ್ಡು, ನಮ್ಮ ಆಸ್ಕರ್ ಅವಾರ್ಡ್ ಮಾಡಿದ ಮೂವಿ, ಇಟ್ಸ್ ಎ ಬಿಗ್ ಅಚೀವ್ಮೆಂಟ್. ಬಟ್ ಫಾರ್ ಮೀ ಈ ಮೇ ನಾಟ್ ಮೇಕ್ ಮನಿ, ಬಟ್ ಅಚೀವ್ಮೆಂಟ್ ಇಸ್ ವಾಟ್ success is. What is that achievement? Achievement and money are both are different. You cannot mix achievement with money. Am I right? So achievement is different, accomplishment is different. ಕೆಲವೊಂದ್ ಕಡೆ ಅಚೀವ್ ಮಾಡ್ಬೇಕಂದ್ರೆ, ಈಗ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೂ ಕೂಡ ನನಗನ್ಸುತ್ತೆ ನಿಮ್ ಸುತ್ತಮುತ್ತ ಸಂಬಂಧಗಳು ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್, ವೆರಿ ವೆರಿ ಗುಡ್ ಪಾಯಿಂಟ್. ರಿಲೇಶನ್ಶಿಪ್ಸ್, ಸಂಬಂಧಗಳು ಯಾರ ಜೊತೆ ಬೇಕಾಗ್ಬೋದು. ಫಾದರ್, ಮದರ್, ಬ್ರದರ್, ಸಿಸ್ಟರ್, ಡಾಟರ್, ವೈಫ್, ಸನ್, ವೈಫ್, ಫ್ರೆಂಡ್, ಕಮ್ಯುನಿಟಿ, ಸೊಸೈಟಿ. ಸಂಬಂಧ ವಿತ್ ಮನಿ ಆಲ್ಸೋ ಚೆನ್ನಾಗಿರ್ಬೋದು. ಸೊ ಸಂಬಂಧಗಳು ಚೆನ್ನಾಗಿದ್ದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನಿಂತಿದ್ರೆ ಅವರೇ ತಳ್ತಾರೆ ಮುಂದಕ್ಕೆ ಕೆಲಸ ಮಾಡೋದು ಅಂತ.
ಸಂಬಂಧ ಚೆನ್ನಾಗಿರಬೇಕು. ಸಂಬಂಧಗಳು ಮುಖ್ಯ. ರಿಲೇಶನ್ಶಿಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅದು ಎಲ್ಲರ ಜೊತೆ ಎಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡಕ್ ಆಗಲ್ಲ ಕೆಲವೊಂದ್ ಸಾರಿ. ಫಾರ್ ಎಕ್ಸಾಂಪಲ್, ಗಂಡ ಪ್ರೀತಿಯಿಂದ ಹೆಂಡತಿನ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಆಕೆ ಉಲ್ಟಾ ಹೊಡಿತಾಳೆ, ಆಕೆ ಡಿಸ್ಟರ್ಬ್ ಮಾಡ್ತಾಳೆ. ಹೆಂಡತಿನೂ ಪಾಪ ಗಂಡ ಆಫೀಸ್ ಹೋಗ್ಬೇಕು ಅಂತ ಪ್ರೀತಿಯಿಂದ ಒಂದು ಬಾಕ್ಸ್ ತಗೊಂಬಂದ್ ಏನೋ ಕೊಡಕ್ ಬಂದ್ರೆ ಗಂಡ ಆಕೆ ಕಡೆ ತಿರುಗ್ ಕೂಡ ನೋಡಲ್ಲ. ಮನೇಲಿ ಮಕ್ಕಳು ಅಪ್ಪ ಅಮ್ಮನ ಮಾತ್ ಕೇಳಲ್ಲ. ಈಗ ಓಕೆ, ನೀವೇನೋ ಗಿವರ್, ನೀವು ಕೊಡ್ತೀರಾ, ನೀವೆಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ನೀವು ರೆಡಿ ಆಗಿರ್ತೀರಾ. ನಿಮ್ ಮನೆಯವ್ರ ಅಂದ್ರೆ ನೀವು ನಿಮ್ ಹತ್ರದವ್ರು ಕೆಲವ್ರು ಹಂಗ್ ಸ್ಪಂದಿಸಲ್ಲ. ಈಗ ಆಫೀಸಲ್ಲೋ ಹೊರಗ್ ಫ್ರೆಂಡ್ಸ್ ಜೊತೆ ನೀವು ಒಳ್ಳೆಯವ್ರಾಗಿರ್ತೀರ, ಅವ್ರು ನಿಮ್ಗೆ ಒಳ್ಳೆತನದಲ್ಲಿ ನಡ್ಕೊಳಲ್ಲ. ಇಂಥ ಟೈಮಲ್ಲಿ ಹೆಂಗೆ ಎಲ್ಲರ ಜೊತೆ ಒಳ್ಳೆ ಸಂಬಂಧ ಉಳಿಸ್ಕೊಳಕ್ಕಾಗತ್ತೆ? ಸರ್, ಈಗ ನೀವು ಫಾರ್ ಎಕ್ಸಾಂಪಲ್ ಸರಿ ಇಲ್ಲ, ನೀವು ನನಗೆ ಗೌರವ ಕೊಡ್ತಾ ಇಲ್ಲ, ನೀವು ಸಂಬಂಧ ಚೆನ್ನಾಗಿಲ್ಲ, ನನ್ನ ಒಂದು ನಡತೆಯಿಂದ, ನನ್ನ ಒಂದು ನಡವಳಿಕೆಯಿಂದ ಇಟ್ ವಿಲ್ ಮೇಕ್ ಎನ್ ಇಂಪ್ಯಾಕ್ಟ್ ಆನ್ ಯು. ಇಟ್ ವಿಲ್ ಮೇಕ್ ಎನ್ ಇಂಪ್ಯಾಕ್ಟ್. ನಾನು ಎಷ್ಟು ಅವನು ತೊಂದರೆ ಕೊಟ್ಟಿದ್ರು, ನಾನು ಎಷ್ಟು ಅವನು ಬೇಜಾರು ಮಾಡಿದ್ರು, ನಾನು ಎಷ್ಟು ಹ್ಯುಮಿಲೇಟ್ ಮಾಡಿದ್ರು, ಬಟ್ ಅವ್ನು ಮಾತ್ರ ದ ವೇ ಈ ಶೋಯಿಂಗ್ ಅಪ್, ವಾವ್ ಅಂತೇಳಿ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ. ಅವ್ನು ಬೇರೆಯವ್ರು ಕೆಟ್ಟವರಾಗಿರ್ಬೋದು, ಬಟ್ ನನಗೆ ನೀವು ಒಳ್ಳೆಯವರಾಗ್ತೀರಾ. ಸೊ ನಾವು ಹೇಗೆ ನಡ್ಕೋತೀವಿ, ನಾವೇಗೆ ಬಿಹೇವ್ ಮಾಡ್ತೀವಿ, ಅದೇ ಥರ ಆ ಕಡೆಯಿಂದ ಬೌನ್ಸ್ ಆಗೋದು. ಬಟ್ ಇದೆಲ್ಲ ಓವರ್ ನೈಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಡೆಫಿನೆಟ್ಲಿ ಒಂದು ಸಂಬಂಧ ಬೆಳಿಬೇಕಾದ್ರೆ ಯು ಶುಡ್ ನರ್ಚರ್ ದಟ್ ರಿಲೇಶನ್ಶಿಪ್. ನರ್ಚರ್ ಅಂತಾರಲ್ಲ, ನೀರ್ ಹಾಕ್ಬೇಕು, ನೀರು ಪೋಷಣೆ ಮಾಡಬೇಕು, ನೀರು ಹಾಕ್ಬೇಕು, ಗೊಬ್ಬರ. ಸರ್, ಗಿಡಕ್ಕೆ ನೀರು ಗೊಬ್ಬರ ಬಿಸ್ತಲ್ಲ ಬೇಕು, ಸಂಬಂಧಕ್ಕೆ ಬೇಡವಾ? ಬೇಕೇ ಬೇಕು. ಪ್ರೀತಿಯಿಂದ ಮಾತಾಡೋದು, ಶೇರ್ ಮಾಡೋದು, ಹಬ್ಬಗಳಿಗೆ ಸೇರೋದು, ಗಿಫ್ಟ್ಸ್ ಕೊಡೋದು, ಇವೆಲ್ಲ ಪಾರ್ಟ್ ಆಫ್ ರಿಲೇಶನ್ಶಿಪ್ಸ್. ಈಗ ಶ್ರೀಮಂತರು ₹1,00,000 ಗಿಫ್ಟ್ ಕೊಡ್ಬೋದು, ಪ್ರೀತಿಯಿಂದ ಒಂದು ಚಾಕ್ಲೇಟ್ ಕೊಟ್ಟರೆ ಗಿಫ್ಟ್ ಅಲ್ವಾ ಸರ್? ₹1 ಚಾಕ್ಲೇಟ್. ಸರ್, ಇವಾಗ ಸಂಬಂಧಗಳೇ ಒಂಥರ ಹಾಳಾಗ್ತಿದೆ ಸರ್. ಈಗ ಉದಾಹರಣೆಗೆ ಯಾರೋ ಒಬ್ರು ಕೂತಿರ್ತಾರೆ, ಹತ್ತಿರದವ್ರೆ ಫೋನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ತಕ್ಷಣ ಯಾಕೆ ಎತ್ತಬೇಕು ನಾನು, ಬಿಡ ಆಮೇಲೆ ಮಾಡೋಣ. ಈ ಜನಕ್ಕೆ ಹೆಂಗಾಗಿದೆ ಅಂದ್ರೆ, ಯಾರ ಹತ್ತಿರದವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ರಿಸೀವ್ ಮಾಡಲ್ಲ. ಅವ್ರು ಅನ್ಕೋತಾರ, ಓ ನಾನು ಯಾವಾಗ ಫೋನ್ ಮಾಡಿದ್ರು ಇವ್ರು ಎತ್ತಾರೆ ಫೋನು ಅಂತ. ಜನ ಹಂಗ್ ಕೂಡ ಲೆಕ್ಕ ಶುರು ಮಾಡ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಮೆಸೇಜಸ್, ಒಂದ್ ಮೆಸೇಜ್ ಕಾಯ್ತಿದ್ರು. ಈಗ ಒಂದ್ ಮೆಸೇಜ್ ಬಂದ್ರೆ ಈ ದೊಡ್ಡ ಫಿಲ್ಮ್ ನನ್ಗೂ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು ದೊಡ್ಡೋರಿದ್ದಾರೆ. ಒಂದ್ ಸೀರಿಯಲ್ ಅಲ್ಲೋ ಒಂದ್ ಇದ್ರಲ್ಲೋ ಏನೋ ಒಂದ್ ಸಣ್ಣ ಪುಟ್ಟ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಫಾಲೋವರ್ಸ್ ಇಟ್ಕೊಂಡ್ಬಿಟ್ರೆ ಸಾಕು, ಕಣ್ಕಾಟ್ಸಲ್ಲ. ಆದ್ರೆ ಒಂದ್ ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡಿದ್ರು ಇವತ್ತೋ ನಾಳೆನೋ ನಾಡಿದ್ದೋ ರಿಪ್ಲೈ ಬರುತ್ತೆ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಸರ್? ಒಂದು ರಿಪ್ಲೈ ಮಾಡಿ, ನೀವು ರಿಪ್ಲೈ ಮಾಡದೆ ಹೋದ್ರೆ, ಕಾಲ್ ಪಿಕ್ ಮಾಡದೆ ಹೋದ್ರೆ, ಯು ಆರ್ ನಾಟ್ ಇಂಪಾರ್ಟೆಂಟ್ ಇನ್ ದೇರ್ ಲೈಫ್. ವೆರಿ ಕ್ಲಿಯರ್. ಬಟ್ ಅವ್ರು ಎಲ್ಲರ ಜೊತೆಗೂ ಹಂಗೆ ಮಾಡ್ತಿದ್ರೆ, ಈಗ ನಾನು ಕಾಲ್ ತೆಗಿಯಲ್ಲ, ನಾನು ಮೆಸೇಜ್ ಮಾಡಲ್ಲ, ನಾನು ರೆಸ್ಪಾಂಡ್ ಮಾಡೋದು ಲೇಟ್ ಈವ್ನಿಂಗ್, ಕೆಲಸ ಎಲ್ಲ ಮುಗಿದ್ಮೇಲೆ. ಬಿಕಾಸ್ ಐ ಆಮ್ ಪ್ರೀ ಆಕ್ಯುಪೈಡ್. ನಾನು ಆಪ್ರೇಟ್ ಮಾಡ್ತಾ ಇರ್ತೀನಿ, ನನ್ನ ಕೈಯಲ್ಲೂ ಇರುತ್ತೆ, ಪರೀಕ್ಷೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಆ ಥರ ಎಲ್ಲರ ಜೊತೆ ಅದೇ. ಕೆಲವರು ಇದ್ದಾರೆ, ದೇ ಆರ್ ಯುವರ್ ಟ್ರೂ. ಕೆಲವರು ದೇ ಆರ್ ವೆರಿ ಅರೋಗೆಂಟ್, ದೇ ಫೀಲ್ ದೇ ಸಮಥಿಂಗ್ ಬಿಗ್. ಬಿಗ್. ಎಲ್ಲರ ಜೊತೆ ಆ ಥರ ಖಂಡಿತವಾಗೂ ಮಾಡಲ್ಲ. ದೇರ್ ಆರ್ ಸಮ್ ಪೀಪಲ್, ಸರ್, ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಮಂತ್ರಿ ಇರ್ತಾನೆ ಅನ್ಕೊಳ್ಳಿ. ಸಮ್ ಮಂತ್ರಿ ಇಸ್ ದಟ್ CM will call, will not pick the call. His MLA calls, will not pick the call. ನಾನು ದೊಡ್ಡ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಸೊ ಯಾರು ನಮಗೆ ಪ್ರಯಾರಿಟಿ ಅಂತ ಹಾಕೊಂಡ್ಬಿಟ್ಟಿರ್ತಾರೆ, ಅವ್ರ ಕಾಲ್ ಮಾತ್ರ ಪಿಕ್ ಮಾಡಲ್ಲ. ಸೊ ಸಂಬಂಧಗಳು ಹೇಳಿದ್ರಲ್ಲ, ಈ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಲ್ಲ ಸರ್, 5.2 billion people in the world, ಎಷ್ಟು 5.2 billion people in the world use internet. Anybody uses internet or on social media. Social media is consumed more in rural areas than urban areas. Urban people consume over 4 hours average. Rural consume 8 hours of average social media. They're always on social media. Social media and the society actually should impact ಆಗಿ ಸಮಾಜ ಚೆನ್ನಾಗಿ ಬೆಳಿಬೇಕು. ಸೋಷಿಯಲ್ ಮೀಡಿಯಾದಿಂದ ಬೆಳಿತಾನೂ ಇದೆ, ಸೋಷಿಯಲ್ ಮೀಡಿಯಾದಿಂದ ಹಾಳಾಗ್ತಾನೂ ಇದೆ. ಇಟ್ ಡಿಪೆಂಡ್ಸ್ ಆನ್ ಪೀಪಲ್, ವಾಟ್ ದೇ ಕನ್ಸ್ಯೂಮ್, ದಟ್ಸ್ ಆಲ್. It's our choice. It's a menu. It's a menu for you. If you eat good food, your health is good. If you consume content which is nasty, mindset is gone. You're out. ಅಲ್ಲ ಸರ್, ನನಗೆ ಇವತ್ತಿಗೂ ಅರ್ಥ ಆಗಲ್ಲ ಸರ್. ರಾತ್ರಿ ಮಲಗೋ ಮುಂಚೆ ನಿಮ್ ದಿಂಬಲ್ಲಿ, ನಿಮ್ ಬೆಡ್ಶೀಟ್ ಅಲ್ಲಿ ನೀವು ಮೊಬೈಲ್ ಫೋನ್ಗಳು ಇಟ್ಕೊಂಡು ಮಲಗ್ತೀರಾ.
ನೀವು ಟಾಯ್ಲೆಟ್ಗೆ ಹೋದ್ರು ಒಂದಕ್ಕೋ ಎರಡು ಕುತ್ಕೊಂಡ್ರು ಕೂಡ ಮೊಬೈಲ್ ಹಿಡ್ಕೊಂಡು ಕುತ್ಕೋತೀರಾ. ಯಾವಾಗ ನಿಮ್ ಕೈಲಿ ಮೊಬೈಲ್ ಇರುತ್ತೆ, ನೀವು ಹಾ. ಬಿಸಿ ಎಲ್ಲ ಆದ್ರಿ ಅದ್ರ ಕಾಲ್ ಮೆಸೇಜ್. ಕೆಲವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ನೋಡ್ಲಿಲ್ಲ, ಓ ಹೌದಾ ಬಂದಿತ್ತ, ಓ ಹೌದಾ. ನನಗೆ ಅದು ಯಾಕೆ ಸುಳ್ಳು That is avoiding, sir. Lying, it is actually faking. We call it as faking. ಸರ್ ಎಲ್ಲರೊಟ್ಟಿಗೂ We call it as faking. Sir, I respond to every single person who messages me, sir. And sleep. ನಾನು ಟೈಪ್ ಮಾಡೋಕ್ಕಾಗಲ್ಲ, ವಾಯ್ಸ್ ಟೆಸ್ಟ್ ಆಗ್ತೀನಿ. ಸೊ ಇಫ್ ಯು ಆರ್ ನಾಟ್ ರೆಸ್ಪಾಂಡಿಂಗ್ ಅಂದ್ರೆ ದಟ್ ಮೀನ್ಸ್ ದ ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್. ಕೆಲವು ಸರಿ ಏನಾಗುತ್ತೆ, ಗಿಲ್ಟ್ ಫೀಲಿಂಗ್ ಇರುತ್ತೆ, ಏನೋ ಒಂದು ಗಿಲ್ಟ್ ಫೀಲಿಂಗ್, ಯು ಮೇ ನಾಟ್ ರೆಸ್ಪಾಂಡ್. ಸರ್ ಅದು ಬೇರೆ, ಅದು ಡಿಫ್ರೆಂಟ್ ಕ್ಯಾಟಗರಿ ಆಗೋಯ್ತು. ಬೇಕು ಅಂತ ಮಾಡದೆ ಅದು ಅದೊಂಥರ ಅವರೇ ಫೇಕ್ ಬಿಲ್ಡಪ್ ಕೊಟ್ಕೋ, ಫೇಕ್ ಬಿಲ್ಡಪ್ ಅದೆಲ್ಲ ಇರುತ್ತೆ. ಅಂದ್ರೆ ಫೋನ್ ತೆಗೆರೋ ಬಿಸಿ ಒಂದು ಮನುಷ್ಯ, ಫೇಕ್ ಬಿಲ್ಡಪ್. ಓ ದೇ ಥಿಂಕ್ The phone is a separate subject. You can take up sometime later phone. ಅಲ್ವಾ. ಹಾ ನೀವಾಗಲೇ ಒಂದು ಎಕ್ಸಾಂಪಲ್ ಕೊಟ್ರಿ. ಯಾರೋ ಒಬ್ರು ವ್ಯಾಪಾರಸ್ಥರು, ಅವರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 100 ರೂಪಾಯಲ್ಲಿ ಹಾ. ಒಂದು 20 ರೂಪಾಯಿ ದಾನ ಮಾಡ್ತೀನಿ ನಾನು. ಸತ್ಕಾನಿ ಅಂದ್ರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಯಾರು ಫಸ್ಟ್ ಬಡವರು ನೋಡ್ತೀವೋ ಅವ್ರಿಗೆ ದಾನ ಮಾಡುವಂತಾರೆ. ಎರಡನೇದು ಯಾರು ನೋಡ್ಲಿಲ್ವಾ, ಒಂದು ಉಂಡಿ ಇಟ್ಬಿಟ್ಟು ದಿನ ಮನೇಲಿ ಇದು ಬಡವರಿಗೆ, ದೇವಸ್ಥಾನ ಉಂಡಿಗಲ್ಲ. ನಮ್ಮ ಜನ ದೇವಸ್ಥಾನಕ್ಕೆ ಹಾಕ್ತಾರೆ 20 ಲಕ್ಷ ಉಂಡಿಗೆ, ಯಾರೋ ಬಡವನಿಗೆ ಊಟ ಮಾಡಲಿ ಅಂತ ಕೊಡಲ್ಲ. ನೋಡಿದೀರಾ? ಅಲ್ಲೋಗ್ಬಿಟ್ಟು ಮತ್ತೆ ಕ್ಲಾಸ್ ಕೊಡ್ತಾರೆ, ನೀಗೇನ್ ರೋಗನ ದುಡ್ಡು ತಿನ್ನಕ್ಕೆ. ಹಾ, ನಿಂಗೆ ರೋಗನ ಅಂತಾರೆ. ಯಾರೋ ಫಿಸಿಕಲಿ ಚಾಲೆಂಜ್ಡು ಮುದುಕನೋ ಯಾರೋ ಬಂದು ಕೊಡ್ಬೋದಲ್ವಾ, ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ. ಬಟ್ ನಾವು ಯುವಕ ಒಬ್ಬ ಯಾರೋ ಬಂದು ಬಿಗ್ ಮಾಡಿದ್ರೆ ದಟ್ಸ್ ಬ್ಯಾಡ್. ಬಟ್ ಜನ ದೇವಸ್ಥಾನ ಉಂಡಿಗೆ ಹಾಕ್ತಾರೆ, ಆದರೆ ಬಡವರು ದಿನ 500 ರೂಪಾಯಿ ಕೊಟ್ಟು ಎಷ್ಟೋ ಜನ ಸರ್ ಉಪವಾಸ ಮಲಗ್ತಾ ಇದ್ದಾರೆ. ಎಷ್ಟೋ ಜನ, ಮಿಲಿಯನ್ಸ್ ಆಫ್ ಪೀಪಲ್ ಇನ್ ದಿಸ್ ಕಂಟ್ರಿ ಆರ್ ಸ್ಟಾರ್ವಿಂಗ್. ಲಕ್ಷಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ. ಸೊ 500 ರೂಪಾಯಿ ದೇವಸ್ಥಾನಕ್ಕೆ ಹಾಕೋದನ್ನ 500 ರೂಪಾಯಿ ಯಾವುದೋ ಒಂದು ಫ್ಯಾಮಿಲಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ ಸರ್. ಮಗು ಪೌಷ್ಟಿಕ ಆಹಾರ, ಆ ಮಗು ಬೆಳವಣಿಗೆ ಚೆನ್ನಾಗಿರುತ್ತೆ, ಆ ಮಗು ಚೆನ್ನಾಗಿ ಓದುತ್ತೆ, ಪುಸ್ತಕದವ್ರು ಪುಸ್ತಕ ಕೊಡಿಸ್ಬೋದು. ವೈ ಆನ್? ನಾನು ತೆಲುಗು ಆಕ್ಟರ್ ಚಿರಂಜೀವಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ಸರ್. ಹಾ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಒಂದ್ಸರಿ ಹೈದ್ರಾಬಾದಲ್ಲಿ ಒಂದ್ಸರಿ ಅವ್ರ ಕಾರಲ್ಲಿ ಹೋಗ್ಬೇಕಂದ್ರೆ ಪಕ್ಕ ಯಾರೋ ಭಿಕ್ಷೆ ಬೇಡ್ಕೊಂಡ್ ಬಂದ್ರಂತೆ. ಇನ್ನೊಂದ್ ಕಾರಲ್ಲಿ ಬಂದಂತವ್ರು ಆ ಭಿಕ್ಷೆ ಬೇಡ್ತಿರೋರ್ನ ಕರೆದು ಭಿಕ್ಷೆ ಹಾಕ್ಲಿಲ್ವಂತೆ. ಕ್ಲಾಸ್ ರೋಡಲ್ಲೇ, ಏನ್ ನಿಂಗೇನ್ ರೋಗನ, ದುಡ್ಡು ತಿನ್ನಕ್ಕೆ ನೀನ್ ಏನು ಭಿಕ್ಷೆಗೆ ಬೇಡ್ತೀವಿ, ಹಂಗೆ ಹೆಂಗೆ ಅಂತೆಲ್ಲ ಬೈಕ್ಯಾರಂತವ್ರು. ಆಮೇಲೆ ಆ ಘಟನೆನ ನೆನ್ಸ್ಕೊಂಡು ಅವ್ರು ಚಿರಂಜೀವಿ ಒಂದು ಮಾತು ಹೇಳಿದ್ರು, ಒಬ್ರು ಬಂದು ಭಿಕ್ಷೆ ಏನಾದ್ರು ಹಾಕಿ ಅಂತ ಕೇಳ್ತಿದ್ರೆ ಅಂದ್ರೆ ಅವ್ರು ಆಲ್ರೆಡಿ ಅದು ಅವ್ರ ಕರ್ಮ, ಅವ್ರ ಅರ್ಥ ಸತ್ತು ಅವ್ರ ಈಗೋ ಎಲ್ಲ ಪಕ್ಕಕ್ಕಿಟ್ಟು ಬಂದು ಕೇಳ್ತಿರ್ತಾರೆ ನಿಮ್ಮನ್ನ. ನೀವು ಅವ್ರ ಹತ್ರ ಹೋಗಿ ಮತ್ತೆ ಆರೋಗ್ಯ ಮಾಡ್ತೀರ ಅಂದ್ರೆ ಅವ್ರಿಗೂ ನಿಮ್ಗೆ ಏನ್ ವ್ಯತ್ಯಾಸ ಅಂತ. ಹೌದೌದು. ಭಿಕ್ಷೆ ಬೇಡೋದು ಎಲ್ಲರೂ ಬೇಡಕ್ಕಾಗಲ್ಲ ಸರ್ ಭಿಕ್ಷೆ. ಸೊ ಸಿಖ್ ರಿಲಿಜನ್ ಗೊತ್ತಾ ನಿಮಗೆ? ಸಿಖ್ ಅಲ್ಲಿ ದೇರ್ ಇಸ್ ನೋ ಬೆಗಿಂಗ್. ಬೇಕಿಂಗ್ ಇಲ್ಲ. ದೇರ್ ಇಸ್ ಓನ್ಲಿ ರಿಲಿಜನ್ ಬೇಸ್ ದೇ ಡೋಂಟ್ ಬೆಗ್. ಹೌದಾ? ನೋ. ಹ್ಯಾವ್ ಯು ಸೀನ್ ಎನಿ ಸದಾಜಿ ಬೆಗಿಂಗ್ ಇನ್ ದ ಸ್ಟ್ರೀಟ್ಸ್? ಇದು ಗೊತ್ತಿರ್ಲಿಲ್ಲ ಸರ್. ನೋ. ಓ ದಿ ಸಿಖಿಸಮ್ ಬಗ್ಗೆ ದೇ ಡೋಂಟ್ ಬೆಗ್. ಭಿಕ್ಷೆನೆ ಬೇಡಲ್ಲ. ಅವರು ರಿಸರ್ಚ್ ಮಾಡಿ. ಅಲ್ಲ, ನೀವ್ ಅವಾಗ್ಲೇ ಹೇಳ್ತಿದ್ರಲ್ಲ, ಅಂದ್ರೆ ಕೊಟ್ಟಷ್ಟು ಹಣ ಬರುತ್ತೆ ನಿಮಗೆ ಅಂತ. ಬಿ ಜನರಸ್ ಸರ್. ಟು ಗೆಟ್ ಮೋರ್ ಯು ಶುಡ್ ಗಿವ್ ಮೋರ್ ಸರ್. ಯು ಶುಡ್ ಬಿ ವೆರಿ ವೆರಿ ಜನರಸ್. ಅಂದ್ರೆ ಯಾವ ತರ, ಎಷ್ಟು ಕೊಡಬೇಕು? ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಸ್ಥಿತಿಗೆ ಒಂದು X ರೂಪೀಸ್ ಮಾಡ್ಬೋದು. ಹಾಗಂತೇಳಿ ಒಬ್ಬ 10,000 ಸಂಬಳ ತಗೊಳ್ಳೋನು ಎಲ್ಲ ಕೊಟ್ಟು 10,000 ಸಂಬಳ ತಗೊಳ್ಳೋನು 1 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ. ಅದೇ ಸರ್, ಆ ಲಿಮಿಟ್ ಎಷ್ಟು ಅಂತ. ಉದಾಹರಣೆಗೆ ಈಗ ಅದೇ 1 ಲಕ್ಷ ಸಂಬಳ ಬರ್ತಿರೋರು ಅಂತ ಇಟ್ಕೊಳ್ಳಿ. ಅವರು ತಿಂಗಳಲ್ಲಿ 1 ಲಕ್ಷ ಸಂಬಳ ಬರ್ತಿದ್ರೆ ಎಷ್ಟು ಕೊಡಬೇಕು ಸರ್? ಎಷ್ಟು ಕೊಡಬೇಕು ಅಂತ ದರ್ ಇಸ್ ನೋ ಫಾರ್ಮುಲಾ. ಓಕೆ, ಫಾರ್ಮುಲಾ ಇದೆ. FD ಎಷ್ಟು ಬರುತ್ತೆ, ರೂಲ್ ಆಫ್ 72 ಅಂತ ಹೇಳ್ತಾರೆ. ಇಷ್ಟು ದಿನಕ್ಕೆ ಡಬಲ್ ಆಗುತ್ತೆ, ಇಷ್ಟು ದಿನಕ್ಕೆ ದುಡ್ಡು ಬರುತ್ತೆ ಅಂತ. ಯಾರು ಎಷ್ಟು ಕೊಡಬೇಕು ಅಂತ ಫಾರ್ಮುಲಾ ಅಲ್ಲ, ಅವರ ಉದಾರತೆ, ಅವರ ಜನರಾಸಿಟಿ. ಅರ್ಥ ಆಯ್ತಲ್ಲ? ಈಗ ನೋಡಿ, ಎಷ್ಟೋ ಬಿಲಿಯನರ್ಸ್ ದೇ ಹ್ಯಾವ್ ಡೊನೇಟೆಡ್ ಆಲ್ ದೇರ್ ವೆಲ್ತ್ ಟು ಚಾರಿಟಿ. ಬಿಲ್ ಗೇಟ್ಸ್, ಹಿ ಹ್ಯಾಸ್ ಗಿವನ್ ಟು ಚಾರಿಟಿ. ಇಂಡಿಯಾದಲ್ಲೂ ಸುಮಾರು ಜನ ಚಾರಿಟಿ ಮಾಡ್ತಾ ಇದ್ದಾರೆ. ಅಜೀಂ ಪ್ರೇಮ್ಜಿ ವಿಪ್ರೋ, ಹಿ ಡಸ್ ಬಿಗ್ ಚಾರಿಟಿ. ಸುಧಾಮೂರ್ತಿ ಬಿಗ್ ಚಾರಿಟಿ ಮಾಡ್ತಾರೆ. ಸೊ ಚಾರಿಟಬಲ್ ಆಗಿ ಮಾಡೋದು, ಇಟ್ ಇಸ್ ಡಿಪೆಂಡ್ಸ್ ಆಸ್ ಜನರಾಸಿಟಿ. ಕೋಟಿ ಇದ್ದ ಕೂಡಲೇ ಕೊಡಲ್ಲ ಅವನು, ಅಥವಾ ನನ್ನ ಹತ್ರ ಬರೀ 10,000 ಇದ್ದ ಕೂಡ ಸ್ಟಾಪ್ ಮಾಡಲ್ಲ ಅವನು. 10,000 ಇರೋನು ಡೊನೇಟ್ ಮಾಡ್ತಾನೆ. ಅವನಿಗೆ ಜನರಾಸಿಟಿ ಇರಬೇಕು. ಕೋಟಿ ಇದ್ದವನು ಕೊಡಲ್ಲ, ಬಿಕಾಸ್ ಈಸ್ ನಾಟ್ ಜನರಸ್. ಸಿಂಪಲ್. ಸೊ ಕೋಟಿ ಇದ್ದವನು ಜನರಸ್ ಅಲ್ಲಿ ಹೆಂಗ್ ಸಂಪಾದನೆ ಮಾಡ್ದ ಅಂದ್ರೆ, ಇರುತ್ತೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಇಲ್ಲಿಗಲ್ ಮೀನ್ಸ್ ಎಲ್ಲ. ಸೊ ಒಬ್ರು ಟಾಪ್ ಆಕ್ಟ್ರೆಸ್
ಅಣ್ಣವ್ರ ಜೊತೆ, ರಾಜ್ಕುಮಾರ್ ಜೊತೆ ಸಾಕಷ್ಟು ಸೂಪರ್ ಹಿಟ್ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದ್ರು. ಅವ್ರು ವಿಷ್ಣುವರ್ಧನ್ ಅವ್ರ ಜೊತೆ ಕೂಡ ಮಾಡಿದಂತ ಹೀರೋಯಿನ್ ಎಂಟೈರ್ ಆಸ್ತಿನ, ಅವ್ರು ದುಡ್ದಂತ ಎಲ್ಲ ಆಸ್ತಿನ ದೇವಸ್ಥಾನಕ್ಕೆ ಬರ್ಕೊಟ್ಬಿಟ್ಟಿದ್ದಾರೆ ಸರ್. ಅವ್ರಿಗೆ ಅಂತ ಏನೂ ಇಲ್ಲ. ಹೌದು. ಈಗ ನಿಮ್ಗೆ ಏನಾರ ಗೊತ್ತಾ ಯಾವ ಹೀರೋಯಿನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೀನಿ. ಸರ್ ಎಂತ ಉದಾರತೆ ಸರ್, ಎಷ್ಟು ಧೈರ್ಯ ಇರಬೇಕು ಸರ್, ನಿಜವಾಗ್ಲೂ ಧೈರ್ಯ ಇರಬೇಕು. ಹೌದು, ತುಂಬಾ ದೊಡ್ಡ ಧೈರ್ಯ ಇರಬೇಕು. ಅಷ್ಟು ಆಸ್ತಿನ ತಗೊಂಡೋಗಿ ನೀವು ಒಂದ್ ದೇವಸ್ಥಾನಗಳಿಗೂ ಒಂದ್ ಟ್ರಸ್ಟ್ಗೋ ಬರೆದು ಬಿಡ್ತೀರಾ ಅಂದ್ರೆ. ಹೌದು. ಅವ್ರ ಮಕ್ಳಿರ್ಲಿಲ್ವಾ? ಮಕ್ಳಿರ್ಲಿಲ್ಲ ಅವ್ರು ಆಕ್ಟರ್ಸ್ಗೆ. ದೇರ್ ಕಮ್ಸ್ ದ ಪಾಯಿಂಟ್. ಮಕ್ಳಿಲ್ಲ ತಾನೆ ಅವ್ರಿಗೆ? ಪಕ್ಕ ಇಲ್ಲ, ಅದು ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಮಕ್ಳಿಲ್ಲ ಅಂತ ಬರೀತಾರೆ. ಬುದ್ಧ ಹೇಳ್ತಾರೆ ಸರ್, ಬರ್ತ್ ಆಫ್ ಎ ಸನ್ ಇಸ್ ಅ ಕರ್ಸ್ ಅಂತ. ಮಗ ಹುಟ್ಟಿದ ಕೂಡಲೇ ತಂದೆಗೆ ಬರುತ್ತೆ ಫುಲ್ ಆಸ್ತಿ ಮಾಡಬೇಕು, ಆಸ್ತಿ ಮಾಡಬೇಕು, ಆಸ್ತಿ ಮಾಡಬೇಕು ಅಂತ. ಜನರೇಷನ್ಸ್ ಬೆಳಿಬೇಕು, ಲೆಗಸಿ ಬೆಳಿಬೇಕು, ವಂಶೋದ್ಧಾರಕ ಅಂತ. ಹಾಗೆ ಸೊ ಮಗ ಬರ್ತ್ ಆಫ್ ಎ ಸನ್ ಇಸ್ ಅ ಕರ್ಸ್ ಅಂತ ಹೇಳ್ತಾರೆ. ಬಟ್ ಅದೇ ಒಂದು ಸಿನಿಮಾ ನೋಡಿದ್ದೀನಿ, ಮಂಜುನಾಥ ಅಂತ. ಅದ್ರಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ಅರ್ಜುನ್ ಸರ್ಜಾ ಹೀರೋ. ಆ ಹಾಡಲ್ಲಿ ಶ್ರೀ ಮಂಜುನಾಥ. ಆ ಹಾಡಲ್ಲಿ ಆನಂದ ಪರಮಾನಂದ ಸಾಂಗ್ ಅಲ್ಲಿ ನನಗೆ ಮಗ ಆಗ್ಬೇಕು, ನನ್ನ ಮಗ ದಾನ ಧರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ರೈಟ್? ಸೊ ನನ್ನ ಮಗ ದಾನ ಧರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಸಾಂಗ್ ಅಲ್ಲಿ ಬರುತ್ತೆ. ಸೊ ಧರ್ಮ, ದಾನ ಧರ್ಮ ಯಾವ ವಿಧದಲ್ಲಿ ಮಾಡಿದ್ರು ನಿಮ್ಮ ಹೊಟ್ಟಲ್ಲಿ ನಿಮ್ಮನ್ನು ಕಾಪಾಡುತ್ತೆ. ಹಳ್ಳಿನಲ್ಲಿ ನಮ್ಮಮ್ಮ ವಿದ್ಯಾವಂತ, ಶಾಲೆಗೆ ಹೋಗಿಲ್ಲ. ನಮ್ಮ ಹಳ್ಳಿಲಿ ಹೇಳ್ತಾರೆ, ನಿಮ್ಮಮ್ಮ ತುಂಬಾ ಊಟ ಆಗ್ತಾ ಇದ್ರಪ್ಪ, ತುಂಬಾ ದಾನ ಮಾಡ್ತಾ ಇದ್ರಪ್ಪ ಅಂತ. ಅದೇ ನಿಮ್ಗೆ ಇವತ್ತು ಕಾಪಾಡ್ತಾ ಇರೋದು ಅಂತ ಹೇಳ್ತಾರೆ. ಅದೇ ನಿಮ್ಮನ್ನು ಕಾಯ್ತಾ ಇರೋದು ಇವತ್ತು, ನಿಮ್ಮಮ್ಮ ದಾನ ಮಾಡ್ತಾ ಇದ್ದಿದ್ದು ಅಂತ. ಎಲ್ಲೋ ಒಂದ್ ಕಡೆ ಟ್ರೂ ಅನ್ಸುತ್ತೆ ಸರ್. ಸೊ ಕಾಪಾಡುತ್ತೆ ಮಕ್ಕಳನ್ನ, ತಂದೆ ತಾಯಿ ಮಾಡುತ್ತೆ, ಕಾಯತ್ತೆ. ಸರ್, ಈಗ ನೀವು ನಿಮ್ಮ ಜರ್ನಿಲಿ ಇದುವರೆಗೂ ಎಷ್ಟೋ ಜನರ ಆತ್ಮೀಯರನ್ನ ತುಂಬಾ ಹತ್ತಿರದಿಂದ ನೋಡಿರ್ತೀರ. ಹೌದು. ಹಾಗೆ ನಿಮ್ಮ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೌದು, ಅಥವಾ ಯಾರೋ ಅಕ್ಕಪಕ್ಕದ ಮನೆಗಳವರು, ಫ್ರೆಂಡ್ಸು, ಕೆಲವರು ತುಂಬಾ ಒಳ್ಳೆಯವರು. ಒಳ್ಳೆಯವ್ರಾದ್ರೆ ನಿಮಗೆ ಅನ್ಸೋದು ಜಗತ್ತಲ್ಲೂ ಇಷ್ಟು ಒಳ್ಳೆಯವ್ರು ಇದ್ದಾರೆ ಅಂತ. ಅಂತ ಒಳ್ಳೆ ವ್ಯಕ್ತಿಗಳಿಗೆ, ಅಂದ್ರೆ ಯಾರು ತುಂಬಾ ಒಳ್ಳೆಯವ್ರಾಗಿರ್ತಾರಲ್ಲ, ಅವ್ರಿಗೆ ಈ ಕಷ್ಟಗಳು ಯಾಕೆ ಜಾಸ್ತಿ? ಐ ರಿಯಲಿ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಕ್ವೆಶನ್. ಅಂತ ಒಳ್ಳೆ ವ್ಯಕ್ತಿಗಳಿಗೆ ಯಾಕೆ ಕಷ್ಟ ಜಾಸ್ತಿ ಅಂತ ಐ ಡೋಂಟ್ ನೋ ದ ಆನ್ಸರ್, ಬಟ್ ಐ ವಿಲ್ ಟೆಲ್ ಎ ಸ್ಟೋರಿ ಆಫ್ ಮೈ ಓನ್ ಫ್ಯಾಮಿಲಿ. ಮೈ ಫಾದರ್ ಇನ್ ಲಾ ಯೂಸ್ ಟು ಬಿ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಮ್ಮ ಮಾವ ತುಂಬಾ ದೊಡ್ಡ ಒಂಥರ ರಾಜಕೀಯದಲ್ಲಿ ದೇವತಾ ಮನುಷ್ಯ. ಇವನ್ ಟುಡೇ ಇಸ್ ವರ್ಷಿಪ್ಡ್ ಆಸ್ ಗಾಡ್. ದೇವತಾ ಮನುಷ್ಯ ಅವರು. ರಾಜಕೀಯದಲ್ಲಿ ಹಣನೇ ಮುಟ್ಟಿಲ್ಲ ಅವರು. ತುಂಬಾ ಒಳ್ಳೆ ವ್ಯಕ್ತಿ. ಅವರಿಗೆ ಶತ್ರುಗಳಿಲ್ಲ, ಅಜಾತ ಶತ್ರು. ಆಯ್ತಾ? ಅವ್ರು ಅಕಾಲಿಕ ಮರಣ ಆಗುತ್ತೆ. ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರ್ತಾರೆ. ದಿಲ್ ಕಮ್ ಟು ಸ್ಟ್ರೀಟ್ಸ್. ಇರಕ್ಕೆ ಮನೆ ಇರಲ್ಲ, ಸಾಲ ಇರುತ್ತೆ, ಇನ್ಕಮ್ ಇರಲ್ಲ, ಮಕ್ಕಳು ಓದ್ತಾ ಇರ್ತಾರೆ. ಸೊ ನಮ್ಮ ಫ್ಯಾಮಿಲಿನಲ್ಲೇ ಅವ್ರಿಗೆ ಆಗಿದೆ ಆ ಥರ ಈ ಪರಿಸ್ಥಿತಿ. ಕಷ್ಟಕ್ಕೆ ಸಿಗಾಕೋತಾರೆ, ಬಟ್ ಅಲ್ಲಿಂದ ಮತ್ತೆ ಗೆದ್ದು ಬರ್ತಾರೆ ವಾಪಸ್ಸು. ಸೊ ಇದು ಕೆಲವರು ಹೇಳ್ತಾರೆ ಮಾಡಿದ ಕರ್ಮಗಳೆಲ್ಲ ಅನುಭವಿಸ್ತಾ ಇದ್ದಾನೆ ಅಂತ. ಬಟ್ ಕೆಲವರು ವಿಚಾರ ನೋಡಿದಾಗ ವಿ ಕಾಂಟ್ ಆನ್ಸರ್ ದಿಸ್ ಕ್ವೆಶನ್. ಬಟ್ ನಮ್ಮಲ್ಲಿ ಒಬ್ರು, ನಮ್ಮ ನೇಬರ್ಹುಡಲ್ಲಿ ಒಬ್ರಿದ್ರು. ಅವರು ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗು, ತುಂಬ ಒಳ್ಳೆ ಮನುಷ್ಯ, ಕಲ್ಮಶವಾದ ಮನಸ್ಸು ಮನುಷ್ಯನಿಗೆ, ತುಂಬ ಒಳ್ಳೆ ವ್ಯಕ್ತಿ. ನಮಗೆಲ್ಲ ತಂದೆ ತಾಯಿ ವಿದ್ಯಾವಂತರು, ನಮಗೆಲ್ಲ ಗೈಡ್ ಮಾಡ್ತಿದ್ದ ಆತಾನೆ. ಆರಾಮಾಗಿದ್ರು, ಕಂಫರ್ಟಬಲ್ ಆಗಿದ್ರು, ವಿದ್ಯಾವಂತ. ಸಡನ್ ಆಗಿ ಏನಾಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಈ ಹ್ಯಾಡ್ ಲವ್ ಫಾರ್ ಹಿಸ್ ಮದರ್, ಬಟ್ ಹಿಸ್ ಮದರ್ ವಾಸ್ ಇಲ್ ಟ್ರೀಟೆಡ್. ಆಮೇಲೆ ಶುರುವಾಯಿತು ಡೌನ್ ಫಾಲ್ ಅವ್ರದ್ದು. ಟುಡೇ ಇಸ್ ಲಿಟರಲಿ ಬೆಗಿಂಗ್. ಎಲ್ಲ ಕಡೆ ಡೆಟ್ಸ್. ಸೊ ಬೇಸಿಕಲಿ ಇಲ್ಲೊಂದು ಕಡೆ ಏನೋ ಒಂದು ರಾಂಗ್ಸ್ ಆಗ್ತಾ ಇರುತ್ತೆ ಮನುಷ್ಯನ ಜೀವನದಲ್ಲಿ. ನನ್ನ ಪ್ರಕಾರ ಅದು ಅವ್ರಿಗೆ ಗೊತ್ತಿರಲ್ಲ, ಗೊತ್ತಿಲ್ಲದೆ ಇರಲ್ಲ, ಏನೋ ಮಾಡಿರ್ತಾರೆ, ಹೋಗ್ತಾ ಇರುತ್ತೆ. ಸೊ many great human beings have suffered in their life without any reason. No reason. No science can explain this. But nam astrology, which is a science actually, will tell many things actually. So ಯಾಕೆ ಅವ್ರಿಗೆ ನೋವಾಯಿತು, ಯಾಕೆ ಅವ್ರಿಗೆ ಏಟು ಬಿತ್ತು, ಯಾಕೆ ಅವ್ರು ತೊಂದರೆ ಆಯಿತು ಅಂತ ನೀವು ಒಪ್ಕೋತೀರಾ? ಎಷ್ಟೋ ಆನ್ಸರ್ ಮಾಡೋಕ್ಕೆ ಆಗಲ್ಲ. There was a crash. Many people died. Many people became orphans. They lost children. They lost wife. Who will explain this? And one fellow survived in that. One fellow.
Today is that person who survived, he says, why did I survive at all ಅಂತ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಿಗ್ ಆರ್ಟಿಕಲ್, ವೈ ಡಿಡ್ ಐ ಸರ್ವೈವ್ ದಟ್ ಅಂತ. ಬಿಕಾಸ್ he is in depression, he is in shock, and business losses, all these things he's seeing after that crash. ಅದ್ರ ಜೊತೆಯಲ್ಲಿ ಕೊರೋನಾದಲ್ಲಿ ಹೇಳ್ತಾರೆ, ನೀವು ಹೇಳಿದಲ್ಲ ವೈದ್ಯನಾರಾಯಣೋ ಹರಿ ಅಂತ. ಸರ್, ಕೋವಿಡ್ ಅಲ್ಲಿ ಸರ್ ವೆಂಟಿಲೇಟರ್ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಆಕ್ಸಿಜನ್ ಕೊಟ್ಟಿದ್ರು, ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊಟ್ಟಿದ್ರು, ಏನ್ ಮಾಡಿದ್ರು ಎಲ್ಲ ಹೊರಟೋಗಿದ್ದಾರೆ. ಕೆಲವರಿಗೆ ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಏನೂ ಇಲ್ಲ. ಮುನಿಯಪ್ಪ ಅಂತ ನಮ್ಮ ಹಾಸ್ಪಿಟಲ್ ಒಬ್ಬ ಹೌಸ್ ಕೀಪಿಂಗ್ ಅವರು ಇದೆ ಸರ್, 75 ಆ ಮನುಷ್ಯನ್ಗೆ. ಆ ಮನುಷ್ಯ ಸರ್ ಸ್ಯಾಚುರೇಷನ್ 50 ಆಗಿದೆ, 55 ಆಗಿದೆ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಏನೂ ಇಲ್ಲ. ಈ ಸರ್ವೈವ್. ನೀವು ಎಷ್ಟೋ ಜನ ನೋಡಿರ್ತೀರೋ, ಎಲ್ಲ ಇರುತ್ತೆ, ಹೋಗಿರ್ತಾರೆ. ಸೊ ಕೋವಿಡ್ ಅಲ್ಲಿ ನಿಜ ಡಾಕ್ಟರ್ ಕಷ್ಟಪಟ್ಟರು. ಕಷ್ಟಪಟ್ಟವ್ರನ್ನೆಲ್ಲ ಡಾಕ್ಟರ್ ಉಳ್ಸಕ್ಕಾಗಿಲ್ಲ. ಡಾಕ್ಟರ್ ಇಲ್ದೇವರೆಲ್ಲ ಸತ್ತಿಲ್ಲ. ಅರ್ಥ ಆಯ್ತಾ? ಈಗ ಕಷ್ಟಪಟ್ಟವ್ರನ್ನೆಲ್ಲ ಡಾಕ್ಟ್ರು ಎಷ್ಟು ಕಷ್ಟಪಟ್ಟರೋ ಅವನ್ನೆಲ್ಲ ಉಳ್ಸಕ್ಕಾಗಿಲ್ಲ. ಅವ್ರಿಗೆಲ್ಲ ಇತ್ತು. ಆದರೆ ಯಾರಿಗೆ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ಡಾಕ್ಟ್ರೇ ಇಲ್ಲ, ಅವರೆಲ್ಲ ಉಳ್ಕೊಂಡ್ರು. ಮಿಕ್ಸ್. ಸೊ ದಿಸ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೈನ್. Somebody asks a question, why did crash happen? We don't. ಎಷ್ಟೋ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಥವಾ ನಮಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಡನ್ ಆಗಿ ಒಂದು ದೇವ್ರು ಅಂತೀವಿ, ಇಲ್ಲ ಇನ್ನೊಂದು ಕರ್ಮ ಅಂತ ಅಂತೀವಿ. ಈಗ ನಿಮ್ಮ ಜರ್ನಿಲಿ, ನಿಮ್ಮ ಇಷ್ಟು ವರ್ಷದ ಜರ್ನಿಲಿ ಯಾವ ಕ್ಷಣದಲ್ಲಿ ಅಥವಾ ಯಾವ್ದಾದ್ರು ಒಂದು ಗಳಿಗೆಯಲ್ಲಿ ಕರ್ಮ ನಿಜ ಅಂತ ಅನ್ಸಿತ್ತು? ಓ, ಕರ್ಮ ಕರೆಕ್ಟು, ನಾವು ಕರೆಕ್ಟ್ ಆಗಿ. ಅದ್ರೆ ಕರ್ಮ ಕಾನ್ಸೆಪ್ಟ್ ಗೊತ್ತಲ್ಲ ಸರ್? ಗೊತ್ತು. ನೀವೇನ್ ಕೊಡ್ತೀರೋ ನಿಮಗೆ ವಾಪಸ್ ಬರುತ್ತೆ ಅಂತ. ಅಥವಾ ನೀವು ಕರ್ಮ ನಂಬ್ತೀರಾ? ನೀವು ಆರ್ ಯು ಎ ಬಿಲೀವರ್ ಆಫ್ ಕರ್ಮ? ಐ ಆಮ್ ಎ ಹಿಂದೂ. ನಮ್ಮ ಸನಾತನ ಧರ್ಮದಲ್ಲಿ ಕರ್ಮ ಕಾನ್ಸೆಪ್ಟ್ ಇಸ್ ದೇರ್. ಮಹಾಭಾರತದಲ್ಲೂ ಇದೆ, ರಾಮಾಯಣದಲ್ಲೂ ಇದೆ. ಅಗ್ರಿ ವಿತ್ ಮೀ? ಸೊ ಐ ಆಲ್ಸೋ ಬಿಲೀವ್ ಇನ್ ಕರ್ಮ. So I also believe in good deeds. Your deeds have to be very, very good, actually, to be blessed. So ಕೆಲವು ಸರಿ ನಾವು ತಿಳಿದೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ. ಬಟ್ ನಮಗೆ ಅರ್ಥ ಆದಾಗ ಅದನ್ನ ತಿದ್ದುಕೊಂಡು ಮುಂದೆ ಹೋಗ್ಬೇಕು. ಅರ್ಥ ಆದ್ಮೇಲೆ ರಿಪೀಟ್ ಮಾಡ್ತಾ ಇದ್ರೆ ನಾವು ಅದನ್ನ, ಯುವರ್ ಗಾನ್. ಅದು ಯಾವುದೇ ವಿಚಾರ ಆಗಿರಲಿ ಸರ್. ಗೊತ್ತಿಲ್ಲದೆ ತಪ್ಪು ಮಾಡೋದು ಒಂದು, ಗೊತ್ತಿದ್ದು ನಾನು ತಪ್ಪು ಮಾಡೋದು ಎರಡನೇದು. ಸೊ ಗೊತ್ತಾದ್ಮೇಲೂ ನೀವು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯು ವಿಲ್ ಫೇಸ್ ಸಮಥಿಂಗ್ ವೆರಿ ಕ್ಲಿಯರ್. ಸರ್, ಈಗ ಎಷ್ಟೋ ಜನಕ್ಕೆ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಏನ್ ಕುದುರೆಗಳ ತರ ಓಡಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಕುದುರೆ ಹೆಂಗ್ ಹಾಕಿರತ್ತಲ್ಲ ಒಂದ್ ಲಾಗ, ಅದೇ ತರ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಎಷ್ಟೇ ಮುಂದೆ ಹೋಗಕ್ ಪ್ರಯತ್ನ ಪಟ್ರು ಈ ಪಾಸ್ಟ್ ಅಂತ ಇರುತ್ತೆ, ಗೊತ್ತಾ? ಪಾಸ್ಟ್ ಜನ್ಮ, ಹಿಂದಿನ ಜನ್ಮನೂ ಅಲ್ಲ ಸರ್, ಪಾಸ್ಟ್. ಈಗ ಈ 1 hour ಹಿಂದೆ, ಮುಂಚೆನೆ. ಈಗ ಯಾರೋ ಒಂದ್ ಹುಡುಗ ಜೀವನದಲ್ಲಿ ಏನೋ ಶುರು ಮಾಡ್ಬೇಕು, ಅವನು ಹೌದು ಸಡನ್ ಆಗಿ ಅವ್ನು ಲವ್ ಬ್ರೇಕಪ್ ಏನೋ ನಕ್ಕ ಬರುತ್ತೆ, ಫಿನಾನ್ಸಸ್ ಲಾಸಸ್ ನಕ್ಕ ಬರುತ್ತೆ, ಹೌದು, ಅಥವಾ ಏನೋ ಹತ್ತಿರದವನ್ನ ಕಳ್ಕೊಂಡಿರ್ತಾನೆ, ಅದಕ್ಕೆ ನಕ್ಕ ಬರುತ್ತೆ. ಎಷ್ಟೋ ಜನ ಮುಂದೆ ಹೋಗ್ಬೇಕಾದ್ರು ಈ ನಿಮ್ಮ ಪಾಸ್ಟ್ ನಿಮ್ಮನ್ನ ಎಳಿತಿರತ್ತ, ಅದರಿಂದ ಹೆಂಗ್ ಹೊರಗೆ ಬರುವುದು? ಓಕೆ, ಐ ಟೆಲ್ ಯು ಒನ್ ಥಿಂಗ್. ಈಗ ಪಾಸ್ಟ್ ಇದು 1 hour ಹಿಂದೆ ಆಗಿದ್ ಗಡ್ದೇನು ಪಾಸ್ಟ್, 1 ತಿಂಗಳಿಂದನೂ ಪಾಸ್ಟ್, 5 years ಪಾಸ್ಟ್, 10 years ಪಾಸ್ಟ್. ಮುಗಿದೋಗಿದೆ ಅದು. ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಮುಗಿದೋಗಿದೆ, ಅದಾಗಿದೆ, ಅದು ಇದೆ, ಅದು ಪಾಸ್ಟ್. ಈಗ ನಾ ಇಲ್ಲಿದ್ದೀನಿ, ನಾನು ಮುಂದೆ ಹೋಗ್ಬೇಕು. ಜನ ಏನು ಆ ಪಾಸ್ಟ್ನ ತಂದು ಮುಂದೆ ಹೆಂಗಿಡ್ತಾರೆ, ಅರ್ಥ ಆಯ್ತಲ್ವಾ? ಪಾಸ್ಟ್ನ ತಂದು ಮುಂದೆ ಇಡ್ತಾರೆ, ಈಗ ಮುಂದೆ ಇಡ್ತಾರೆ. ಇಲ್ಲಿ ಅವ್ರಿಗೆ ಅದು ಕಾರ್ಡ್ ತರ. ರೀಸನ್, ಈ ಪಾಸ್ಟ್ ಮುಗಿದೋಗಿದೆ, ಅದೇನು ಮಾಡೋಕ್ಕಾಗಲ್ಲ ಸರ್. ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಇಟ್ ಇಸ್ ಓವರ್. ಯು ಕಾಂಟ್ ಚೇಂಜ್ ಇಟ್, ಯು ಕಾಂಟ್ ಫಿಕ್ಸ್ ಇಟ್. ಇಟ್ ವಿಲ್ ಬಿ ದೇರ್ ಓನ್ಲಿ. ಅದನ್ನ ತಂದು ಮುಂದೆ ಇಡ್ತಾರೆ ಹಿಂಗೆ. ದಿಸ್ ಪಾಸ್ಟ್ ವಿಲ್ ಇಂಪ್ಯಾಕ್ಟ್ ದಿ ಫ್ಯೂಚರ್.
ಈ ಪಾಸ್ಟೇನೆ ಹಿಂಗೆ ಇಟ್ಕೊಂಡ್ಬಿಡೋದು. ಎಳೆದಿದೆಯಲ್ಲ, ಅದು ಹಿಂದೆಯಿಂದ ಎಳೆಯಲ್ಲ, ಹಿಂದೆಯಿಂದ ಎಳೆಯಲ್ಲ, ಅದು ಮುಂದೆ ಬಂದು ಕೂತಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾನೊಂದು ಬಿಸ್ನೆಸ್ ಮಾಡ್ತೀನಿ, ಲಾಸ್ ಆಗ್ಬಿಡುತ್ತೆ ಬಿಸ್ನೆಸ್ಸಲ್ಲಿ. ಲಾಸ್ ಆದಾಗ ಅಯ್ಯೋ ಅದು ಮಾಡಿದ್ದೆ, ನಾನು ಮತ್ತೆ ಮಾಡಿದ್ರೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ತಂದು ಮುಂದೆ ಇಡ್ತಾರೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಹಾ. ಯಾರೋ ಒಬ್ಬ ವ್ಯಕ್ತಿ ಹಾ, ಒಂದು ಹೋಲ್ಸೇಲ್ ಹ್ಮ್. ಟೇಲರ್ಗಳದ್ದು ಒಂದು ಶೋರೂಮ್ ಏನೋ ಇಟ್ಟಿದ್ದ, ಮಾಡ್ತಾನೆ, ಬಿಸ್ನೆಸ್ ಮಾಡ್ದ, ಫೇಲ್ಯೂರ್ ಆಗ. ಫೇಲ್ಯೂರ್ ಆಯ್ತು. ನಾಳೆ ಬೆಳಗ್ಗೆ ಏನೋ ಒಂದು ಸಣ್ಣದ ಒಂದು ಬೇಕರಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಾನೆ ಅನ್ಕೊಳ್ಳಿ. ಆ, ಅವಾಗ್ಲೂ ಇದಕ್ಕೂ ಕಂಪೇರ್ ಮಾಡ್ಕೋತಾನೆ. ಅಂದ್ರೆ ಓ ನಾನು ಅವಾಗ ಮಾಡಿದ್ದೆ ಲಾಸ್ ಆಗೋದೆ, ಇವಾಗ್ಲೂ ಇದು ಶುರು ಮಾಡಿದ್ರೆ ಎಲ್ಲ ಆಗ್ತೀನೋ ಅನ್ನೋ ಭಯ. ಭಯ. ಇದೇ ರೀತಿ ಸಂಬಂಧಗಳಲ್ಲೂ ಅಷ್ಟೇ. ಬಿಸ್ನೆಸ್ ಆಗಲಿ, ಫ್ಯಾಮಿಲಿ ಆಗಲಿ, ಸಂಬಂಧ ಆಗಲಿ, ನೀವು ಸಂಬಂಧಗಳು ಕೇಳಿದ ರಿಲೇಷನ್ಶಿಪ್ ಅವಾಗ ಒಂದು ಘಟನೆ ಆಗಿರುತ್ತೆ. ಏನು ಘಟನೆ? ಇದೇ ತಗೊಳ್ಳಿ, ನನ್ಗೆ ಹ್ಯುಮಿಲೇಟ್ ಮಾಡೋದು ಕೆಲವರು, ಆಯ್ತಾ? ಹ್ಯುಮಿಲೇಟ್ ಮಾಡಿದ್ದೆ ಯಾವಾಗ? ಪಾಸ್ಟ್. ಯಾವಾಗ? 2004, 5, 6, 7 ಅನ್ಕೊಳ್ಳಿ, ಅದು ಪಾಸ್ಟು. ಅವರು ನನ್ನ ಹತ್ರ ಬರೋಕ್ಕೆ ಅವ್ರಿಗೂ ಭಯ, ಇವನು ಅಗ್ರೆಸಿವ್ ಇದ್ದಾನೆ, ಎಲ್ಲಿ ನಮ್ಮನ್ನ ಇವನು ಡಿಸ್ಟರ್ಬ್ ಮಾಡ್ತಾವೆ, ಅವ್ರಿಗೂ ಭಯ. ಅವ್ರಿಗೆ ದಟ್ ಪಾಸ್ಟ್ ಇಸ್ ಇಂಪ್ಯಾಕ್ಟಿಂಗ್ ದೆಮ್. ನನ್ನ ಹತ್ರ ಬರೋಕ್ಕೆ ಭಯ ಆಗ್ತಾ ಇದೆ, ಯಾಕಂದ್ರೆ ಪಾಸ್ಟ್ ಇತ್ತು. ಏನು ಪಾಸ್ಟು? ನಾನು ವೈಲೆಂಟ್ ಆಗಿದ್ದೆ. ಅರ್ಥ ಆಯ್ತಲ್ವಾ? ಅದೇ ಮೈಂಡ್ ಸೆಟಲ್ಲಿ ದೇರ್ ಥಿಂಕಿಂಗ್ ದಿಸ್ ಫೆಲೋ ಇಸ್ ವೈಲೆಂಟ್, ಇವನ ಹತ್ರ ಹೋದ್ರೆ ಎಗರು ಬೀಳ್ತಾನೆ ಮೇಲೆ ಅಂತ. ಅವ್ರು ಅದನ್ನ ಅಲ್ಲೇ ಬಿಟ್ಟು ನನ್ನ ಹತ್ರ ಬಂದಾಗ ದೇ ಸಾ ಸಮಥಿಂಗ್ ಡಿಫ್ರೆಂಟ್ ಇನ್ ಮೀ. ಅರ್ಥ ಆಯ್ತಲ್ವಾ? ನೌ ದೇ ಫೀಲ್ ಮೈ ಗಾಡ್, ನಾವು ಏನೋ ಯೋಚನೆ ಮಾಡ್ತಾ ಇದ್ವಿ, ಏನೋ ಇತ್ತಲ್ಲ ಇಲ್ಲಿ ಅಂತ. ಅರ್ಥ ಆಯ್ತಲ್ವಾ? ಸೊ ಪಾಸ್ಟಲ್ಲೇ ಬಿಟ್ಟು ಅದನ್ನ ಮರೆಯೋಕ್ಕಾಗಲ್ಲ. ಅದು ಇನ್ಸಿಡೆಂಟು, ಅದನ್ನ ಘಟನೆ ಮರೆಯೋಕ್ಕಾಗಲ್ಲ. ಮರ್ಸ್ಬಿಡಪ್ಪ ಅದನ್ನೆಲ್ಲ ಕೆಟ್ಟ ಕನಸು ಅಂತ ಹೇಳ್ತಾರೆ, ಮರೆಯೋಕ್ಕಾಗಲ್ಲ. ಅದಲ್ಲೇ ಇರುತ್ತೆ, ಅಲ್ಲೇ ಇರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಮುಂದೆ ಪಾತ್ವೆ ಕ್ಲಿಯರ್ ಇರಬೇಕು, ಅದನ್ನ ತೊಗೊಂಡು ಮುಂದೆ ಇಡಬೇಡ. ನಾನು ಇಬ್ರು ನನ್ನ ಹತ್ರ ಬಂದಾಗ ಮಾತಾಡೋಕ್ಕೆ ನನ್ಗೆ ಅವಮಾನ ಮಾಡಿದ್ರು ಇವರು, ಇಡಿಯಟ್ಸ್ ಇವರು, ಇವ್ರನ್ನ 10ಕ್ಕೆ ಸೇರಿಸ್ಬಾರ್ದು ನಾನು ಡಿಸೈಡ್ ಮಾಡಿದ್ರೆ ಅವ್ರು ನನ್ನ ಹತ್ರ ಬರಲ್ಲ. ಸೊ ನಾನು ಅದನ್ನ ಅಲ್ಲೇ ಬಿಟ್ಟೆ, ಅವರು ಅದನ್ನಲ್ಲೇ ಬಿಟ್ಟರು, ಅವರು ಕ್ಲಿಯರ್ ಆಯ್ತು ಪಾತ್ವೆ. ಸೊ ನನ್ನಿಂದ ಅವ್ರಿಗೆ ಸಹಾಯ ಆಗುತ್ತೆ, ಅವರಿಂದ ನನಗೆ ಸಹಾಯ ಆಗುತ್ತೆ. ಯಾವುದೋ ಒಂದು ಘಟನೆ ನಡೆದಿದ್ದರಿಂದ ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು, ಸರ್ ಬೆಸ್ಟ್ ಎಕ್ಸಾಂಪಲ್ ಹೇಳ ಇದಕ್ಕೆ ಸಂಬಂಧಗಳಿಗೆ, ರಾಜಕೀಯದವರು ಸರ್ ನಿನ್ನೆ ಜಗಳ ಆಡಿರ್ತಾರೆ, ಇವತ್ತು ಕೈ ಎತ್ತಿರ್ತಾರೆ, ಮತ್ತೆ ಜಗಳ ಆಡ್ತಾರೆ, ಅವ್ರಿಗೆ ಪಾಸ್ಟ್ ಅನ್ನೋದೇ ಇಲ್ಲ ಸರ್. ಯಾವ್ದೋ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಿ ಪಾಸ್ ಇಲ್ಲ ಅವ್ರ ರಾಜಕಾರಣ. ಸೊ ರಾಜಕಾರಣಿಗಳಿಂದನೂ ಕಲಿಯೋ ಬುದ್ಧಿ ಏನಂದ್ರೆ, ನಿನ್ನೆ ನೋಡಿದ್ರೆ ಕಿತ್ತಾದ್ರು, ನಿನ್ನೆ ನೋಡಿದ್ರೆ ಬೇರೆ ಪಾರ್ಟಿಲಿ, ಇವತ್ತು ಒಂದೇ ಪಾರ್ಟಿಲಿ ಇದಾರಪ್ಪ ಅಂತ. ಸೊ ರಾಜಕಾರಣಿಗಳಿಂದನೂ ಸಹ ನಾವು ಪಾಠ ಕಲಿಬಹುದು. ಏನ್ ಪಾಠ? ಅಲ್ಲಿದ್ದಾಗ ಇವ್ರು ಅವ್ರನ್ನ ಬೈದಿರ್ತಾರೆ, ಅವ್ರನ್ನ ಬಂದಿರ್ತಾರೆ. ಒಂದಾದಾಗ ಒಟ್ಟಿಗೆ ಸೇರಿ ಸರ್ಕಾರ ಮಾಡ್ತಾರೆ, ಒಂದಾದಾಗ ಶಕ್ತಿ ಆಗತ್ತೆ, ಒಂದಾದಾಗ ಪವರ್ ಬರುತ್ತೆ. ಗುದ್ದಾಡ್ಕೊಂಡು ಪಾಸ್ಟ್ ನಂಗೆ ಮೋಸ ಮಾಡ್ಬಿಟ್ಟಿದೆ ಹಿಂದೆ ಅವನು ಅಂತ ಇಟ್ಕೊಂಡಿದ್ರೆ ವರ್ಕೌಟ್ ಆಗ. ಅಂದ್ರೆ ಇದು ಒಳ್ಳೇದೇ, ತುಂಬಾ ಒಳ್ಳೇದು. ಬಿಟ್ಬಿಡಿ ನಿಮ್ಮ ಹಾಗೇನ, ತುಂಬಾ ಒಳ್ಳೇದು. ನಿಮ್ಮ ಹಾಗೇನೆ ಬಿಟ್ಬಿಡಿ, ಪಾಸ್ಟ್ನ ಇಡಿ. ಏನೋ ತಪ್ಪು ಮಾಡಿರ್ತಾರೆ ನಿಜ, ಕಪಾಳು ಕೊಡಿರ್ತಾರೆ ನಿಜ, ಚೀಟ್ ಮಾಡಿರ್ತಾರೆ ನಿಜ, ಬಟ್ ಮುಂದೇನೂ ಆ ಥರ ಮಾಡ್ತಾನಂತ ಹೇಳ್ಬೇಡಿ ಅದನ್ನ. ಸೊ ಲೀವ್ ದ ಪಾಸ್ಟ್ ಇನ್ ದ ಪಾಸ್ಟ್. ದಟ್ ಪಾಸ್ಟ್ ಶುಡ್ ನಾಟ್ ಇಂಪ್ಯಾಕ್ಟ್ ಯುವರ್ ಫ್ಯೂಚರ್ ಗ್ರೋತ್, ಫ್ಯೂಚರ್ ರಿಲೇಶನ್ಶಿಪ್ಸ್. ದಿಸ್ ಅಬೌಟ್ ದ ಪಾಸ್ಟ್. ಈಗ ನೀವೊಬ್ರು ಡಾಕ್ಟರ್ ಆಗಿ, ಒಬ್ರು ಫೇಮಸ್ ಸರ್ಜನ್ ಆಗಿ, ಈಗ ಓಕೆ ಯಾವ್ದಾರ ಒಂದು ಸಮಸ್ಯೆಗೆ ಒಂದು ಪ್ರಾಣ ಉಳಿಸುತ್ತೆ ಅನ್ನೋದಾದ್ರೆ ಸೈಂಟಿಫಿಕಲಿ ನೀವೇನೇನ್ ಸರ್ಜರಿ ಬೇಕೆಲ್ಲ ಮಾಡ್ತೀರಾ, ಪ್ರಾಣ ಉಳಿಸ್ಬಿಡೋದು ಅಂತ ಇಟ್ಕೊಳ್ಳಿ. ಆದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಬಿಯಾಂಡ್, ಇದೆಲ್ಲದಕ್ಕೂ ಮೀರಿದ್ದು. ನಾವು ಚಿಕಿತ್ಸೆ ಕೊಡೋದು, ಔಷಧಿ ಕೊಡೋದು, ಇದೆಲ್ಲ ಬಿಟ್ಟು ಬೇರೇನೋ ಬೇಕು, ಒಬ್ಬ ವ್ಯಕ್ತಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಿಮಗೆ ಅನ್ಸತ್ತಾ, ಅನ್ಸಲ್ವಾ, ಅಥವಾ ಸೈನ್ಸ್ ಇಂದಾನೆ ನೋಡ್ತೀರಾ ನೀವು? ಸರ್ ವೆರಿ ಟ್ರೂ. ನೀವು ಹೇಳಿದ್ರಲ್ಲ, ವೆರಿ ಟ್ರೂ. ಎಕ್ಸಾಂಪಲ್, ನಾವು ಮಾತಾಡ್ಕೋತೀವಿ ಡಾಕ್ಟರ್ಸು, ಅವ್ನು ಸಾಯ್ತಾನೆ ಬಿಡೋನು, ಅವ್ನು ಬದುಕಲ್ಲ ಬಿಡೋನು, ಮಾತಾಡ್ತೀವಿ, ಈ ನಾಟ್ ಸರ್ವೈವ್ ಅಂತ ಮಾತಾಡ್ತೀವಿ. ಬಟ್ ಅವನು ಎದ್ದು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಮನೆಗೆ. ಸಾಯೋ ಸ್ಟೇಜಲ್ಲಿ ಬಂದವನು ಆರಾಮಾಗಿ ಹೋಗ್ತಾ ಇರ್ತಾನೆ, ಇನ್ಯಾರೊಬ್ಬ ಇರ್ತಾನೆ ಆರಾಮಾಗಿರ್ತಾನೆ, ಹೋಗ್ಬಿಡ್ತಾನೆ ಲಟ್ ಅಂತ. ಸೊ ಇದನ್ನ ಯಾವ ಸೈನ್ಸ್ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಾ ಇಲ್ಲ. ಆಸ್ ಎ ಡಾಕ್ಟರ್ ಐ ಆಮ್ ಟೆಲಿಂಗ್ ಯು. ಒಂದು ಉದಾಹರಣೆ ಸರ್, ಮಂಡ್ಯದಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ಒಂದು ಇನ್ಸಿಡೆಂಟ್ ಆಯಿತು, ನೈಟ್ ಡ್ಯೂಟಿ ಮಾಡಿದೆ, ಮನೆಗೆ ಹೊಟ್ಟೋಗಿದ್ದೆ ನಾನು. ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ಮದ್ದೂರಿನಲ್ಲಿ,
ಆಕ್ಸಿಡೆಂಟ್ ಆದ ಲೇಡಿ ಅಬೌಟ್ 60+ ಕರ್ಕೊಂಬಂದಿದ್ದಾರೆ ಹಾಸ್ಪಿಟ್ಲಿಗೆ. ಡಾಕ್ಟರ್ಸ್ ಎಲ್ಲ ಅಲ್ಲಿ ಇಲ್ಲ, ಅವ್ರು ಬದುಕಲ್ಲ, ಅಲ್ಲಿ ತೊಗೊಂಡೋಗಿ ಅಂತ ಹೇಳಿ ಕೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವಾಗಿನ್ನೂ ಫೆಸಿಲಿಟೀಸ್ ಹೆಚ್ಚಿರಲಿಲ್ಲ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷನ್ ಇರಲಿಲ್ಲ. ನಾನು ಹಿಂಗೆ ಎಂಟ್ರ್ ಆದೆ. ನಾನು ಸ್ವಲ್ಪ ಪಾಪ್ಯುಲರ್ ಇದ್ದೆ ಮಂಡ್ಯದಲ್ಲಿ, ಬಿಕಾಸ್ ಆಫ್ ಮೈ ಫಾದರ್ ಇಲ್ಲ ರೆಕಗ್ನೈಸ್ ಮಾಡ್ತಿದ್ರು, ಒಳ್ಳೆ ಸರ್ಜನಪ್ಪ ಅಂತ. ಅವರೆಲ್ಲ ಸುತ್ಕೊಂಡ್ಬಿಟ್ಟು, ಸರ್ ನೀವು ಏನಾರ ಮಾಡಿ ಸರ್ ಪೇಷಂಟ್ಗೆ. ನನ್ನ ಡ್ಯೂಟಿ ಅಲ್ಲಪ್ಪ ಇವತ್ತು, ಡ್ಯೂಟಿ ಅವ್ರದ್ದು ಅಂತ ಹೇಳಿದೆ ನಾನು. ಸರ್ ಏನಾದರೂ ಒಂದು ಸರ್ ಮಾಡಿ ಸರ್ ಅಂದರು. ನೋಡಿದೆ ಹೋಗಿ, ಇವರು ಆಗಲ್ಲಪ್ಪ ಕಷ್ಟ ಇದೆ ಅಂತ. ಈಗ ಪಲ್ಸ್ ಇರಲಿಲ್ಲ, ಬಿ ಪಿ ಇರಲಿಲ್ಲ, ಅನ್ಕಾನ್ಷಿಯಸ್ ಏನೂ ಇರಲಿಲ್ಲ. ನಾನು ಅಂದೆ, ನೋಡಿ ನಾನು ಮಾಡ್ತೀನಿ, ಬಟ್ ಏನೂ ಗ್ಯಾರಂಟಿ ಕೊಡಲ್ಲ ನಾನು ಅಂತ ಹೇಳಿದೆ. ಐ ವಿಲ್ ಡೂ ಇಟ್ ಅಂತ. ಆ ಡ್ಯೂಟಿಯಲ್ಲಿರೋ ಸರ್ಜನ್ ಇದ್ರಲ್ಲ, ಅವ್ರ ಪರ್ಮಿಷನ್ ತೊಗೊಂಡು ಈಗೋ ಬರ್ಬಾರ್ದೆ, ನನ್ನ ಡ್ಯೂಟಿ ನೀವ್ಯಾಕೆ ಹಾಕಿದ್ರಿ ಅಂತ ನಿಮ್ಮ ಪ್ರೋಟೋಕಾಲ್ಗಳಲ್ಲಿ ಅದು ಬ್ರೀಫ್ ಮಾಡಿ, ಸರ್ ತಗೊಂಡೋಗಿ ಲೇಡಿ ಅಯ್ಯಮ್ಮ ಹೆಸರು ಗೌರಮ್ಮ ಅಂತ. ಸೊ ಥಿಯೇಟ್ರಿಗೆ ಹೋದ್ವಿ. ಥಿಯೇಟರ್ ಸಿಸ್ಟರ್ಗಳಿದ್ರು ಇಬ್ಬರು, ನಾಗರತ್ನ ಮತ್ತು ಮೀನಾಕ್ಷಿ ಸಿಸ್ಟರ್ ಅಂತ. ಲಿಂಗರಾಜು ಅಂತ ಅನಸ್ಥೆಟಿಸ್ಟ್ ಇದ್ರು. ಸರ್ ಅನಸ್ಥೆಟಿಸ್ಟ್ ಕೊಡಲ್ಲ ಸಾಯೋ ಪೇಷಂಟ್ಗೆ. ಸರ್ ಹೆಂಗಿದ್ರು ಸಾಯ್ತಾ ಇದ್ದಾಳೆ, ಕೊಟ್ಬಿಡಿ ಸರ್ ಅಂತ ಹೇಳಿದೆ ನಾನು, ಟ್ರೈ ಮಾಡೋಣ ಅಂತ. ಸರ್ ಅವ್ರು ಕೊಡೋಷ್ಟೊತ್ತಿಗೆ ಅನ್ಕಾನ್ಷಿಯಸ್. ಸರ್ ಇಲ್ಲಿಂದ ಇಲ್ಲಿ ತಂಗೆ ಓಪನ್ ಮಾಡಿದೆ. ಸರ್ ಈಗ ಓಪನ್ ಮಾಡ್ತೀನಿ, ಬರೀ ಗಶ್ ಆಫ್ ಬ್ಲಡ್. ಲಿವರ್ ಹೋಗಿತ್ತು, ಸ್ಪ್ಲೀನ್ ಹೋಗಿತ್ತು, ಕಿಡ್ನಿ ಟೇರ್ ಆಗಿತ್ತು, ಇಂಟೆಸ್ಟಿನ್ಸ್ ಟೇರ್ ಆಗಿತ್ತು, ಇಲ್ಲಿ ಎದೆಗೆ ನೋವಾಗಿ ಲಂಗ್ಸ್ ಎಲ್ಲ ರಕ್ತ ಇತ್ತು. ಸರ್ 4 ಗಂಟೆಗೆ ಶುರು ಮಾಡಿದವನು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆವರೆಗೂ ಮಾಡಿದ್ದೀನಿ ಸರ್. 14 ಬಾಟಲ್ಸ್ ಬ್ಲಡ್ ಕೊಟ್ಟಿದ್ದೀನಿ ಸರ್. ಎಲ್ಲ ರೆಡಿ ಮಾಡಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಶಿ ಬಿಕೇಮ್ ಸ್ಟೇಬಲ್. ಆಮೇಲೆ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಐಸಿಯು ಶಿಫ್ಟ್ ಮಾಡಿದ್ವಿ. ಶಿ ಸರ್ವೈವ್ಡ್ ದಟ್ ಲೇಡಿ. ಸರ್ ಕಿಡ್ನಿವು, ಲಂಗ್ಸು, ಇಂಟೆಸ್ಟೈನು, ಸ್ಪ್ಲೀನು, ಲಂಗ್ಸ್ ಎಲ್ಲಾಗಿ ಶಿ ಸರ್ವೈವ್ಡ್ ಸರ್. ಹೆಂಗ್ ಸರ್ ಅದೆಲ್ಲ? ಮುಂದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್ವೈವ್ ಆಗ್ತಾಳೆ ಸರ್. ದಿಸ್ ಇಸ್ ಟ್ರೂ. ಸೇಮ್ ಡೇ, ಸೇಮ್ ಡೇಟ್, ಆನ್ ದ ಸೇಮ್ ಸ್ಪಾಟ್, ಸನ್ who was 38 years met with accident, died sir. He could not reach the hospital. Exactly 1 year from the day, same spot, same type of matador, milkman, he died on the spot. Last week she came to Bangalore just to say me around go. So this is what the one example I'm giving you. Son dies, mother survives. Actually mother, she was aged. Son had 2 little girl children. You should have survived. This is what I've seen. So, ನಾವು ನಮ್ಮ ಕೈಲಿ ಎಷ್ಟು ಪ್ರಯತ್ನ ಪಟ್ರೂ ನಾವು ಭಗವಂತ ಕಾಪಾಡಪ್ಪ ಅಂತಾನೆ ಪೇಷಂಟ್ ಟಚ್ ಮಾಡೋದು. ನನ್ನ DP ನೋಡಿ ನೀವು, ನನ್ನ ಕೈಯಲ್ಲಿ ಆಪ್ರೇಟ್ ಮಾಡಿಸ್ತಾರದು ನಾನಲ್ಲ, ಬಾಬಾ ಮಾಡಿಸ್ತಾ ಇದ್ದಾರೆ. ಐ ಆಮ್ ಎ ಡಿವೋಟಿ ಆಫ್ ಸ್ವಾಮಿ ಬಾಬಾ ಸಾಯಿಬಾಬಾ. ಎಸ್, ನಾನು ಆಪ್ರೇಟ್ ಮಾಡ್ತಾರ ಕೈನ ಅವ್ರು ಇಟ್ಕೊಂಡಿದ್ದಾರೆ. ನನ್ನ DPನಲ್ಲಿ ಬರ್ದಿದ್ದೀನಲ್ಲ, ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗಾಡ್ ಅಂತ ಹಾಕೊಂಡಿದ್ದೀನಿ. ವರ್ಕ್ ಈಸ್ ಎ ಬಿಗ್ ಪಾರ್ಟಿ ಅಂತ ಹಾಕಿದ್ದೀನಿ, ಕರ್ಮಯೋಗಿ ಅಂತ ಹಾಕಿದ್ದೀನಿ. ದಿಸ್ ವಾಟ್ ಮೈ ಲೈಫ್ ಇಸ್. ಸೊ ದೇವ್ರೆ, ನಿಮಗೆ ಏನ್ ಸರ್ ಬಾಬಾ ನಿಮ್ಮ ಲೈಫಲ್ಲಿ ಏನಂತ ಅಂದ್ರೆ, ಒಬ್ರು ಡಾಕ್ಟರ್ ಆಗಿ ನೀವು ಸೊ ನಾನು ಫಸ್ಟು ಐ ಬಿಲೀವ್ ಬೋತ್ ಸತ್ಯ ಸಾಯಿಬಾಬಾ ಆ್ಯಂಡ್ ಶಿರ್ಡಿ ಸಾಯಿಬಾಬಾ ಬೋತ್. ನಾನು ಒಂದ್ಸರಿ 2000 ಅಲ್ಲಿ ಐ ವೆಂಟ್ ಟು ವೈಟ್ ಫೀಲ್ಡ್. ಐ ಕೀಪ್ ಭಜನ್ಸ್ಗೆ ಹೋಗ್ತಾ ಇದ್ದೆ. ಯಾರೊಬ್ಬರು ಆಂಟಿ ನಂಗೆ ಪರಿಚಯ ಮಾಡಿಸಿದ್ರು, ಭಜನ್ಸ್ಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದಾಗ ಏನಾಯಿತು, ಒಂದು ಸರಿ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಇದ್ರು, IAS ಆಫೀಸರು. ಅವ್ರು ಬೇರೆ ಯಾವುದೋ ಸ್ಟೇಟಲ್ಲಿದ್ದರು. ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು. ಅದು ತುಂಬ ರೂಲ್ಸ್ ಇದೆ, ಬರಬೇಕಾಗಿತ್ತು. ಸೊ ಕಾನೂನಾತ್ಮಕವಾಗಿ ಇದೇ ಸ್ಟೇಟ್ ಸಿಗಬೇಕಾಗಿತ್ತು, ಬೇರೆ ಸ್ಟೇಟಲ್ಲಿ ಇದ್ದರು. ಸೊ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ರು ಇಲ್ಲಿ ಈ ಸ್ಟೇಟಿಗೆ ಬರೋಕ್ಕೆ. ಅವ್ರಿಗೆ ಹೇಳಿದೆ ನಾನು, ಸ್ವಾಮಿ ಹತ್ರ ಹೋಗೋಣ ವೈಟ್ ಫೀಲ್ಡ್ಗೆ, ಅಲ್ಲಿ ಹೋದ್ರೆ ನಿಮ್ಗೆ ಕೆಲಸ ಆಗುತ್ತೆ ಅಂತ. ಏನು ಮಾಡಬೇಕು ಅಂದರು. ಹೋಗೋಣ, ಆ ಆಂಟಿನ ಕೇಳಿದೆ ಏನು ಮಾಡಬೇಕು ಆಂಟಿ ಅಂತ. ಒಂದು ಲೆಟ್ರಲ್ಲಿ ಬರೆದ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಏನೇನು ಬೇಕು ಅಂತೆಲ್ಲ ಬರೆದ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಸ್ವಾಮಿಗೆ ಕೊಡಿ ಅಂತ ಹೇಳಿದ್ರು. ಸೊ 4:15 ಹೋದ್ವಿ. ಭಜನ್ ಸ್ಟಾರ್ಟ್ ಆಗುತ್ತೆ. ಭಜನ್ಸ್ ಮುಗಿದ್ಮೇಲೆ ಸಾಯಿಬಾಬಾ ಬರ್ತಾರೆ, ಸತ್ಯ ಸ್ವಾಮಿ 6 ಗಂಟೆಗೆ ಬಂದು ವಾಕ್ ಮಾಡ್ತಾರೆ. ವಾಕ್ ಮಾಡಿದಾಗ ಕೆಲವರಿಗೆಲ್ಲ ವಿಭೂತಿ ಕೊಡ್ತಾರೆ, ಕೆಲವರಿಗೆ 5 ಕೊಡ್ತಾರೆ. ಸಚಿನ್ನು ಹೋಗ್ತಾ ಇದ್ರು ಅಲ್ಲಿಗೆ, ಈಗಲೂ ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿ, ಸಚಿನ್ ತೆಂಡೂಲ್ಕರ್, ದೊಡ್ಡ ದೊಡ್ಡ ರಾಜಕಾರಣಿಗಳು, ಕಲಾವಿದರು, ಸಿನಿಮಾ ನಟರು ಎಲ್ಲ ಹೋಗ್ತಾ ಇದ್ರು ಅಲ್ಲಿಗೆ. ಅವರು ನನ್ನ ಫ್ರೆಂಡ್ IAS ಆಫೀಸರು, ಅವ್ರು ಕೊಟ್ಟರು. ಸ್ವಾಮಿ ತಗೊಂಡು ಪಕ್ಕದಲ್ಲಿ
ಡಾಕ್ಟರ್ ಜನಾರ್ದನ್ ಅಂತಿದ್ರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ನನ್ನ ಮುಂದೆ ಬಂದು ನಾನು ನೀಲ್ ಡೌನ್ ಮಾಡಿ ನಿಂತಿದ್ದೆ. ಐ ಡಿಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್. ನಾನು ಹೋಗಿದ್ದು ಫ್ರೆಂಡ್ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಕೈ ಇಟ್ಕೊಂಡಿದ್ದೆ ಹೀಗೆ. ಎರಡೂ ಕೈನ ಮುಟ್ಟಿ ಅವರು ನನಗೆ ಈ ಎರಡೂ ಕೈಯಿಂದ ನೀನು ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ನೀನು ಮಾಡ್ತಾ ಹೋಗು, ನಿನ್ನ ಜೊತೆಲಿ ನಾನು ಇರ್ತೀನಿ ಅಂಥೇಳಿ ಎರಡು ಕೈ ಮೇಲೆ ತಲೆ ಇಟ್ಟು ಮುಂದಕ್ಕೆ ಹೋದರು. ನೋ ಲುಕ್ ಬ್ಯಾಕ್ ಇನ್ ಲೈಫ್. ನಿಮ್ಮ ಬಗ್ಗೆ ಅವ್ರ ಹಿನ್ನೆಲೆ ಏನು ಅಂದ್ರೆ ನಿಮ್ಮ ಬಗ್ಗೆ ನಥಿಂಗ್ ಇನ್ ಯು. ಓಕೆ, ನಾನು ಫೈನಾನ್ಷಿಯಲ್ ಮೆಸ್ಸಲ್ಲಿದ್ದೆ ಆ್ಯಕ್ಚುಲಿ, ಬಿಕಾಸ್ ಐ ಡಿಂಟ್ ಹ್ಯಾವ್ ಗುಡ್ ಅಡ್ವೈಸಸ್, ನಾಟ್ ಎ ಗುಡ್ ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ. ಫೈನಾನ್ಷಿಯಲ್ ಮೆಸ್ ಇತ್ತು. ಸಿಕ್ಕಿದಂಗೆಲ್ಲ ಕಂಪನಿ ಮಾಡೋದು, ಯಾರನ್ನೋ ಡೈರೆಕ್ಟರ್ ಮಾಡ್ಕೊಳ್ಳೋದು, ಯಾರನ್ನೋ ಪಾರ್ಟ್ನರ್ ಮಾಡ್ಕೊಳ್ಳೋದು, ಎಲ್ಲ ಮಾಡಿ ಮೆಸ್ ಇತ್ತು ಸರ್. ನನ್ನ ಗುರುಗಳು DVR ಶೇಷಾದ್ರಿ ಸ್ಪಿರಿಚುವಲ್ ಲೀಡರ್, ಸ್ಪಿರಿಚುವಲ್ ಟೀಚರ್, ಸ್ಪಿರಿಚುವಲ್ ಪ್ರೊಫೆಸರ್, ವೆರಿ ಸ್ಪಿರಿಚುವಲ್ ಮ್ಯಾನ್. IIT, IIM ಅಹಮದಾಬಾದ್ ಎಲ್ಲ. ಅವರು ನನಗೆ ಶ್ರೀಧರ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ನ ಪರಿಚಯ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ. ಪರಿಚಯ ಮಾಡಿದಾಗ ಶ್ರೀಧರ್ ಸರ್ ನಮ್ಮ ಆಫೀಸಿಗೆ ಬರ್ತಾರೆ ಒಂದಿನ. ಟಫ್ ಮ್ಯಾನು, ಸ್ಟ್ರಿಕ್ಟು, ಹಿಂಗಿದ್ರು ಹಿಂಗೆ. ನೆಕ್ಸ್ಟ್ ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸಲ್ಲಿ ಸ್ವಾಮಿ ಫೋಟೋ ಇತ್ತು ಅವ್ರದ್ದು. ಹೀಗೆ ಮಾಡ್ತಾ 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 ಫೀಸ್ ಕೇಳಿದೆ. ಸರ್ ಫೀಸ್ ಎಷ್ಟು ಅಂತ. ಅವ್ರನ್ನ ಮಾತಂದ್ರು, ಸರ್ವಿಂಗ್ ಯು ಇಸ್ ಲೈಕ್ ಸರ್ವಿಂಗ್ ಸ್ವಾಮಿ ಅಂದರು ಸರ್. ಇದು ಸ್ವಾಮಿ ಡಿವೋಟಿ, ಸರ್ವಿಸ್ ಮಾಡ್ತಾರೆ, ಮುದ್ದೆನಳ್ಳಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀಧರ್. ಇನ್ನು ಸತ್ಯ ಸಾಹೇಬ್ ಶಿರ್ಡಿಗೆ, ಸರ್ ನಾನು ಏನೇ ಕೆಲಸ ಮಾಡೋಕ್ಕೆ ಮೊದಲು ಐ ಗೋ ಟು ಶಿರ್ಡಿ ಅಂಡ್ ದೆನ್ ಸ್ಟಾರ್ಟ್ ಮೈ ವರ್ಕ್. ಮೊದಲಿಂದ ಅದು. ನಾನು ಕೋಲೋರೆಕ್ಟಲ್ ಸರ್ಜನ್ ಆ್ಯಂಡ್ ಟುಡೇ ಐ ಗೆಟ್ ಪೇಷನ್ಸ್. ಇವತ್ತು 40 ದೇಶಗಳಿಂದ ಪೇಷನ್ಸ್ ಬರ್ತಾರೆ. ನಾನು ಫಸ್ಟು ಟ್ರೈನಿಂಗ್ ಹೋಗ್ಬೇಕು, ಕೋರ್ಸ್ಗೆ ಹೋಗ್ಬೇಕು ಅಂದಾಗ ಶಿರ್ಡಿಗೆ ಹೋಗಿ ಪೂಜೆ ಮಾಡಿ ಈ ಕೆಲಸ ಮಾಡ್ತಾ ಇದ್ದೀನಪ್ಪ, ನನಗೆ ಆಶೀರ್ವಾದ ನಮಸ್ಕಾರ ಹಾಕಿ ಹೋಗಿದ್ದು. ನಾನು ಬಾಂಬೆಗೆ ಹೋದೆ ಸರ್ಜರಿ ಕಲಿಯೋಕ್ಕೆ. ಶಿರ್ಡಿಗೆ ಹೋಗಿ ಬಾಂಬೆಗೆ ಹೋದೆ. ಸೊ ಎನಿಥಿಂಗ್ ಐ ಡೂ ಫಸ್ಟು ನಾನು ನನ್ನ ಗುರುಗಳಿಗೆ, ರಾಘವೇಂದ್ರ, ಬಾಬಾ, ಸ್ವಾಮಿ, ಐ ಬಿಲೀವ್ ಇನ್ ಗುರುಸ್. ದೇ ಹ್ಯಾವ್ ಸಮ್ ಸ್ಪಿರಿಚುವಲ್ ಡಿವೈನ್ ಪವರ್ ವಿಚ್ ಸೈನ್ಸ್ ಇಸ್ ಆಲ್ಸೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೈನ್ಸ್, ಯು ಗೋ ಟು ಸೈಕಾಲಜಿ ಅಲ್ಲ, ಲಾಟ್ ಆಫ್ ಥಿಂಗ್ಸ್ ವಿಚ್ ಸೈನ್ಸ್ ಇಸ್ ಎಕ್ಸ್ಪ್ಲೇನ್. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ what God will make on human beings. There is something invisible God, visible God, visible parents, ತಂದೆ ತಾಯಿ. ಕಣ್ಣು ಕಾಣುವ ದೇವರು ತಂದೆ ತಾಯಿ. ಸರ್ ಇಲ್ಲದೆ ಹೋದ್ರೆ ಬರೀತಾರೆ ಸರ್ ಇಲ್ಲಿ ಸಾಹಿತಿಗಳೆಲ್ಲ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಂತ ಎಲ್ಲ ಬರೆಯೋದು ಸುಮ್ಮನೆ ಬರೆಯಲ್ಲ ಸರ್. there is a meaning behind it. ಇನ್ನೊಂದು ಹಾಡು ಬರೀತಾರೆ, ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ಕೊಡುವ, ಕೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ. ಯಾಕೆ ಬರೀತಾರೆ ಹಾಡನ್ನ ಸಾಹಿತಿಗಳು, ಕವಿಗಳು? ಇದು ಲೈನ್ ಇದೆಲ್ಲ ಸರ್, ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ ಅಲ್ವಾ? ನೋಡಿ ಹೆಂಗ್ ಬರೀತಾರೆ ಇದೆಲ್ಲ. ಸೊ ಇದು ಕವಿಗಳು ಬರೆದಿರೋದು, ಕವಿತೆಗಳು, ಕವನಗಳು, ವಚನಗಳು, ಪುಸ್ತಕಗಳು, ಅದೆಲ್ಲ ಎಷ್ಟು ಓದ್ತೀವೋ ನಾವು ಅಷ್ಟು ಪವರ್ಫುಲ್ ಆಗ್ತೀವಿ. ದಿ ಇನ್ನರ್ ಪವರ್ ಇರುತ್ತಲ್ಲ, ಅದು ಬರೋದು ವೆನ್ ಯು ಬಿಕಮ್ ಕ್ಲೋಸ್ ಟು ಸಚ್ ಗ್ರೇಟ್ ಸೋಲ್ಸ್. Become close to such great souls. Life will take a U-turn for you and will make it big in life. ನನಗೆ DVR ಶೇಷಾದ್ರಿ ಗುರುಗಳು, ಶ್ರೀಧರ್ ಸರ್ ಸಿಕ್ಕಿದ ಮೇಲೆ ರತನ್ ಜಲಾನ್ ಅಂತ ಒಬ್ಬರು, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್. ಅವರ ಒಂದು ಸಂಪರ್ಕ ಆದಮೇಲೆ, ಅವರು ಒಂದು ನೆರಳು ನನ್ನ ಬಿದ್ದ ಮೇಲೆ ಮೈ ಲೈಫ್ ಇಸ್ ಡಿಫ್ರೆಂಟ್. ಯಾರೋ ಒಬ್ಬ ನನ್ನ ರಿಲೇಟಿವ್ ಒಬ್ಬ ಚೆನ್ನೈಗೆ ಹೋಗಿದ್ದ, ದೊಡ್ಡ ಎಂಟರ್ಪ್ರನರ್, ಬಿಸ್ನೆಸ್ ಮ್ಯಾನ್. ಅವ್ರನ್ನ ಮೀಟ್ ಮಾಡಿದಂತೆ. ಸರ್ ನೀವು ಮೀಟ್ ಮಾಡೋಕೆ ಸರ್. ಯಾಕೋ? ಎಂಥ ಎನರ್ಜಿ ಸರ್, ಎಂಥ ಆರ ಸರ್ ಅವರಲ್ಲಿ, ಐ ಫೆಲ್ಟ್ ಇಟ್ ಅಂತ ಹೇಳಿದ. ಸೊ ವಿ ಮೀಟ್ ಗ್ರೇಟ್ ಸೋಲ್ಸ್, ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಹೂ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ದಿಸ್ ಅರ್ತ್. ಯು ರಿಯಲಿ ಗೆಟ್ ದಟ್ ಎನರ್ಜಿ ಫ್ರಮ್ ದೆಮ್. ಶೇಕ್ ಹ್ಯಾಂಡ್ ಮಾಡ್ತೀವಲ್ಲ, ಶೇಕ್ ಹ್ಯಾಂಡ್ ಮಾಡಿದಾಗ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಸರ್. ಯುವರ್ ಶೇಕ್ ಹ್ಯಾಂಡ್ ಆಲ್ಸೋ ಸೇಸ್ ವಾಟ್ ಯು ಆರ್.
ಕೆಲವರು ಕುಂತೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ದಟ್ಸ್ ನಾಟ್ ಕಲ್ಚರ್. ಎನಿಬಡಿ ಹೂ ಸಿಟ್ಸ್ ಅಂಡ್ ಶೇಕ್ ಹ್ಯಾಂಡ್ಸ್, ಹಿ ಈಸ್ ನಾಟ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಯಾರೇ ಆಗಿರ್ಬೋದು ಸರ್, ಈವನ್ ಇಫ್ ಹಿ ಈಸ್ ಅ ಬಿಗ್ ಮ್ಯಾನ್ ಆನ್ ದಿಸ್ ಪ್ಲಾನೆಟ್, ಹಿ ಇಸ್ ಸಪೋಸ್ ಟು ಸ್ಟ್ಯಾಂಡ್ ಅಪ್ ಅಂಡ್ ಶೇಕ್ ಹ್ಯಾಂಡ್ಸ್. ನಾನು ನೋಡಿದ್ದೀನಿ, ಹಿಂಗೆ ಕೊಡ್ತಾರೆ ಎಷ್ಟೋ ಜನ. ಆಮೇಲೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಯು ಆರ್ ಕಮ್ಯುನಿಕೇಟಿಂಗ್ ದಟ್ ಯು ಆರ್ ಎ ವಾರ್ಮ್ ಇಂಡಿವಿಜುವಲ್ ವೆರ್ ಯು ಕ್ಯಾನ್ ಟ್ರಸ್ಟ್ ಅಂತ. ಶೇಕ್ ಹ್ಯಾಂಡ್ ಇಸ್ ಗಾಟ್ ಎ ಕಲ್ಚರ್, ಶೇಕ್ ಹ್ಯಾಂಡ್ ಇಸ್ ಗಾಟ್ ಎ ಮೀನಿಂಗ್. ಅದನ್ನು ಮರೆತುಬಿಟ್ಟು ಹಿಂಗೆ ಕೈ ಕೊಡೋದು, ಹಿಂಗೆ ಕೈ ಕೊಡೋದು. ಸೊ ಎನರ್ಜಿ ಟ್ರಾನ್ಸ್ಫರ್ ಇದೆಯಲ್ಲ, ಇಫ್ ಯು ಗೋ ವಿತ್ ಗ್ರೇಟ್ ಪೀಪಲ್, ಯು ಬಿಕಮ್ ಗ್ರೇಟ್. ಯುವರ್ ಥಾಟ್ಸ್ ಆರ್ ಗ್ರೇಟ್, ಯುವರ್ ಥಿಂಕಿಂಗ್ ಇಸ್ ಗ್ರೇಟ್, ಯುವರ್ ಆಕ್ಷನ್ಸ್ ಆರ್ ಡಿಫರೆಂಟ್. ಐ ಆಮ್ ರೈಟ್ ಆರ್ ರಾಂಗ್? ಆಕ್ಷನ್ಸೇ ಮೂವ್ ಮಾಡೋದು, ನಾಟ್ ಜಸ್ಟ್ ಡ್ರೀಮ್ಸ್. ಕಲಾಂ ಹೇಳ್ತಾರಲ್ಲ, ಡ್ರೀಮ್ ಯುವರ್ ಥಾಟ್ಸ್ ಶುಡ್ ಬಿಕಮ್ ಆಕ್ಷನ್ಸ್ ಅಂತ. ನಿಮ್ಮ ಥಾಟ್ಸು ಆಕ್ಷನ್ ಆಗದೆ ಹೋದರೆ ಅದು ಬರೀ ಥಾಟಾಗೆ ಉಳಿಯುತ್ತೆ. ನೀವೇನು 100 ಕಿಲೋಮೀಟರ್ಸ್ ಮ್ಯಾರಥಾನ್, 100 ಕಿಲೋಮೀಟರ್ಸ್ ರನ್ ಗೆಲ್ಲಬೇಕು ಸರ್, ಒಂದು ಗೋಲ್ಡ್ ಮೆಡಲ್ಗೆ he will train for 15 to 20 long years for just one gold medal. In seconds he can miss it. ನಿಜ. Alva? So that is how your action should be. Action ತಗೊಳ್ದೆ ಹೋದ್ರೆ ಏನೂ ಕೆಲಸ ಆಗಲ್ಲ. Action, be in action, be in action, be in action. And start. Immediately. Start somewhere. There's nothing like someday, good day, Amavasya, Purnima, good Muhurta, nothing, sir. To do good things. Always, anytime is good. ನನಗೆಲ್ಲ ಹೇಳ್ತಾರೆ, ನಾಳೆ ಅಮಾವಾಸ್ಯೆ, ನಾನು ಕಥೆ ಹೇಳ್ತಾ ಇರ್ತಾರೆ. ಅಮಾವಾಸ್ಯೆ ನಾನು ಅಲ್ಲಿಗೆ ಹೋಗಲ್ಲ, ಅಮಾವಾಸ್ಯೆ ನಾನು ಟ್ರಾವೆಲ್ ಮಾಡಲ್ಲ, ಅಮಾವಾಸ್ಯೆ ಸರ್ಜರಿ ಮಾಡಿಸ್ಕೊಳ್ಳಲ್ಲ, ಅಮಾವಾಸ್ಯೆ ನಾನು ಇದು ಮಾಡಲ್ಲ ಅಂತ. ನೀವು ಕೇಳಿದ್ದೀರಾ ಈ ಅಮಾವಾಸ್ಯೆಗಳು? ನಾನು ಕೇಳ್ತೀನಿ, ಅಪ್ಪ ಇವತ್ತು ಅಮಾವಾಸ್ಯೆ, ನಿನ್ಗೆ 10 ಕೋಟಿ ಕೊಡ್ತೀನಿ, ನನ್ಗೆ ವಾಪಸ್ ಕೊಡಬೇಡ, ಬರ್ತೀಯೋ ಇಲ್ವೋ ಅಂತೀನಿ. ಬರಲ್ಲ ನೀವು? ಬರಲ್ವ ಇವು? ಸೊ ಟು ಡು ಗುಡ್ ಥಿಂಗ್ಸ್ ಎನಿ ಟೈಮ್ ಇಸ್ ಅ ಗುಡ್ ಟೈಮ್. ಈಗ ಯಾರೋ ಸಾಯ್ತಾ ಇರ್ತಾನೆ, ಮಂಡ್ಯದಲ್ಲಿ ಒಂದು ಸರ್ಜನ್ ಇದ್ರು, ನಾನು ಹುಣ್ಣಿಮೆಗೆ ಆಪ್ರೇಟ್ ಮಾಡಲ್ಲ, ಅಮಾವಾಸ್ಯೆಗೆ ಆಪ್ರೇಟ್ ಮಾಡಲ್ಲ ಅಂತ. ನಾನು ಅವ್ರು ಯಾವತ್ತು ಆಪ್ರೇಟ್ ಮಾಡಲ್ಲ ಅವತ್ತು ಮಾಡೋಕ್ಕೆ ಶುರು ಮಾಡಿದೆ. ಐ ಬಿಕೇಮ್ ಫೇಮಸ್. ನಿಮ್ಗೆ ಅರ್ಥ ಆಯ್ತಾ? ಜನರಲಿ ಯು ಶುಡ್ ಆಲ್ವೇಸ್ ಟ್ರಾವೆಲ್ ದ ರೋಡ್ ಲೆಸ್ ಟ್ರಾವೆಲ್ಡ್. ಯಾರು ದಾರಿಲಿ ಹೋಗಿರಲ್ವೋ ಆ ದಾರಿಲಿ ಹೋಗೋ. ಕಷ್ಟ ಆಗುತ್ತೆ, ಬಟ್ ಜಯ ಇದೆಯಲ್ಲ, ಆ ಜಯ ಕೊಡೋ ಒಂದು ಅಕಾಂಪ್ಲಿಷ್ಮೆಂಟ್, ಅಚೀವ್ಮೆಂಟ್. ಯು ವಿಲ್ ಬಿ ದ ಫಸ್ಟ್ ಮೂವರ್. ಆ ಬಿಸ್ನೆಸ್ ಅಲ್ಲಿ ವಿಲ್ ಟೆಲ್ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ. ಯು ಮೂವ್ ದ ಫಸ್ಟ್, ಯಾರು ಶುರು ಮಾಡ್ತಾರೋ ದೇ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಬಿಕಮಿಂಗ್ ಮಾರ್ಕೆಟ್ ಲೀಡರ್ಸ್ ಅಂತ. ನೀನೇ ಮೊದಲಿಗೆ ಆಗ್ತೀಯಾ, ನೀನೇ ಡಿಫ್ರೆಂಟ್ ಆಗಿರ್ತೀಯಾ, ನೀನೇ ಮಾಡ್ತೀಯಾ ಅದನ್ನು. ನಾನು ನಿನ್ನೆ ಡಿಸ್ಕಷನ್ ಮಾಡ್ತಾ ಇದ್ದೆ ನಮ್ಮ ಸ್ಟ್ರಾಟಜಿ ಟೀಮ್ ಹತ್ರ. ನೋಡಪ್ಪ, ಈ ಆಪರೇಷನ್ ಎಲ್ಲ ಸರ್ಜನ್ ಮಾಡ್ತಾರೆ, ಇದು ಎಲ್ಲ ಮಾಡ್ತಾರೆ, ಅದರ ಒಂದು ಮಾತ್ರ ನಾನು ಒಬ್ಬನೇ ಮಾಡೋಕ್ಕಾಗುತ್ತೆ. ಐ ಆಮ್ ಪ್ರೌಡ್ ಟು ಟೆಲ್, ಅದೊಂದು ನಾನೇ ಮಾಡೋಕ್ಕಾಗೋದು. ಅದನ್ನೇ ನಾನು 10 ವರ್ಷ ಕಲ್ತಿದ್ದು. ಓನ್ಲಿ ಒನ್ ಸರ್ಜರಿ ಐ ಲರ್ನ್ ಫಾರ್ 10 ಲಾಂಗ್ ಇಯರ್ಸ್. ಓನ್ಲಿ ಒನ್ ಸರ್ಜರಿ. ಅದನ್ನು ನಾನು ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲಿ ನಾನು ಕೊಡೋ ರಿಸಲ್ಟ್ಸು ಕೊಡೋಕ್ಕಾಗಲ್ಲ. ವಾವ್. ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್, ಸ್ವಾಮೀಸ್ ಗ್ರೇಸ್, ಡಿವೈನ್ ಇಂಟರ್ವೆನ್ಷನ್, ಡಿವೈನ್ ಗ್ರೇಸ್. ಐ ಆಮ್ ನಾಟ್ ಗ್ರೇಟ್, ಗಾಡ್ಸ್ ಇಂಟರ್ವೆನ್ಷನ್. ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ಹೆಂಗೆ ಮಾಡೋದು ಅಂತ, ಐ ಡೂ ಇಟ್. ವೈ ಡಿಡ್ ದಿಸ್ ಹ್ಯಾಪನ್? I decided I should do something different in life, and nobody should do it, and it should be very difficult ಅಂತ. ಸೊ ಅದನ್ನು ಡಿಸೈಡ್ ಮಾಡಿ ಆ ಪಾತಲ್ಲಿ ಹೋದಾಗ ಆ್ಯಕ್ಷನ್ ತೊಗೊಂಡಾಗ ನಾನು ಸಕ್ಸಸ್ ಆದೆ. ದಟ್ ಇಸ್ ಹೌ ಇಟ್ ಇಸ್. ಒಂದಿನ ಚಿಕ್ಕ ವಯಸ್ಸಲ್ಲಿ ನಾವು ಓದ್ತಾ ಇರ್ತೀವಲ್ಲ, IAS ಓದಬೇಕಾದ್ರೆ, IAS ಓದ್ತಾ ಇದ್ದೆ, ನಾನು ಕ್ವಾಲಿಫೈ ಆಗಲಿಲ್ಲ. ಯಾರೋ ಕ್ವಾಲಿಫೈ ಆಗ್ಬಿಟ್ರಿ. ಹಿಂಗೆ ನಾನು ತಮಾಷೆ ಕೊಡದೆ, ಸರ್ ನೋಡ್ತಾ ಇರಿ ನಾನು ಏನಾಗ್ತೀನಿ ಅಂತ. ನನ್ನ ಹತ್ರ ಬಂದು ಕ್ಯೂ ನಿಲ್ಲಬೇಕು ಅಂತ ಸರ್ಜನ್ ಆಗ್ತೇನೆ ಅಂತ ಬಾಯ್ಬಿಟ್ಟು ಹೇಳ್ಬಿಟ್ಟೆ ನಾನು. ದಿಸ್ ಇಸ್ ಸ್ಟೇಟ್ಮೆಂಟ್ ಐ ಮೇಡ್. ಡಿಕ್ಲರೇಷನ್ಸ್. ವಿ ಡಿಕ್ಲೇರ್ ಅಂಡ್ ವರ್ಕ್. ಎಲ್ಲ ಹೇಳ್ತಾರೆ, ನೀನ್ ಮಾಡೋದನ್ನ ಯಾರಿಗೂ ಹೇಳೋಕೆ ಹೋಗ್ಬೇಡ, ಸೈಲೆಂಟ್ ಆಗಿರು ಅಂತ. ಆಕ್ಚುಲಿ ಐ ಡಿಸ್ಅಗ್ರಿ ವಿತ್. ಕಣ್ ಬೀಳುತ್ತೆ, ಯಾರಿಗೂ ಹೇಳೋಕೆ ಹೋಗ್ಬೇಡ.
ಶೋ ಆಫ್ ಮಾಡಬೇಡ ಕಂಡುಬಿಡುತ್ತೆ ಫೈನ್, ಬಟ್ ನೀನು ಮಾಡೋದನ್ನ ಯಾರೂ ಹೇಳಕೋಬೇಡ ಅಂತ ಹೇಳ್ತಲ್ಲ. ಐ ಟೋಟಲಿ ಡಿಸ್ಅಗ್ರಿ ವಿತ್ ದಟ್. ನಾನು ಹೇಳಿದ್ರು ಡಿಕ್ಲೇರ್ ಆ್ಯಂಡ್ ಡೂ ಇಟ್ ಮ್ಯಾನ್ ಅಂತ. ಸೊ ನಾನು ಹೇಳಿದ್ನಲ್ಲ ಅವತ್ತು, ನಾನು ಎಂಥ ಸರ್ಜನ್ ಆಗ್ತೀನಿ, ಗ್ರೇಟ್ ಸರ್ಜನ್ ಆಗ್ತೀನಿ ಅಂತ. ಇವತ್ತು ಆ ಒಂದು ಸರ್ಜರಿಗೆ ನಾನೇ ಗ್ರೇಟ್. ಅಂಡ್ ಅವರು, ಆ ಮನೆಯವರು ಆ ಸರ್ಜರಿಗೆ ನನ್ನ ಹತ್ರ ಬಂದಿದ್ರು ಸರ್. ನಿಮ್ಗೆ ಅರ್ಥ ಆಯ್ತಾ? ಚಿಕ್ಕ ವಯಸ್ಸಲ್ಲ, ಅಬೌಟ್ 24, 25, 26 ಅಲ್ಲಿ ಮಾಡಿದ ಸ್ಟೇಟ್ಮೆಂಟು ಇಟ್ ಬಿಕೇಮ್ ಟ್ರೂ ಆಫ್ಟರ್ 20 years ದ ಸರ್ಜರಿ. ಸೊ ಡಿಕ್ಲೇರ್ ಅಂಡ್ ಡೂ ಇಟ್. ಬೈ ಡಿಕ್ಲೇರಿಂಗ್, ಸಪೋಸ್ ಈಗ ನೀವು ನನ್ನ ಗುರು ಫ್ರೆಂಡ್ ಅಜೇಶ್ ಗೌಡ, ನಿನಗೆ ಹೇಳ್ತಾ ಇರ್ತೀನಿ ನಾನು ಇದು ಮಾಡ್ತೀನಿ ಅಂತ. ಅದು ಇನ್ ದ ಪ್ರೋಸೆಸ್ ಆಫ್ ಶೇರಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ, ದೇ ವಿಲ್ ಗಿವ್ ಸಮ್ ಸಜೆಷನ್ಸ್. ದೇ ಮೇ ಕಮ್ ಟು ಡೂ ಸಮ್ ಇನ್ವೆಸ್ಟ್ಮೆಂಟ್ ವಿತ್ ಯು. ಕರೆಕ್ಟ್. ದೇ ಮೇ ಟೆಲ್, ಐ ನೋ ದಿಸ್ ಪರ್ಸನ್ ದಿಸ್ ಫೀಲ್, ಪ್ಲೀಸ್ ಗೋ ಮೀಟ್ ಹಿಮ್, ಐ ವಿಲ್ ಹೆಲ್ಪ್ ಯು ಅಂತ. ಇಫ್ ಯು ಡೋಂಟ್ ಶೇರ್, ಯಾರು ಸಹಾಯ ಮಾಡ್ತಾರೆ ಸರ್? ಯಾರು ಗೊತ್ತಾಗುತ್ತೆ ಏನ್ ಮಾಡ್ತಾವನೆ ಅಂತ? ಸೊ ನನ್ನ ಪ್ರಕಾರ ಆ ಕಾನ್ಸೆಪ್ಟ್ ಆಫ್ ಡೋಂಟ್ ಟೆಲ್ ಎನಿಬಡಿ ಅಂಟಿಲ್ ಯು ಮೇಕ್ ಇಟ್, ದಟ್ಸ್ ರಾಂಗ್. ಯು ಡಿಕ್ಲೇರ್, ಟೇಕ್ ದಿಸ್ ಯೂನಿವರ್ಸಸ್ ಹೆಲ್ಪ್, ಸೊಸೈಟೀಸ್ ಹೆಲ್ಪ್, ಫ್ರೆಂಡ್ಸ್ ಹೆಲ್ಪ್, ಫ್ಯಾಮಿಲಿ ಹೆಲ್ಪ್, ಅಂಡ್ ಮೇಕ್ ಇಟ್ ಬಿಗಿನ್ ಲೈಫ್. ಸೊ ಡಿಕ್ಲೇರ್ ಅಂಡ್ ಡೂ ಇಟ್. ಈಗ ಉದಾಹರಣೆಗೆ ನಾನ್ ಮನೆ ಕಟ್ತಾ ಇದ್ದೀನಿ, ಕಟ್ಟಕ್ ಶುರು ಮಾಡ್ತೀನಿ, ಹ್ಮ್. ಇದು ಡಿಕ್ಲೇರ್ ಮಾಡೋದು. ಮಾಡು. ಅದ್ ಬಿಟ್ಟು ನೀವು ನನ್ನ ಮನೆಯಲ್ಲಿ 10 ಕೋಟಿ ಅದಿದೆ ಈ ಶೋ ಆಫ್ ಮಾಡಬೇಡಿ. ಮಾಡ್ಬೇಡಿ. ಇದು ದಿಸ್ ಇಸ್ ಬ್ಯಾಡ್. Declare ಮಾಡಿ. You do a declaration, I am building a home in 2027. And declare it. That day it will happen, sir. Sir, I declared I'll buy a home in Dollar Colony. It happened. I declared I'll buy 2 homes in Dollar Colony. It happened. I declared I buy this. It'll happen. I declared on post agdali ನಾನು ತಗೊಳ್ತೀನಿ ಜಮೀನು ಅಂತ. It happened. I'm living. I'm practicing. ರಾತ್ರಿ ಮಲಗಬೇಕಾದ್ರೆ ಐ ಪ್ರಿಪೇರ್ ಫಾರ್ ನೆಕ್ಸ್ಟ್ ಡೇ ಪ್ರಾಪರ್ಲಿ ಅಂಡ್ ದೆನ್ ಸ್ಲೀಪ್. ಮಲಗಬೇಕಾದ್ರೆ ಐ ಟಾಕ್ ಟು ಐ ಮೀನ್ ಈ ಬಿಗ್ ಸ್ಪೀಕರ್ಸ್ ಇದ್ದಾರೆ ವರ್ಲ್ಡಲ್ಲಿ, ಜಸ್ಟು ಹಾಕ್ಬಿಟ್ಟು ಮಲಗ್ಬಿಡ್ತೀನಿ. ಕೇಳ್ತಾ ಹಾಗೇನಿದೆ. ಟ್ವೈಸ್ ಇನ್ ಅ ವೀಕ್ ಸಾಂಗ್ಸ್ ಹಾಕಿ ಮಲಗ್ತೀನಿ. ನೈಸ್. ಸೊ ದಟ್ಸ್ ಹೌ ಐ ಪ್ರಾಕ್ಟಿಸ್. ಈಗ ಫೈನಲಿ ಪಾಡ್ಕಾಸ್ಟ್ ಮುಗಿಸುವಂತ ಟೈಮ್ ಆಯ್ತು. 2 ವಿಚಾರನ ಕನ್ಕ್ಲೂಡ್ ಮಾಡ್ತೀನಿ. ಮೊದಲನೇದು ಕ್ಷಮೆ ಇರ್ಲಿ, ಯಾಕೆ ನಾವು ಪಾಡ್ಕಾಸ್ಟ್ ಶುರು ಮಾಡಿದಾಗ ನಾವು ಗಂಭೀರವಾದಂತ ವಿಚಾರನ ಅಡ್ರೆಸ್ ಮಾಡ್ತೀವಿ ಅಂದ್ವಿ. ಅಂದ್ರೆ ಈಗ ಪರಮ್ ಸರಿ ಅಂದ್ರೆ ಎಕ್ಸ್ಪರ್ಟ್ ಆಗಿದ್ರೆ ಆ ವಿಚಾರವಾಗಿ. ಸೊ ಈಗ ನಾವು ಅದು ಮಾಡ್ಲಿಲ್ಲ, ಅದ್ಬಿಟ್ಟು ಅದ್ಭುತವಾದಂತ ಪಾಡ್ಕಾಸ್ಟ್ ಮಾಡಿದ್ವಿ. ವಾಟ್ ಎ ಲೈಫ್ ಲರ್ನಿಂಗ್ ಲೆಸೇಜ್. ಓ ಮೈ ಗಾಡ್, ಮನಸ್ಪೂರ್ವಕವಾಗಿ ಸರ್. ಗುಡ್. ಲವ್ ಗುರು, ಯುವರ್ ನೇಮ್ ಇಟ್ ಸೆಲ್ಫ್ ಇಸ್ ಲವ್. ಪ್ರೀತಿ ಗುರು, ಪ್ರೀತಿಗೆ ಗುರು ನೀವು. ಅರ್ಥ ಆಯ್ತಲ್ವಾ? ಪ್ರೀತಿನೇ ಪ್ರಪಂಚಕ್ಕೆ ಹಂಚ್ತಾ ಇದ್ದೀರಾ. ವೆನ್ ಯೂಸ್ ಟು ಟ್ರಾವೆಲ್ ಟು ಮಂಡ್ಯ ಇನ್ ದ ನೈಟ್, ಐ ಯೂಸ್ ಟು ಸ್ವಿಚ್ ಆನ್ 91.1. ಐ ಯೂಸ್ ಟು ಲಿಸನ್ ಟು ಯು. ನಾನು ಕೇಳ್ತಾ ಇದ್ದಿದ್ದು ಕತೆಗಳಿಗಲ್ಲ, ನಾನು ಕೇಳ್ತಿದ್ದು ಒಳ್ಳೆ ಸಾಂಗ್ಸ್ಗೆ. ಆಮೇಲೆ ಯುವರ್ ಡೆಲಿವರಿ ವಾಸ್ ಸೋ ಗುಡ್. ಅರ್ಥ ಆಯ್ತಲ್ವಾ? ನನಗೆ ಈ ಬ್ರೇಕಪ್ಪು ಈ ಎಲ್ಲ ನಂಗೆ ಕೇಳಿಸ್ಕೊಳಕ್ಕೆ ನೆಗೆಟಿವ್ ಥಿಂಗ್ಸ್ ಐ ಡೋಂಟ್ ಲಿಸನ್, ಬಟ್ ಸ್ಟಿಲ್ ಸಾಂಗ್ಸ್ಗೋಸ್ಕರ ಟ್ರಾವೆಲ್ ಮಾಡ್ಬೇಕಲ್ಲ 2 hours ಆಗ್ತಾ ಇದೆ. ಸೊ ರಿಯಲಿ ನನ್ನ ಪ್ರಕಾರ ಫಾರ್ ದೋಸ್ ಪೀಪಲ್, ಇನ್ನೋಸೆಂಟ್ ಪೀಪಲ್ ಹೂ ಕಾಲ್ ಯು ಅಂಡ್ ಟಾಕ್ ಟು ಯು, ಫಾರ್ ದೆಮ್ ಯು ಬಿಕೇಮ್ ಎ ವೆಂಟ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ಯು ಸ್ಟಾರ್ಟೆಡ್ ಕನೆಕ್ಟಿಂಗ್ ಸಮ್ ಪೀಪಲ್. ಬಿಟ್ಟೋಗಿರ್ತಾರೆ, ಎಲ್ಲೋ ಇರ್ತಾರೆ, ಇದರಿಂದ ಎಷ್ಟೋ ಜನ ಕನೆಕ್ಟ್ ಆಗಿದ್ದಾರೆ ನಾನು ಕೇಳ್ಪಟ್ಟಿದ್ದೀನಿ ಫ್ರಮ್ ಯುವರ್ ಲವ್ ಗುರು ಶೋ. ಆಯ್ತದಲ್ವಾ? ಸೊ ನಾನು ನಿಮ್ಗೆ ಹೇಳೋದು, ಪ್ರೀತಿ ಮಾತ್ರ ನೀವು ಮಾತಾಡಿದಿರ ಅದರಲ್ಲಿ, ಲವ್ ಸ್ಟೋರೀಸ್, ರೈಟ್? ಐ ವಿಲ್ ಗಿವ್ ಎ ಸಜೆಷನ್ ಟು ಯು. ಬರೀ ಹುಡುಗ ಹುಡುಗಿ ಲವ್ ಮಾಡೋದಲ್ಲ, ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ. ತಂದೆ, ತಾಯಿ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪನ ಮಕ್ಕಳು, ಮಾವನ ಮಕ್ಕಳು, ಅತ್ತೆ ಮಕ್ಕಳು, ಫ್ರೆಂಡ್ಸು, ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ. ಸಂಬಂಧಗಳು ಹೇಗಿರಬೇಕು, ಸಂಬಂಧಗಳ ಮಧ್ಯೆ ಏನೋ ಸಣ್ಣ ಪುಟ್ಟದ್ದು ಬಂದು ಮರೆತು ಸಂಬಂಧನ ಉಳಿಸ್ಕೋಬೇಕು. ಸಂಬಂಧ ಒಂದೇ ಕಾಪಾಡಿದೆ ಸರ್. ನಾವು ಹೂ ವಿಲ್ ಕ್ರೈ ವೆನ್ ಐ ಡೈ ಅಂತ ಪುಸ್ತಕ ಇದೆ, ರಾಬಿನ್ ಶರ್ಮಾ. ಸೊ ಗ್ರೇಟ್ ಬುಕ್ ಇಟ್ ಇದೆ ಆ್ಯಕ್ಚುಲಿ. ಸೊ ನಾವು ಕೊನೆಯ ಜರ್ನಿ 100 ವರ್ಷ ಆದಮೇಲೆ ನಾವು ಅಲ್ಲಿ ಮಲಗಿರ್ತೀವಲ್ಲ, ವಾಟ್ ಡಿಡ್ ಐ ಸೇ, 100 years. ಐ ವಿಲ್ ಲೀವ್ ಮಿನಿಮಮ್ 95. ದಿಸ್ ಮೈ ಡಿಕ್ಲರೇಷನ್, ನಾಟ್ ನೋ ಲಾಂಗ್ ಟೈಮ್ ಬ್ಯಾಕ್. ಸೊ ಈ ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್
ಟುಡೇ ಆಲ್ ಬ್ರೋಕನ್ ರಿಲೇಶನ್ಶಿಪ್ಸು, ಏನೋ ಸಣ್ಣ ವಿಚಾರ ಆಗುತ್ತೆ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಮನೆಗೆ ಬರಲ್ಲ, ಮಾತಾಡಲ್ಲ, ಫೋನ್ ಮಾಡಲ್ಲ, ಬಿಟ್ಟಾಕ್ಬಿಡ್ತಾರೆ. ಏನೋ ಬ್ಲಾಕ್ ಆಗ್ತಾ ಇರುತ್ತೆ. ಆ ಬ್ಲಾಕ್ಸ್ನೆಲ್ಲ ತೆಗೆತಿರೋ ಒಂದು ಶೋ ಮಾಡಿ. ಐ ಆಮ್ ಟೆಲಿಂಗ್ ಯು, ಯು ವಿಲ್ ಕ್ರಿಯೇಟ್ ಎ ವಂಡರ್ಫುಲ್ ಸೊಸೈಟಿ ಇನ್ ದಿಸ್ ವರ್ಲ್ಡ್, ಇಂಡಿಯಾ. You do that and thank you so much sir. ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆ ಹಾ. ಪಾಡ್ಕಾಸ್ಟ್ ಬಂದಿದ್ದಕ್ಕೆ and ಪಾಪ ಬರ್ಬೇಕಾದ್ರೆ ಎಷ್ಟು ಸರ್ಜರೀಸ್ ಮುಗಿಸಿ ಅಪಾಯಿಂಟ್ಮೆಂಟ್ಗಳೆಲ್ಲ ಮುಗಿಸಿ ಬಂದಿದ್ದಕ್ಕೆ ಅಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು. ಮತ್ತೆ ಪದೇ ಪದೇ ನಿಮ್ಮೊಟ್ಟಿಗೆ ಪಾಡ್ಕಾಸ್ಟ್ ಮಾಡೋ ಆಸೆ. ನಾ ಬಂದಿದ್ದೆ ಬೇರೆ ಸಬ್ಜೆಕ್ಟು, ಮಾತಾಡಿದ್ದೆ ಬೇರೆ ಸಬ್ಜೆಕ್ಟು. ಐ ವಿಲ್ ಟೆಲ್ ಯು ಸಮಥಿಂಗ್. ಇದೇ ಸೈನ್ಸ್ ಕೆನಾಟ್ explain. My intent was to help people who have got some ailments. That was my intention. Beyond that, I have a larger intention that people should be happy. People should lead a very nice, healthy relationships anta. So, adu kuda shift agoytu domain. Past, future, action, manifestation, empty pocket dreams, money, relationships, what not. ಸಕ್ಕತ್ತಾಗಿತ್ತು. ಅಮೇಝಿಂಗ್ ಜರ್ನಿ. ಓ ಮೈ ಗಾಡ್. ನಿಮ್ಮ ನಾಲೆಡ್ಜ್ನ ನಿಮ್ಮನ್ನ ಆದರೆ ಓಕೆ ಸರ್ಜನ್ನು ಕರ್ನಾಟಕದಲ್ಲಿ ಫೇಮಸ್ಸು, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ. ಇದೆಲ್ಲ ಓಕೆ ದೊಡ್ಡ ನಿಮ್ಮ ಕಿಂಗ್ಡಮ್ ನೋಡಿದ್ದೀನಿ, ಕಿಂಗ್ಡಮ್ ಬಗ್ಗೆ ಕೇಳಿದ್ದೀನಿ. ಸಾಕಷ್ಟು ನಿಮ್ದು ಕನ್ನಡ, ಬೇರೆ ಲ್ಯಾಂಗ್ವೇಜ್, ಈವನ್ ಹಿಂದಿ ಒಂದು ಪಾಡ್ಕಾಸ್ಟ್. ಹೌದು. ಏನಾದರೂ ಕೂಡ ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಪರ್ಸ್ನಾಲಿಟಿನ ನನ್ನ ಪಾಡ್ಕಾಸ್ಟಲ್ಲಿ ನೋಡಿ ನನಗೆ ಖುಷಿ ಆಯಿತು. ಸರ್, ನನಗೆ ಆಶ್ಚರ್ಯ ಆ್ಯಕ್ಚುಲಿ ಗುರು, ಲವ್ ಗುರು, ರಿಯಲಿ ಇಟ್ ವಾಸ್ ಏನಪ್ಪ ಅಂತ ಏನೋ ಕೇಳ್ತಾ ಇದ್ದಾರೆ. ನಾನು ಏನಕ್ಕೋ ಬಂದೆ ಇವತ್ತು, ಏನಕ್ಕೋ ಕರೆದ್ರು, ಏನೋ ಕೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ. ಬಟ್ ಮರ್ತ್ಬಿಟ್ಟೆ ಹೋಗ್ತಾ ಐ ವಾಸ್ ಒಳಗೋಗಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you very much, and thanks for giving the opportunity to share with you, and it's a divine connect once again. ಮೈ ಪ್ಲೆಜರ್. ಥ್ಯಾಂಕ್ ಯು. God bless you, and my deepest condolences to your family, and all will be well. This too shall pass. Okay? So, that's it. ಥ್ಯಾಂಕ್ ಯು. Thank you.